ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಸೈನ್ಸ್ 8th ಕ್ಲಾಸದ್ದು ಏನು ಮಾಡೋಣ, ಪಾರ್ಟ್ 1 ಭಾಗದ ಡಿಸ್ಕಸ್ ಮಾಡೋಣಂತ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳು ಏನಕ್ಕಪ್ಪ ಅಂತಂದ್ರೆ ಬೇಸಿಕ್ ಇಂದನೇ ಕಾನ್ಸೆಪ್ಟ್ಗಳು ಕ್ಲಿಯರ್ ಹಾಕೊಂಡು ಬರಬೇಕು ಸೈನ್ಸ್ ಒಳಗೆ. ಅದಕ್ಕೆ ಏನು ಮಾಡೋಣ ಅಂತಂದ್ರೆ 8th 9th 10th ಇವೆಲ್ಲ ಏನು ಮಾಡೋಣಪ್ಪ ಅಂತಂದ್ರೆ ಸೈನ್ಸ್ ಟೆಕ್ಸ್ಟ್ ಬುಕ್ ಅನ್ನ ಡಿಸ್ಕಸ್ ಮಾಡ್ಕೊಂತ ಹೋಗೋಣ ನೋಡ್ರಿ. ಇದ್ರೊಳಗೆ ಫಸ್ಟ್ ಚಾಪ್ಟರ್ ಏನಿತ್ತಪ್ಪ ಅಂತಂದ್ರೆ ವಿಜ್ಞಾನದ ಸಂಶೋಧಕ ಜಗತ್ತು ಅನ್ವಯಿಸುವುದು. ಈ ಚಾಪ್ಟರ್ ಒಳಗೆ ಏನಿಲ್ಲಪ್ಪ ಅಂದ್ರೆ ಅಷ್ಟೊಂದು ಏನು ಇದ್ರ ಸೈನ್ಸ್ ಕಾನ್ಸೆಪ್ಟ್ ಒಳಗೆ ಬರಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಚಾಪ್ಟರ್ ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂತಂದ್ರೆ 2ನೇ ಚಾಪ್ಟರ್ ಇಂದ ಸ್ಟಾರ್ಟ್ ಆಗತ್ತೆ ನೋಡ್ರಿ. 2ನೇ ಚಾಪ್ಟರ್ ಒಳಗೆ ಏನೈತಪ್ಪ ಅಂತಂದ್ರೆ ಸೆಲ್ ಬಗ್ಗೆ, ಜೀವಕೋಶಗಳ ಬಗ್ಗೆ ಕೊಟ್ಟಾರ, ಮತ್ತು ಸೂಕ್ಷ್ಮ ಜೀವಿಗಳ ಬಗ್ಗೆ ಕೊಟ್ಟಾರು. ಏನೈತಪ್ಪ ಅಂತಂದ್ರೆ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆಗೆ. ಏನ್ ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಇಂಗ್ಲಿಷ್ನಾಗ ಏನಂತಾರ ಅಂದ್ರೆ ಇನ್ವಿಸಿಬಲ್ ಲಿವಿಂಗ್ ವರ್ಡ್. ಏನ್ ಹಿಂಗಂದ್ರೆ ಇನ್ವಿಸಿಬಲ್ ಲಿವಿಂಗ್ ವರ್ಡ್ ಅಂತಂದ್ರೆ ಏನ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಜಗತ್ತು, ನಮ್ಮ ಬರಿಗಣ್ಣಿಗೆ ಕಾಣದಿರುವಂತಹ ಜಗತ್ತು. ಅದ್ರ ಬಗ್ಗೆ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡ್ಯಾರಿ ನೋಡ್ರಿ. ಏನೈತಪ್ಪ ಅಂತಂದ್ರ ಫಸ್ಟ್ ಏನ್ ಡಿಸ್ಕಷನ್ ಮಾಡ್ಯಾರ ಅಂತಂದ್ರ ನೋಡ್ರಿ, ಮಾನವನ ಕಣ್ಣಿಗೆ ನಿರ್ದಿಷ್ಟ ವಸ್ತು ಅಷ್ಟ ಕಾಣ್ತಾವು. ಆದ್ರೆ ಕೆಲವೊಂದು ಸುತ್ತಮುತ್ತಲಿನ ವಸ್ತುಗಳು ಏನಾಗಲ್ಪ ಅಂತಂದ್ರ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಆ ವಸ್ತುಗಳು ಏನಾಕದಪ್ಪ ಅಂತಂದ್ರ ಹಿಂದಿನ ಕಾಲದಾಗ ಅವುಗಳ ಬಗ್ಗೆ ಕುತೂಹಲ ಹೆಚ್ಚಾಗಿ ಒಂದ ಲೆನ್ಸ್ ಬಗ್ಗೆ ಅಂತಂದ್ರ ಏನ್ ಮಾಡಿರಪ್ಪ ಅಂತಂದ್ರ ಅವುಗಳ ಜನರಲ್ಲಿ ಕುತೂಹಲ ಹೆಚ್ಚಾಗಿ ಏನ್ ಮಾಡಕತ್ರಪ್ಪ ಅಂತಂದ್ರ ಒಂದ ದಪ್ಪಂದ ಗ್ಲಾಸ್. ಆ ದಪ್ಪಂದ ಗ್ಲಾಸ್ ಸುತ್ತಮುತ್ತ ಏನಿತ್ತಪ್ಪ ಅಂತಂದ್ರೆ ಅದು ತೆಳುವಾಗೆ ಇತ್ತು, ಸುತ್ತಲೂ ತೆಳುವಾಗಿದ್ದು ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ದಪ್ಪಗೆ ಇತ್ತು. ಆ ಗ್ಲಾಸ್ ಮುಖಾಂತರ ಏನ್ ಮಾಡಕತ್ತಂದ್ರ ನೋಡಾಕತ್ ಸ್ಟಾರ್ಟ್ ಮಾಡ್ರಿ. ಯಾವ್ದ್ರಿ ಚಿಕ್ಕ ಚಿಕ್ಕ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣ್ಲಿಂತ ಇಲ್ಲಿ ನೋಡ್ರಿ. ಇಂತ ಸುತ್ತಮುತ್ತ ಏನಪ್ಪಾ ಅಂದ್ರ ನಡಕ ದಪ್ಪಿತ್ತು, ಸುತ್ತಮುತ್ತಲು ಏನಪ್ಪಾ ಅಂದ್ರೆ ತೆಳುವಾದ ಗ್ಲಾಸ್ ಅನ್ನ ಹೊಂದಿತ್ತು. ಈ ಗ್ಲಾಸ್ ಹೆಂಗಿತ್ತಂತಂದ್ರ ಈ ಲೆಂಟಿಲ್ ಅನ್ನುವಂತ ಬೀಜದ ಆಕಾರದಲ್ಲಿತ್ತು. ಯಾವ ಆಕಾರದಾಗಿತ್ತು? ಈ ಲೆಂಟಿಲ್ ಅನ್ನೋದೇನ್ರಿ ಒಂದು ಬೀಜ. ಒಂದು ಬೀಜ. ಆ ಆಕಾರದಾಗ ಆ ಗ್ಲಾಸ್ ಇತ್ತಂತ. ಅದಕ್ಕ ಏನ್ ಮಾಡಕತ್ರಪ್ಪ ಅಂತಂದ್ರ ಅದಕ್ಕ ಲೆನ್ಸ್ ಅಂತ ಹೆಸರು ಬಂತ ನೋಡ್ರಿ. ಈಗ ಯಾರಿಗೂ ಗೊತ್ತಿರಂಗಿಲ್ಲ, ಟೆಕ್ಸ್ಟ್ ಬುಕ್ ಒಳಗೆ ಎಷ್ಟು ಸಿಂಪಲ್ ಆಗಿ ಕೊಟ್ಟಿರ್ತಾರ ಅಂತಂದ್ರೆ ನೋಡ್ರಿ, ಆ ಗ್ಲಾಸ್ ಈಗ ಏನ್ ಮಾಡಕತ್ರು ನಮ್ಮ ಕಣ್ಣಿಗೆ ಸೂಕ್ಷ್ಮ ಜೀವಿಗಳು ಕಾಣತಿರ್ಕಿಲ್ಲ. ಅಂದ್ರೆ ಕೆಲವೊಂದು ಸಣ್ಣ ಸಣ್ಣ ವಸ್ತುಗಳಾಗಿದ್ವು, ಸಣ್ಣ ಇದನ್ನ ಇರ್ಬೋದು, ಅವುಗಳನ್ನ ಒಂದು ಗ್ಲಾಸ್ ಮುಖಾಂತರ ನೋಡಕ್ ಸ್ಟಾರ್ಟ್ ಮಾಡಿರಂತ. ಆ ಗ್ಲಾಸ್ ಹೆಂಗಿತ್ತಂತಂದ್ರ ಸುತ್ತಲೂ ತೆಳುವಾಗಿತ್ತು, ನಡಕ್ ಏನಿತ್ತಪ್ಪ ಅಂತಾರ ದಪ್ಪ ಇತ್ತಂತ. ಆ ಗ್ಲಾಸ್ ಮುಖಾಂತರ ನೋಡುವಾಗ ಏನಿತ್ತು ಅಂದ್ರೆ ಆ ಗ್ಲಾಸ್ ಆಕಾರ ಹೆಂಗಿತ್ತಂತಂದ್ರ ಲೆಂಟಿಲ್ ಬೀಜ. ಲೆಂಟಿಲ್ ಅನ್ನೋದೇನ್ರಿ ಒಂದು ಬೀಜ. ಆ ಬೀಜನು ಈ ಆಕಾರದಾಗ ಇತ್ತಂತ. ಅದಕ್ಕೆ ಆ ಗ್ಲಾಸಿಗೆ ಏನ್ ಹೆಸರು ಕೊಡಕತ್ರು? ಲೆನ್ಸ್ ಅಂತ ಹೆಸರು ಕೊಡಕತ್ರು. ಆಮೇಲೆ ಹಂಗ ಡೆವಲಪ್ ಹಾಕೊಂತ ಬಂದ ಏನಾಕೈತಪ್ಪ ಅಂತಂದ್ರ ಲೆನ್ಸ್ಗಳು ಹೆಚ್ಚಿಗೆ ಡೆವಲಪ್ ಹಾಕೊಂತ ಬಂದ ಏನ್ ಮಾಡಕತ್ತು ಅಂತಂದ್ರೆ ಸೂಕ್ಷ್ಮ ಜೀವಿಗಳನ್ನ ಏನ್ ಮಾಡಕತ್ರು ಅನ್ವೇಷಿಸಕ್ ಸ್ಟಾರ್ಟ್ ಮಾಡ್ರು. ಆಮೇಲೆ ನೋಡ್ರಿ, ನಮ್ಮ ಸುತ್ತಮುತ್ತಲು ಏನಿತ್ತಪ್ಪ ಅಂತಂದ್ರ ಎಲ್ಲಾ ಜೀವಿಗಳು ಅದಾವ. ನಮ್ಮ ಕಣ್ಣಿಗೆ ಕಾಣುವಂತ ಜೀವಿಗಳದಾವು, ಆಮೇಲೆ ಕಣ್ಣಿಗೆ ಕಾಣದಿರುವಂತ ಜೀವಿಗಳದಾವು. ಅವುಗಳನ್ನೆಲ್ಲಾ ಕೂಡ ಏನ್ ಮಾಡ್ತಾವಪ್ಪ ಅಂದ್ರೆ ಜೀವಿಗಳು ಅಂತ ಕರಿತಾವ್. ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎಲ್ಲಾನು ಕೂಡ ಏನ್ ಕರಿತೇವಿ? ಜೀವಿಗಳು ಅಂತ ಕರಿತೇವ್ರಿ. ಆಮೇಲೆ ನೋಡ್ರಿ, ಈಗ ಮೊದಲೇನ್ ಮಾಡಕ ಸಣ್ಣ ಸಣ್ಣ ಅಕ್ಷರಗಳನ್ನ ಒಂದ್ ಗ್ಲಾಸ್ ಮುಖಾಂತರ ನೋಡಕತ್ರಿ. ಇದ ನೋಡ್ರಿ, ದುಂಡಗಿನ ತಳ್ಳವುಳ್ಳ ಫ್ಲಾಸ್ಕ್. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ರಿ ನೋಡ್ರಿ, ನೆಕ್ಸ್ಟ್ ಏನ್ ಮಾಡಿರಪ್ಪ ಅಂದ್ರೆ ಹಂಗ ಡೆವಲಪ್ ಹಾಕೊಂತ ಬಂದ ರಾಬರ್ಟ್ ಹುಕ್ ಅನ್ನುವಂತ ವಿಜ್ಞಾನಿ. ಯಾರ್ರಿ? ರಾಬರ್ಟ್ ಹುಕ್ ಅನ್ನುವಂತ ವಿಜ್ಞಾನಿ ಏನ್ ಮಾಡಿರಪ್ಪ ಅಂತಂದ್ರೆ 1665ರಲ್ಲಿ ಮೈಕ್ರೋಗ್ರಾಫಿಯಾ, ಇದನ್ನು ಎಕ್ಸಾಮ್ದಾಗ ಕೇಳಿದಾರ್ರಿ, ಮೈಕ್ರೋಗ್ರಾಫಿಯಾ ಎಂಬ ಪುಸ್ತಕವನ್ನ ಪ್ರಕಟಿಸಿದ. ಯಾರು? ರಾಬರ್ಟ್ ಹುಕ್ ಅನ್ನುವಂತ ವಿಜ್ಞಾನಿ. ಅವ ಇದ್ರೊಳಗೆ ಏನ್ ಮಾಡಿದಪ್ಪ ಅಂತಂದ್ರ ಸಣ್ಣ ಸಣ್ಣ ವಸ್ತುಗಳನ್ನ ಸೂಕ್ಷ್ಮದರ್ಶಕದ ಮೂಲಕ
ನೋಡಿ ಅವುಗಳ ಡೈಗ್ರಾಮ್ ಅನ್ನ ಈ ಬುಕ್ ಒಳಗೆ ಬರೆಯಕ್ ಸ್ಟಾರ್ಟ್ ಮಾಡಿದ್ರಿ. ಇಲ್ಲಿ ನೋಡ್ರಿ ಡೈಗ್ರಾಮ್, ಈ ರೀತಿ ಡೈಗ್ರಾಮ್ಗಳನ್ನ ಒಂದು ಬುಕ್ ನೊಳಗೆ ಬರೆಯಕ್ ಸ್ಟಾರ್ಟ್ ಮಾಡಿದಂತ. ಆದ್ರ ಅವ್ ಮೊದಲು ಬಳಸಿದಂತ ವಸ್ತು ಯಾವ್ದಪ್ಪ ಅಂತಂದ್ರ, ಆ ವಸ್ತುಗಳನ್ನು ಕಂಡುಹಿಡಿಯಾಕ ಮೊದಲು ಬಳಸಿದಂತ ವಸ್ತು ಯಾವ್ದಪ್ಪ ಅಂತಂದ್ರ ಕಾರ್ಕ್ ಅನ್ನುವಂತ ವಸ್ತು. ಕಾರ್ಕ್ ಅಂದ್ರೆ ಏನಪ್ಪಾ ಅಂತಂದ್ರ, ಕಾರ್ಕ್ ಅಂದ್ರೆ ಏನ, ಇದೊಂದು ಜೀವಂತವಿಲ್ಲದಂತ ಈ ಸಸ್ಯದ ಒಂದು ಭಾಗ ರೀ. ಓಕ್ ಅನ್ನುವಂತ ಒಂದು ಸಸ್ಯ ಬರುತ್ತೆ, ಓಕ್ ಅನ್ನುವಂತ ಗಿಡ ಬರುತ್ತೆ. ಆ ಗಿಡದ ತೊಗಟೆಯನ್ನ ತಗೊಂಡ್ರು, ಆ ಗಿಡದ ತೊಗಟೆ ಅಂತ ತಗೊಂಡ. ಆ ತೊಗಟೆಯನ್ನ ಸೂಕ್ಷ್ಮ ದರ್ಶಕದ ಮೂಲಕ ನೋಡಿದಾಗ ಅವ್ನ್ ಹೆಂಗ್ ಕಾಣಕೈತಿಪ್ಪ ಅಂತಂದ್ರ ಜೇನುಗೂಡದ ರೂಪದಲ್ಲಿ, ಜೇನುಗೂಡದ ರೂಪದಲ್ಲಿ ಕಾಣಕೈತ್ರಿ. ಅದನ್ನ ಏನ್ ಮಾಡಿದಪ್ಪ ಅಂತಂದ್ರ ನಾವು ಡೈಗ್ರಾಮ್ಗಳನ್ನ ತೆಗಿಯಾಕ ಸ್ಟಾರ್ಟ್ ಮಾಡಿದ. ಅದಕ್ಕ ಏನಂತ ಕರೆದಪ್ಪ ಅಂತಂದ್ರ ಅವ ಜೀವಕೋಶ ಅಂತ ಕರೆದ. ಇಲ್ಲಿ ನೀವು ಏನ್ ನೆನಪಿಟ್ಕೋಬೇಕಂತಂದ್ರ, ಮೊದಲ ರಾಬರ್ಟ್ ಹುಕ್, ಯಾರು ರಾಬರ್ಟ್ ಹುಕ್, ಇವ ಜೀವಕೋಶವನ್ನ ಕಂಡಿಡ್ದ. ಆದ್ರೆ ಎಂತ ಜೀವಕೋಶವನ್ನ ಕಂಡಿಡ್ದ, ಜೀವಂತವಿಲ್ಲದ ಜೀವಕೋಶವನ್ನ, ಜೀವಂತವಿಲ್ಲದ ಜೀವಕೋಶವನ್ನ. ಯಾಕ ಅವ್ ಕಾರ್ಕ್ ಅನ್ನುವಂತ ಒಂದು ಮೆಟೀರಿಯಲ್ ನ ಯೂಸ್ ಮಾಡಿದ್ದ. ಯಾತ್ರೆ ಹತ್ರದ ಓಕ್ ಅನ್ನುವಂತ ಗಿಡದ ತೊಗಟೆ ಅದು ಜೀವಂತ ಇರಾಕಿಲ್ಲ. ಅದನ್ನ ಬಳಸಿ ಏನ್ ಮಾಡಿದ್ರೆ ಸೂಕ್ಷ್ಮ ದರ್ಶಕದೊಳಗೆ ಟೆಸ್ಟ್ ಮಾಡಿದಾಗ ಜೀವಕೋಶಗಳನ್ನ ಕಂಡಿಡದ. ಆದ್ರ ನೆಕ್ಸ್ಟ್ ಏನ್ ಮಾಡ್ತಾನಪ್ಪ ಅಂತಂದ್ರ ಇನ್ನೊಬ್ಬ ವಿಜ್ಞಾನಿ ಯಾರಂತಂದ್ರ ಲಿವೆನ್ ಹಾಕ್. ಯಾರ್ರಿ, ಲಿವೆನ್ ಹಾಕ್. ಇದನ್ನ ಎಕ್ಸಾಮ್ ದಾಗ ಕೇಳಿದಾರ, ಜೀವಂತ ಜೀವಕೋಶವನ್ನು ಕಂಡಿಡದವ ಯಾರ, ಸತ್ತ ಜೀವಕೋಶವನ್ನು ಕಂಡಿಡದವ ಯಾರ ಅಂತೇಳಿ. ಈ ಲಿವೆನ್ ಹಾಕ್ ಏನ್ ಮಾಡ್ತಾನಪ್ಪ ಅಂತಂದ್ರ, ಲಿವೆನ್ ಹಾಕ್ ಏನ್ ಮಾಡ್ತಾನಂತಂದ್ರ ಯಾವ ಜೀವಿಗಳನ್ನ, ಬ್ಯಾಕ್ಟೀರಿಯಾಗಳನ್ನ ಮತ್ತ ರಕ್ತ ಕಣಗಳನ್ನ ಏನ್ ಮಾಡ್ತಾನವ, ಬ್ಯಾಕ್ಟೀರಿಯಾಗಳನ್ನ ಮತ್ತ ರಕ್ತ ಕಣಗಳನ್ನ ಸೂಕ್ಷ್ಮ ದರ್ಶಕದ ಮೂಲಕ ಟೆಸ್ಟ್ ಮಾಡ್ತಾನ್ರಿ. ಸೂಕ್ಷ್ಮ ದರ್ಶಕದ ಮೂಲಕ ಟೆಸ್ಟ್ ಮಾಡ್ತಾನ. ಅವಾಗ ಟೆಸ್ಟ್ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರ ಅವ ಏನ್ ಮಾಡ್ತಾನಂದ್ರ ಅವುಗಳ ಜೀವಕೋಶಗಳನ್ನ ಕಂಡುಹಿಡಿತಾನ, ಬ್ಯಾಕ್ಟೀರಿಯಾಗಳದ ಮತ್ತು ಸೂಕ್ಷ್ಮ ಇದನ್ನ ಯಾವ್ದ ರಕ್ತ ಕಣಗಳಂತದ್ದ. ಅದಕ್ಕೆ ಇವ್ಗೆ ಏನಂತ ಕರೀತಾರಪ್ಪ ಅಂತಂದ್ರ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ. ಏನಂತ ಕರಿತಾರ್ರಿ, ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ. ಇದಕ್ಕೆ ಇಂಗ್ಲಿಷ್ ನಾಗ ಏನಂತಾರಪ್ಪ ಅಂದ್ರ ಫಾದರ್ ಆಫ್ ಮೈಕ್ರೋಬಯಾಲಜಿ, ಫಾದರ್ ಆಫ್ ಮೈಕ್ರೋಬಯಾಲಜಿ. ಎಕ್ಸಾಮ್ ದಾಗ ಕೇಳ್ತಾರೆ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಯಾರನ್ನ ಕರೀತಾರೆ ಅಂದ್ರೆ ರಾಬರ್ಟ್ ಹುಕ್ ಹಾಕ್ಬಾರ್ದು. ಯಾರನ್ನ ಹಾಕ್ಬೇಕು, ಲಿವೆನ್ ಹಾಕನ್ ಹಾಕ್ಬೇಕು, ಲಿವೆನ್ ಹಾಕನ್ ಹಾಕ್ಬೇಕು. ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡ್ರಿ, ಇಲ್ಲಿ ಇಲ್ಲಿ ಈ ಪಾಯಿಂಟ್ ದಾಗ ಏನೇನ್ ಹೋಗಪ್ಪ ಅಂತಂದ್ರ ಮೈಕ್ರೋಗ್ರಾಫಿ ಅಂತ ಪುಸ್ತಕ ಯಾರ್ದ್ರದ, ರಾಬರ್ಟ್ ಹುಕ್ ಅಂದ. ಆಮೇಲೆ ರಾಬರ್ಟ್ ಹುಕ್ ಎಂತ ಇದನ್ನ ಕಂಡಿಡದ, ಕಾರ್ಕ್ ಅನ್ನುವಂತ ವಸ್ತುವಿನ ಜೀವಕೋಶ ಕಂಡಿಡದ, ಅದು ಜೀವಂತ ಇಲ್ಲದ. ಆಮೇಲೆ ಲಿವೆನ್ ಹಾಕ್, ಲಿವೆನ್ ಹಾಕ್ ಎಂತದ್ ಕಂಡಿಡಿದ್ರಿ, ಜೀವಂತ ಜೀವಕೋಶವನ್ನ ಕಂಡಿಡದ, ಯಾವುದು ರಕ್ತ ಕಣ ಆಗಿರ್ಬೋದು ಮತ್ತು ಬ್ಯಾಕ್ಟೀರಿಯಾಗಳಾಗಿರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜೀವಕೋಶ ಅಂದ್ರೆ ಏನ, ಜೀವಕೋಶ ಅಂದ್ರೆ ಏನ ನೋಡ್ರಿ. ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಜೀವಕೋಶಗಳು ಹೆಂಗ್ ನಿಜವಾಗಿ ಕಾಣ್ತಾವ ಅಂತ ಹೇಳಿ ಅಂದ್ರ ಅವುಗಳನ್ನ ಕರೆಕ್ಟ್ ಬರಿಗಣ್ಣಿಗೆ ಕಾಣಂಗಿಲ್ಲ. ಅವುಗಳನ್ನ ಏನ್ ಮಾಡ್ಕೋಕತ್ರಪ್ಪ ಅಂದ್ರ ಸೂಕ್ಷ್ಮ ದರ್ಶಕ ಬಳಸಿಕೊಂಡು ಏನ್ ಮಾಡಕತ್ರ ಆ ರಚನೆಯನ್ನ ನೋಡಕ್ ಸ್ಟಾರ್ಟ್ ಮಾಡಿ. ಹೆಂಗಿರ್ತಪ್ಪ ಆ ರಚನೆ ಅಂತಂದ್ರ, ಅವುಗಳನ್ನ ಟೆಸ್ಟ್ ಮಾಡ್ಬೇಕಂತೇಳಿ ಏನ್ ಮಾಡಿರ್ತಂದ್ರ ನೋಡ್ರಿ, ಹಂಗ ಒಂದ್ ಚಟುವಟಿಕೆ ಕೊಟ್ಟಾರು. ಈ ಏನ್ ಈರುಳ್ಳಿ ಇರ್ತತಲ್ರಿ ಅಥವಾ ಉಳ್ಳಾಗಡ್ಡಿ ಇರುತ್ತಲ್ಲ, ಅದ್ರದ ಒಂದ್ ಲೇಯರ್ ತೆಗದ, ಆ ಲೇಯರ್ ಅನ್ನ ತೆಗದ ಏನ್ ಮಾಡಕತ್ತ ಗ್ಲಾಸ್ ಮ್ಯಾಗ ಇಟ್ಟ ಅದಕ್ಕೊಂದ ಕಲರ್ ಬರುವಂಗ ಒಂದ್ ಸ್ಯಾಪ್ರನಿನ್ ಅಂತೇಳಿ ಒಂದ್ ಲಿಕ್ವಿಡ್ ಬರುತ್ತೆ. ಇದನ್ನ ಎದಕ್ ಹಾಕ್ತಾರಪ್ಪ ಅಂತಂದ್ರ ಸೂಕ್ಷ್ಮ ದರ್ಶಕ ಯಂತ್ರೊಳಗ ಸರಿಯಾಗಿ ಕಾಣ್ಲ ಅಂತೇಳಿ. ಸೂಕ್ಷ್ಮ ದರ್ಶಕದ ಇದ್ರೊಳಗ ಇದನ್ನ ಲೇಯರ್ ಏನಿರತ್ತಲ್ರಿ, ಈರುಳ್ಳಿ ಲೇಯರ್ ಸರಿಯಾಗಿ ಕಾಣ್ಲ ಅಂತೇಳಿ ಕೆಂಪು ಬಣ್ಣದ ಇರತ್ರಿ. ಹನಿ ಹಾಕಿದ ಅದು ಕೆಂಪು ಬಣ್ಣದ ಇರ್ತೈತಿ. ಅದನ್ನ ತಗೊಂಬಂದ್ ಏನ್ ಮಾಡಿರಪ್ಪ ಅಂತಂದ್ರ ಗುಲಾಬಿ ಬಣ್ಣವನ್ನ ನೀಡ್ತದೆ. ಕೆಂಪು ಬಣ್ಣ ಅಲ್ಲ, ಗುಲಾಬಿ ಬಣ್ಣವನ್ನ ನೀಡ್ತದೆ. ಅದಿರುವುದು ಕೆಂಪು ಬಣ್ಣ, ಆದ್ರೆ ಜೀವಕೋಶಗಳಿಗೆ ಏನ್ ಮಾಡ್ತದೆ, ಗುಲಾಬಿ ಬಣ್ಣವನ್ನ ನೀಡ್ತತಿ. ಈ ಬಣ್ಣ ನೀಡುದ್ರಿಂದ ಏನಾಕತ್ತಪ್ಪ, ಈ ಸ್ಯಾಪ್ರೇನ್ ಅನ್ನುವಂತ ಹಾಕೋದ್ರಿಂದ ಏನಾಕತ್ತಪ್ಪ ಅಂತಂದ್ರ ಆ ವಸ್ತುಗಳು ನಮ್ ಸೂಕ್ಷ್ಮ ದರ್ಶಕದಾಗ ಕ್ಲಿಯರ್ ಆಯ್ಕಂತಾವ್. ಆಮೇಲೆ ಇದನ್ನ ಏನ್ ಮಾಡಿರಂತಂದ್ರ ಇದನ್ನ ಈ ಲೇಯರ್ ನ ತಗೊಂಬಂದ್ ಏನ್ ಮಾಡಿರಪ್ಪ ಅಂತಂದ್ರ ಒಂದು ಇದನ್ ಮೂಲಕ, ಇಲ್ಲಿ ಗ್ಲಾಸ್ ಐತಲ್ರಿ, ಈ ಗ್ಲಾಸ್ ಒಳಗ ಸ್ಯಾಪ್ರನಿನ್ ಅನ್ನುವಂತ ಹಾಕಂತ ಏನ್ ಮಾಡ್ರಿ, ಹಾಕಿದ್ಮೇಲೆ ಏನ್ ಮಾಡಿರು ಅದನ್ನ ಮ್ಯಾಗ ಒಂದು ಇದನ್ನ ಗ್ಲಾಸ್ ಮುಚ್ಚಿ ಗ್ಲಿಸ್ರಿನ್ ಅನ್ನ ಹಾಕಿರ. ಗ್ಲಿಸ್ರಿನ್ ಅನ್ನ ಎದಕ್ಕೆ ಹಾಕ್ತಾರಪ್ಪ ಅಂತಂದ್ರ ಜೀವಕೋಶಗಳು ಎಲ್ಲೂ ಇದಾಗಬಾರ್ದು ಅಂತೇಳಿ, ಜೀವಕೋಶಗಳು ಎಲ್ಲೂ ಇದಾಗಬಾರ್ದು ಅಂತೇಳಿ ನೋಡ್ರಿ. ಗ್ಲಿಸ್ರಿನ್ ಹಾಕಿರಿ. ಗ್ಲಿಸ್ರಿನ್ ಹಾಕಿರೋದ್ರಿಂದ ಯಾಕಪ್ಪ ಅಂದ್ರೆ ಜೀವಕೋಶಗಳು ಒಣಗುವಿಕೆಯನ್ನ ತಡೆಯುತ್ತವೆ. ಏನ್ರಿ, ಒಣಗುವಿಕೆಯನ್ನ ತಡೆಯುತ್ತವೆ. ಇಲ್ಲಿ ನೋಡ್ರಿ, ಜೀವಕೋಶಗಳ ಒಣಗುವಿಕೆಯನ್ನ ತಡೆಯುತ್ತೆ. ಅದನ್ನ ಗ್ಲಿಸರಿನ್ ಅನ್ನ ಹಾಕಿದ ಮೂಲಕ ಮತ್ತು ಜೀವಕೋಶಗಳು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತವೆ. ಯಾವ್ದ್ರಿ, ಗ್ಲಿಸರಿನ್ ಅನ್ನುವಂಥದ್ದು. ಆಮೇಲೆ ಇದೇನಪ್ಪಾ
ಯಾವ್ದ ಸ್ಯಾಪ್ರಿನ್ ಹಾಕೋದ್ರಿಂದ ಮೂಲಕ ಏನಾಗತ್ರಿ ಗುಲಾಬಿ ಬಣ್ಣ ಆಗುತ್ತೆ. ಈಗ ನೋಡ್ರಿ ನೀವು ನಾರ್ಮಲ್ ಕಲರ್ಕಿಂತ ಕೆಂಪು ಬಣ್ಣ ಅಥವಾ ಗುಲಾಬಿ ಬಣ್ಣ ಅಂತ ನೋಡಕತ್ರ ನಿಮಗೆ ಕ್ಲಿಯರ್ ಆಗಿ ರಬ್ ಹೊಡ್ದಂಗ ಕಾಣತ್ತಲ್ಲ, ಹಂಗ ಏನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕಾಗಿ ಸ್ಯಾಪ್ರಿನ್ ಅಂತ ಹಾಕ್ತಾರ. ಅದಕ್ಕೆ ಏನ್ ಮಾಡ್ತಾರ ಆಮೇಲೆ ಗ್ಲಿಸ್ರಿನ್ ಅನ್ನ ಹಾಕ್ತಾರ. ಗ್ಲಿಸ್ರಿನ್ ಅನ್ನ ಹಾಕಿ ಇದ್ರ ಮೇಲೆ ಕವರ್ ಸ್ಲಿಪ್ ಅನ್ನ ಮುಚ್ಚಿ, ಕವರ್ ಸ್ಲಿಪ್ ಅಂದ್ರೆ ಏನ್ರಿ ಒಂದು ಗ್ಲಾಸ್ ಇರುತ್ತದ, ಅದ್ರ ಮೇಲೆ ಒಂದು ಲೇಯರ್ ಮೇಲೆ ಮುಚ್ಚಿ ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ಈ ಜೀವಕೋಶಗಳು ಹೆಂಗ್ ಕಾಣಕತ್ತಪ್ಪ ಅಂತಂದ್ರ ಹಿಂಗ ಈರುಳ್ಳಿಯಲ್ಲಿರುವಂತ ಜೀವಕೋಶಗಳು ಈ ರೀತಿ ಕಾಣಕತ್ತವ್ರಿ, ಈ ರೀತಿ ಕಾಣಕತ್ತು. ಆ ಈರುಳ್ಳಿಯಲ್ಲಿರುವಂತ ಜೀವಕೋಶಗಳು ಹೆಂಗ್ರಿ ಈ ರೀತಿ ಕಾಣಕತ್ತು. ಅದ್ರೊಳಗೆ ಏನ್ ಮಾಡಿದಪ್ಪ ಅಂತ ನಾವ ಇದಕ್ಕೆ ಏನಂತ ಕರೆದ್ರಿ ಕೋಶ ಭಿತ್ತಿ ಅಂತ ಕರೆದ್ರ. ಈ ಹೊರಗಿನ ಲೇಯರ್ ಇಲ್ಲಿ ನೋಡ್ದ, ಈ ಹೊರಗಿನ ಲೇಯರ್ ಇದಕ್ಕೆ ಏನಂತ ಕರೆದ್ರು ಕೋಶ ಪೊರೆ ಅಂತ ಕರೆದ್ರು. ಇದಕ್ಕೆ ಇಂಗ್ಲಿಷ್ನಾಗ ಏನಂತಾರೆ ಕೋಶ ಭಿತ್ತಿಗೆ ಸೆಲ್ ವಾಲ್. ಆಮೇಲೆ ಸೆಲ್ ಮೆಂಬ್ರೇನ್, ಕೋಶ ಪೊರೆ ಅಂತ ಏನ್ರಿ ಸೆಲ್ ಮೆಂಬ್ರೇನ್. ಆಮೇಲೆ ಇದಕ್ಕೆ ನ್ಯೂಕ್ಲಿಯಸ್ ಅಂತ ಕರೀತಾರ. ನ್ಯೂಕ್ಲಿಯಸ್ಗೆ ಏನಂತ ಕರೀತಾರೆ ನ್ಯೂಕ್ಲಿಯಸ್ ಅಂತ ಕರೀತಾರ. ಆಮೇಲೆ ಕೋಶ ದ್ರವ್ಯಕ್ಕೆ ಏನಂತ ಕರೀತಾರೋ ಸೈಟೋಪ್ಲಾಸಮ್ ಅಂತ ಕರೀತಾರ. ಆಮೇಲೆ ಆ ಉಳ್ಳಾಗಡ್ಡಿ ಇದ್ರದಾಗ ಹೆಂಗ್ ಲೇಯರ್ ಹೆಂಗಿದ್ದಪ್ಪ ಅಂದ್ರೆ ಹಿಂಗ್ ಇಟ್ಟಂಗಿ ಆಕಾರದಾಗ ಈಗ ನೋಡ್ದ ಈ ಲೇಯರ್ ನ ನೋಡಿದಾಗ ನಿಮ್ಮ ಒತ್ತೊತ್ತಾಗಿ ಜೋಡಣೆ ಅಂತ ಅನಿಸ್ತಿಲ್ಲ ನಮಗ, ಒತ್ತೊತ್ತಾಗಿ ಜೋಡಣೆ ನೋಡ್ರಿ ಇಟ್ಟಂಗಿ ಹಂಗಿದೆ ಇರ್ತಾವಲ್ಲ ಹಂಗೇನಾಗಿರ್ತಾವಪ್ಪ ಅಂದ್ರ ಕರೆಕ್ಟ್ ಆಗಿ ಗಟ್ಟಿಯಾಗಿ ಒಂದಕ್ಕೊಂದು ಅಟ್ಯಾಚ್ ಆಗಿ ಏನಾಗಿರ್ತಾವಪ್ಪ ಅಂದ್ರೆ ಜೋಡಣೆ ಆಗಿರ್ತಾವ. ಇವಕ್ಕ ಏನಂತಾರಪ್ಪ ಅಂದ್ರೆ ಜೀವಕೋಶ ಅಂತ ಕರೀತಾರೆ. ಜೀವಕೋಶ ಅಂತ ಕರೀತಾರೆ. ಇಲ್ಲಿ ನೀವು ಏನ್ ನೆನ್ಪಿಟ್ಕೋಬೇಕಪ್ಪ ಅಂದ್ರ ಇಲ್ಲಿ ನೆನ್ಪಿಟ್ಕೋಬೇಕ್ರಿ ಈರುಳ್ಳಿ ಒಳಗೆ ಹೆಂಗ್ ಇದು ಮಾಡಿ ಚಟುವಟಿಕೆ ಕೊಟ್ಟಾರ ಅದ್ರೊಳಗೆ ನೆನ್ಪಿಟ್ಕೋಬೇಕಂತ ಏನ್ ರೂಲ್ಸ್ ಇಲ್ಲ. ಗ್ಲಿಸರಿನ್ ಅದು ಬಾಕಿ ಸ್ಯಾಫ್ರನ್ ಆಗಿರ್ಬೋದು ಅದ್ ಎದಕ್ ಹಾಕ್ತಾರ ಅನ್ನೋದು ಏನ್ ಕೇಳಂಗಿಲ್ಲ ಎಕ್ಸಾಮ್ದಾಗ. ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜೀವಕೋಶ ಹೆಂಗ್ ಅಂತ ಅನ್ನೋದಕ್ಕೆ ಏನ್ ಮಾಡಿರಪ್ಪ ಅಂದ್ರೆ ಅದೊಂದು ಚಟುವಟಿಕೆ ಮಾಡಿದಾರ. ಅದೇ ರೀತಿ ಏನ್ ಮಾಡ್ರಿಪ್ಪ ಅಂತಂದ್ರ ಈಗ ನಮ್ಮ ಬಾಯಿ ಒಳಗಿನ ಒಂದು ಜೀವಕೋಶ ತಗೊಂಡ್ರೆ ಹೆಂಗಪ್ಪ ಅಂತಂದ್ರ ನಾವು ಬಾಯಿಯಿಂದ ಶುದ್ಧ ನೀರಿನಿಂದ ಮುಕ್ಕಳಿಸಿ ಆ ಬಾಯಿ ಒಳಗಿರುವಂತಹ ಹಲ್ಲಿನಲ್ಲಿರುವಂತ ಒಂದು ಜೀವಕೋಶವನ್ನು ತಗೊಂಡ್ರೆ ಆ ಹಲ್ಲಿನಲ್ಲಿರುವಂತಹ ಜೀವಕೋಶವನ್ನ ಮತ್ತು ಸೇಮ್ ಏನ್ ಮಾಡ್ರಿಪ್ಪ ಅಂತಂದ್ರ ಅದಕ್ಕೆ ಗ್ಲಿಸರಿನ್ ಹಾಕಿ ಮತ್ತ ಅದನ್ನ ಏನ್ ಮಾಡಿದ್ರು ಸೂಕ್ಷ್ಮದರ್ಶಕದ ಮೂಲಕ ಯಂತ್ರದ ಮೂಲಕ ನೋಡ್ರಿ. ಆ ನೋಡಿದಾಗ ಏನಾಗತ್ತಪ್ಪ ಅಂದ್ರೆ ಈ ಆಕಾರದ ಕಂಡು ಇಲ್ಲ ನೋಡ್ರಿ ಈ ಆಕಾರದ ಕಂಡು. ಇದರಿಂದ ನಮಗ್ ಏನ್ ಗೊತ್ತಾಗತ್ತಿ ಅಲ್ಲಿ ನೋಡ್ರಿ ಈರುಳ್ಳಿ ಆಕಾರದಾಗ ಜೀವಕೋಶಗಳು ಯಾವ ರೀತಿ ಕಂಡು, ಆಮೇಲೆ ಇದ್ರೊಳಗ ಈ ಹಲ್ಲೊಳಗೆ ಹೆಂಗ್ ಜೀವಕೋಶಗಳು ಕಂಡು, ಇದರಿಂದ ಹೆಂಗ್ ಅಂತ ಏನ್ ಅರ್ಥ ಆಗತ್ತಪ್ಪ ಅಂತಂದ್ರ ನಮ್ಮ ದೇಹದಲ್ಲಿ ಎಲ್ಲಾ ಪ್ರತಿಯೊಂದು ಜೀವಕೋಶಗಳು ಬೇರೆ ಬೇರೆಯವನ್ನ ಹೊಂದಿರ್ತಾವ್ರಿ. ಪ್ರತಿಯೊಂದು ಜೀವಕೋಶಗಳು ಏನಪ್ಪಾ ಅಂತಂದ್ರ ಬೇರೆ ಬೇರೆನ ಹೊಂದಿರ್ತಾವ. ಈಗ ನಮ್ ಬಾಯಿ ಒಳಗ್ ಬೇರೆ ಇರ್ತತಿ, ನಮ್ ಕೈ ಒಳಗ್ ಬೇರೆ ಇರ್ತತಿ. ಅದೇ ರೀತಿ ನಮ್ಮ ಕಾಲುಗಳು ಯಾಕಪ್ಪ ಹಂಗ್ ಬೇರೆ ಇರ್ತಾವ ಅಂತಂದ್ರ ಪ್ರತಿಯೊಂದು ಜೀವಕೋಶಗಳು ತಮ್ಮದೇ ಆದ ಆಕಾರವನ್ನ ತಮ್ಮದೇ ಆದ ಕಾರ್ಯವನ್ನ ಹೊಂದಿರ್ತಾವ. ಇಲ್ಲಿ ನೋಡ್ರಿ ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ಅನ್ನ ಸುತ್ತುವರಿದಿದೆ ಅಂದ್ರೆ ಸೆಲ್ ಮೆಂಬ್ರೇನ್ ಏನಿರ್ತೈತ್ರಿ ಸೆಲ್ ಮೆಂಬ್ರೇನ್. ಇದು ಹೊರಗಿಂದು ಸೆಲ್ ಮೆಂಬ್ರೇನ್. ಒಳಗಿಂದ ಏನ್ ಲಿಕ್ವಿಡ್ ಇರ್ತೈತಲ್ರಿ ಅದಕ್ಕೆ ಏನಂತ ಕರೀತಾರೋ ಕೋಶ ದ್ರವ್ಯ ಅಥವಾ ಇದಕ್ಕೆ ಇಂಗ್ಲಿಷ್ನಾಗ ಏನಂತಾರು ಸೈಟೋಪ್ಲಾಸಮ್ ಅಂತ ಕರೀತಾರೆ. ಆಮೇಲೆ ಇದ್ರೊಳಗೆ ಇರುವಂತದಕ್ಕೆ ಏನಂತ ಕರೀತಾರಿ ಇದಕ್ಕ ನ್ಯೂಕ್ಲಿಯಸ್ ಅಂತ ಕರೀತಾರ. ಅರ್ಥ ಆತ್ರಿ? ಆಮೇಲೆ ಈ ಕೋಶ ದ್ರವ್ಯ ಇದೇನ್ ಮಾಡ್ತತಿ ಕೋಶ ದ್ರವ್ಯ ಅಂತಂದ್ರ ನೋಡ್ರಿ ಕೋಶ ದ್ರವ್ಯವು ಜೀವಕೋಶದ ಇತರ ಘಟಕಗಳು ಮತ್ತು ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಕೊಬ್ಬು ಆಗಿರ್ಬೋದು ಮತ್ತು ಖನಿಜ ಲವಣಂತ ಸಂಯುಕ್ತಗಳನ್ನ ಹೊಂದಿರ್ತತಿ. ಯಾವುದು ಈ ಸೈಟೋಪ್ಲಾಸಮ್ ಇದೇನ್ ಲಿಕ್ವಿಡ್ ಇರತ್ತಲ್ರಿ ಈ ಎಲ್ಲಾ ಅಂಶಗಳನ್ನ ಹೊಂದಿರ್ತತಿ. ಬಹುತೇಕ ಜೀವಕ್ರಿಯೆಗಳು ಕೋಶ ದ್ರವ್ಯದೊಳಗೆ ನಡೆಯುತ್ತವೆ. ಅಂದ್ರೆ ಎಲ್ಲಾ ಚಟುವಟಿಕೆಗಳು ಎಲ್ಲಿ ನಡೀತಪ್ಪ ಅಂದ್ರೆ ಈ ಕೋಶ ದ್ರವ್ಯದಾಗ ನಡೀತಾವು. ಈ ಜೀವಕೋಶದೊಳಗೆ ನಡೆಯುವ ಎಲ್ಲಾ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡುವಂಥದ್ದು ಯಾವ್ದ್ರಿ ಈ ನ್ಯೂಕ್ಲಿಯಸ್ ಅನ್ನೋದು. ಎಲ್ಲಾ ಚಟುವಟಿಕೆಗಳು ನಡೆದಲ್ಲಿ ಈ ಸೈಟೋಪ್ಲಾಸಮ್ ತ ನಡೀತಾವು, ಆದ್ರೆ ಇದನ್ನ ಕಂಟ್ರೋಲ್ ಮಾಡೋದು ಯಾವ್ದು ನ್ಯೂಕ್ಲಿಯಸ್. ಆಮೇಲೆ ಇದು ಕೋಶ ಪೊರೆ ಅಂತಂದ್ರೆ ಏನ್ರಿ ಸೆಲ್ ಮೆಂಬ್ರೇನ್. ಈ ಸೆಲ್ ಮೆಂಬ್ರೇನ್ ಏನ್ ಮಾಡ್ತತಿ ಇದಕ್ಕೆ ರಕ್ಷಣೆಯನ್ನ ಕೊಡ್ತತಿ. ಅರ್ಥಾತ್ ಮೇನ್ ಇಂಪಾರ್ಟೆಂಟ್ 3 ಪಾರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ. ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಇವುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಆಮೇಲೆ ಸಸ್ಯ ಜೀವಕೋಶದಲ್ಲಿ ಕಂಡು ಬರುವ ಕೋಶ ಭಿತ್ತಿಯು ನೋಡ್ರಿ ಈ ಕೋಶ ಭಿತ್ತಿ ಅನ್ನೋದು ಏನಪ್ಪಾ ಅಂದ್ರೆ ಸೆಲ್ ವಾಲ್. ಇದು ಕೇವಲ ಏನಪ್ಪಾ ಅಂತಂದ್ರ ಸಸ್ಯಗಳಲ್ಲಿ ಮಾತ್ರ ಕಂಡು ಬರುತ್ತದೆ. ಯಾವ್ದ್ರಿ ಸೆಲ್ ವಾಲ್. ಯಾಕಪ್ಪ ಅಂತಂದ್ರ ಸಸ್ಯಗಳಿಗೆ ದೃಢತೆ ಮತ್ತು ಶಕ್ತಿಯ ಅವಶ್ಯಕತೆ ಇರುತ್ತೆ. ಆ ಶಕ್ತಿ ಮತ್ತು ದೃಢತೆಯನ್ನು ಒದಗಿಸುವುದು ಯಾಕಪ್ಪ ಅಂತಂದ್ರ ಸೆಲ್ ವಾಲ್ ಅನ್ನ ಒದಗಿಸ್ತದೆ. ಆಮೇಲೆ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಟ್ಟಾರ ಏನಪ್ಪಾ ಅಂತಂದ್ರ
ಸಸ್ಯದ ಎಲ್ಲಾ ಭಾಗಗಳಲ್ಲಿ ಜೀವಕೋಶಗಳು ಸಣ್ಣ ಕಂಬಿಗಳಂತ ರಚನೆಯನ್ನ ಹೊಂದಿರುತ್ತವೆ. ಅವುಗಳನ್ನ ನೆನ್ಪಿರ್ತಾರ್ರಿ ಪ್ಲಾಸ್ಟಿಡ್ ಅಂತ ಕರೀತಾರ. ನೋಡ್ರಿ, ಈ ಸಸ್ಯದೊಳಗ ಸೆಲ್ ವಾಲ್ ಎಕ್ಸ್ಟ್ರಾ ಇತ್ತು. ಸಸ್ಯ ಒಳಗ ಎಕ್ಸ್ಟ್ರಾ ಯಾವ್ದಿತ್ತು? ಸೆಲ್ ವಾಲ್ ಇತ್ತು. ಇದು ಪ್ರಾಣಿ ಜೀವಕೋಶದಾಗಿತ್ತೇನ? ಇಲ್ಲ. ಅದೇ ರೀತಿ ಮತ್ ಸಸ್ಯದಾಗ ಇನ್ನೊಂದು ಎಕ್ಸ್ಟ್ರಾ ಯಾವ್ದು ಬಂತು? ಪ್ಲಾಸ್ಟಿಡ್. ಪ್ಲಾಸ್ಟಿಡ್ ಅನ್ನುವಂತ ಬಂದು ಇವು ಕಂಬಿ ಅಂತ ರಚನೆಯನ್ನ ಹೊಂದಿರ್ತಾವ. ಹೆಂಗ? ಹಿಂಗ್ ಉದ್ದಗೆ ಸಣ್ಣ ಸಣ್ಣ ಕಂಬಿ ಅಂತ ರಚನೆಗಳನ್ನ ಹೊಂದಿರ್ತಾವ. ಆಮೇಲೆ ಇವೇನ್ ಹೊಂದಿರ್ತಾವಪ್ಪ ಅಂದ್ರ ಪ್ಲಾಸ್ಟಿಡ್ಗಳು ಕ್ಲೋರೋಪ್ಲಾಸ್ಟ್ ಗಳನ್ನ ಹೊಂದಿರ್ತಾವ. ಯಾವಗಳನ್ನ ಹೊಂದಿರ್ತಾವು? ಕ್ಲೋರೋಪ್ಲಾಸ್ಟ್ ಗಳನ್ನ ಹೊಂದಿರ್ತಾವ. ಕ್ಲೋರೋಪ್ಲಾಸ್ಟ್ ಗಳನ್ನ ಹೊಂದಿರ್ತಾವ. ಈ ಕ್ಲೋರೋಪ್ಲಾಸ್ಟ್ ಗಳು ಏನಪ್ಪಾ ಅಂತಂದ್ರ ಕ್ಲೋರೋಪಿಲ್ ಗಳನ್ನ ಹೊಂದಿರ್ತಾವ. ನೋಡ್ರಿ, ಪ್ಲಾಸ್ಟಿಡ್ ಇವು ಸಸ್ಯ ಜೀವಕೋಶ ಹೊಂದಿರೋದು ಯಾವ್ದು? ಪ್ಲಾಸ್ಟಿಡ್. ಈ ಪ್ಲಾಸ್ಟಿಡ್ಗಳು ಹೊಂದಿರೋದು ಯಾವ್ದಪ್ಪ ಅಂತಂದ್ರ ಪ್ಲಾಸ್ಟಿಡ್ ಉದಾಹರಣೆ ಯಾವ್ದ್ರಿ? ಕ್ಲೋರೋಪ್ಲಾಸ್ಟ್ ಅನ್ನೋದು ಒಂದು ಪ್ಲಾಸ್ಟಿಡ್. ಅರ್ಥ ಆಯ್ತು? ಕ್ಲೋರೋಪ್ಲಾಸ್ಟ್ ಅನ್ನೋದೇನ ಒಂದು ಪ್ಲಾಸ್ಟಿಡ್. ಇಲ್ಲಿ ನೋಡ್ರಿ, ಕ್ಲೋರೋಪ್ಲಾಸ್ಟ್ ಅನ್ನೋದು ಒಂದು ಪ್ಲಾಸ್ಟಿಡ್. ಅದ್ರೊಳಗೆ ಇರುವಂತದ್ದು ಯಾವ್ದ್ರಿ? ಕ್ಲೋರೋಪಿಲ್ ಅನ್ನ ಹೊಂದಿರ್ತದ. ಕ್ಲೋರೋಪಿಲ್ ಅನ್ನ ಹೊಂದಿರ್ತತಿ. ಇದೇನ್ ಮಾಡ್ತದಪ್ಪ ಅಂತಂದ್ರ ಸಸ್ಯಗಳಿಗೆ ಹಸಿರಾಗಿ ಕಾಣಲು, ಸಸ್ಯಗಳು ಹಸಿರಾಗಿ ಕಾಣಲು ಕಾರಣ ಯಾವ್ರಿ? ಕ್ಲೋರೋಪಿಲ್. ಕ್ಲೋರೋಪಿಲ್ ಅನ್ನೋದು ಎಲ್ಲಿರ್ತತಿ? ಕ್ಲೋರೋಪ್ಲಾಸ್ಟ್ ಆಗಿರತಿ. ಕ್ಲೋರೋಪ್ಲಾಸ್ಟ್ ಅನ್ನೋದೇನ್ರಿ? ಪ್ಲಾಸ್ಟಿಡ್. ಪ್ಲಾಸ್ಟಿಡ್ ಅನ್ನೋದು ಎಲ್ಲಿ ಕಂಡು ಬರುತ್ತೆ? ಕೇವಲ ಸಸ್ಯದಲ್ಲಿ ಮಾತ್ರ ಕಂಡು ಬರುತ್ತದೆ, ಪ್ರಾಣಿಗಳಲ್ಲಿ ಕಂಡು ಬರುವುದಿಲ್ಲ. ಅರ್ಥ ಆತ್ರಿ? ಆಮೇಲೆ ಈಗ ಅಕಸ್ಮಾತ್ ಹಸಿರು ಬಣ್ಣವನ್ನ ನೀಡ್ತಾವ. ಕೆಲವೊಂದು ಏನ್ ಸಸ್ಯಗಳು ಇರ್ತಾವಪ್ಪ ಅಂದ್ರೆ ಹಸಿರು ಇರಂಗಿಲ್ಲ. ಅವುಗಳಲ್ಲಿ ಇದರ ಕಾರ್ಯ ಏನಪ್ಪಾ? ಈ ಪ್ಲಾಸ್ಟಿಡ್ ಕಾರ್ಯ ಏನಪ್ಪಾ ಅಂತಂದ್ರ ವಸ್ತುಗಳ ಸಂಗ್ರಹಣೆಗೆ ಸಹಾಯ ಮಾಡುತ್ತದೆ. ವಸ್ತುಗಳ ಸಂಗ್ರಹಣೆಗೆ ಸಹಾಯ ಮಾಡುತ್ತದೆ. ಅರ್ಥ ಆತ್ರಿ? ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಸಸ್ಯ ಜೀವಕೋಶದಾಗ ಎಕ್ಸ್ಟ್ರಾ ಯಾವ್ಯಾವ ಅಂತ ನೋಡತ್ತೇವೆ ನಾವೀಗ. ಸಸ್ಯ ಜೀವಕೋಶದಾಗ ಇನ್ನೊಂದು ಖಾಲಿ ಇರುವಂತಹ ಸ್ಥಳವನ್ನು ಸಹ ಹೊಂದಿದೆ. ಅದ ಯಾವ್ದಪ್ಪ ಅಂತಂದ್ರ ರಸದಾನಿ. ರಸದಾನಿ ಇದಕ್ಕೆ ಇಂಗ್ಲಿಷ್ನಾಗ ಏನಂತಾರು? ವ್ಯಾಕ್ಯೂಲ್. ಇದಕ್ಕೇನಂತಾರ್ರಿ? ವ್ಯಾಕ್ಯೂಲ್. ನೋಡ್ರಿ, ಇಲ್ಲಿ ನೋಡುದ ಇದು ವ್ಯಾಕ್ಯೂಲ್. ಇದು ಇದೇನ್ ದೊಡ್ಡದ ಈ ಚೌಕ ಆಕಾರ ಐತಲ್ರಿ, ಇದಕ್ಕೆ ಏನಂತಾರಪ್ಪ ಅಂತಂದ್ರ ವ್ಯಾಕ್ಯೂಲ್ ಅಂತ ಕರೀತಾರ. ಇದು ಕೇವಲ ಏನಪ್ಪಾ ಅಂದ್ರೆ ಸಸ್ಯಗಳಲ್ಲೂ ಇರ್ತತಿ. ಸಸ್ಯಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಆದ್ರೆ ಕೆಲವೊಂದು ಸಮಯದಲ್ಲಿ ಪ್ರಾಣಿಗಳಲ್ಲೂ ಕಂಡು ಬರುತ್ತೆ. ಅದ ಸಣ್ಣ ಇರ್ತಾರು. ನೋಡ್ರಿ, ಎಕ್ಸಾಮ್ದಾಗ ಏನ್ ಕೇಳ್ಬೋದಪ್ಪ ಅಂತಂದ್ರೆ ಸಸ್ಯಗಳಲ್ಲಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ವ್ಯಾಕ್ಯೂಲ್ಗಳು ಕಂಡು ಬರುತ್ತವೆ ಅಂತ ಕೇಳ್ತಾರ. ಆಮೇಲೆ ಪ್ರಾಣಿಗಳಲ್ಲಿ ವ್ಯಾಕ್ಯೂಲ್ಗಳ ಆಕಾರ ಚಿಕ್ಕದಾಗಿರ್ತದೆ ಎರಡನೇ ಹೇಳಿಕೆ ಕೊಡ್ತಾರ. ಅಕಸ್ಮಾತ್ ನೀವು ವ್ಯಾಕ್ಯೂಲ್ ಬಗ್ಗೆ ಇದನ್ನ ಸ್ಟಡಿ ಮಾಡಿದ್ರೆ ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ. ವ್ಯಾಕ್ಯೂಲ್ಗಳು ಸಸ್ಯಗಳಲ್ಲೂ ಕಂಡು ಬರ್ತಾವ, ಪ್ರಾಣಿಗಳಲ್ಲೂ ಕಂಡು ಬರ್ತಾವ. ಆದ್ರೆ ಪ್ರಾಣಿಗಳಲ್ಲಿ ಚಿಕ್ಕ ಆಕಾರದಲ್ಲಿ ಇರ್ತಾವ. ಸಸ್ಯಗಳಿಗೆ ಕಂಪೇರ್ ಮಾಡಿದಾಗ ಚಿಕ್ಕ ಆಕಾರದಾಗ ಇರ್ತಾವ. ಮತ್ತೆ ಈ ವ್ಯಾಕ್ಯೂಲ್ಗಳ ಕೆಲಸ ಏನು? ಇದು ಸಸ್ಯ ಜೀವಕೋಶವು ಪ್ರಮುಖ ವಸ್ತುಗಳನ್ನ ಸಂಗ್ರಹಿಸಲು. ನೋಡ್ರಿ, ಈ ವ್ಯಾಕ್ಯೂಲ್ ಏನ್ ಮಾಡತ್ರಿ? ಜೀವಕೋಶವು ಇಂಪಾರ್ಟೆಂಟ್ ವಸ್ತುಗಳನ್ನ ಸಂಗ್ರಹಿಸಲು ಅಂದ್ರೆ ಕಲೆಕ್ಟ್ ಮಾಡಿ ಇಟ್ಕೋಕ, ಮತ್ತೆ ತ್ಯಾಜ್ಯವನ್ನ ತೊಡೆದು ಹಾಕಲು ಅಂದ್ರ ಏನಾರ ಹೊಲಸಿತ್ತಂತ ತ್ಯಾಜ್ಯವನ್ನ ಹೊರಗೆ ಹಾಕಲು ಸಹಾಯ ಮಾಡುವಂತದ್ದು ಯಾವ್ದ್ರಿ? ಈ ವ್ಯಾಕ್ಯೂಲ್ ಅನ್ನುವಂತ ಭಾಗ ಸಹಾಯ ಮಾಡ್ತತಿ. ಪ್ರಾಣಿ ಜೀವಕೋಶಗಳಲ್ಲಿ ರಸದಾನಿಗಳು ಸಾಮಾನ್ಯವಾಗಿ ಇರುವುದಿಲ್ಲ. ಆಮೇಲೆ ಪ್ರಾಣಿಗಳಲ್ಲಿ ಇರುವುದಿಲ್ಲ. ಒಂದು ವೇಳೆ ಇದ್ದಲ್ಲೇನೋ ಏನಪ್ಪಾ ಅಂತಂದ್ರೆ ಅವುಗಳು ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತವೆ. ರಸದಾನಿಗಳು ನೀರಿನಲ್ಲಿ ವಿಲೀನವಾಗಿರುವ ಕೆಲವು ವಸ್ತುಗಳನ್ನ ಸಂಗ್ರಹಿಸುತ್ತವೆ. ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ಇಟ್ಕೋತಾರ. ಯಾವ್ದ್ರಿ? ವ್ಯಾಕ್ಯೂಲ್ ಅಥವಾ ರಸದಾನಿಗಳು. ಆದ್ದರಿಂದ ಜೀವಕೋಶವು ಕೇವಲ ದ್ರವ ತುಂಬಿದ ಸರಳ ಚೀಲವಲ್ಲ, ಇದು ಅನೇಕ ವಿಭಿನ್ನ ವಸ್ತುಗಳನ್ನ ಹೊಂದೈತಿ ಅಂತ ಹೇಳಿದಾರ. ಈ ರೋಗಿ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ನೀವು ಪ್ಲಾಸ್ಟಿಡ್ ಬಗ್ಗೆ ನೆನ್ಪಿಟ್ಕೋಬೇಕು. ಪ್ಲಾಸ್ಟಿಡ್ ಅನ್ನೋದೇನ್ರಿ? ಕೇವಲ ಸಸ್ಯಗಳಲ್ಲಿ ಮಾತ್ರ ಕಂಡು ಬರ್ತದೆ. ಪ್ಲಾಸ್ಟಿಡ್ ಉದಾಹರಣೆ ಯಾವ್ದಕ್ಕತಿ? ಕ್ಲೋರೋಪಿಲ್ ಅನ್ನೋದು ಒಂದು ಪ್ಲಾಸ್ಟಿಡ್. ಆ ಕ್ಲೋರೋಪಿಲ್ ಏನ್ ಮಾಡ್ತತಿ? ಸಸ್ಯಗಳಿಗೆ ಹಸಿರು ಬಣ್ಣವನ್ನ ನೀಡ್ತತಿ. ಅರ್ಥಾತ್ ಆಮೇಲೆ ವ್ಯಾಕ್ಯೂಲ್ ಒಂದು ಬರುತ್ತೆ. ವ್ಯಾಕ್ಯೂಲ್ ಏನ್ ಮಾಡ್ತತಿ? ಇದನ್ನ ಸಂಗ್ರಹಣೆ ಮಾಡುವಂತ ಕೆಲಸ ಮಾಡುತ್ತೆ. ಸಸ್ಯ ಅದು ಕೇವಲ ಸಸ್ಯ ಜೀವಕೋಶದಲ್ಲಿ ಕಂಡು ಬರುತ್ತೆ. ಪ್ರಾಣಿ ಜೀವಕೋಶಗಳಲ್ಲಿ ಕಂಡು ಬರಂಗಿಲ್ಲ. ಕೆಲವೊಂದು ಪ್ರಾಣಿಗಳಲ್ಲಿ ಕಂಡು ಬಂತಂತಂದ್ರು ಅದು ಹೆಂಗಿರ್ತದಪ್ಪ ಅಂತಂದ್ರ ಚಿಕ್ಕದಾಗಿರ್ತತಿ. ಅದೇನ್ ಮಾಡ್ತದಪ್ಪ ಅಂತಂದ್ರ ವ್ಯಾಕ್ಯೂಲ್ ವಸ್ತುಗಳನ್ನ ಸಂಗ್ರಹಣೆ ಮಾಡಿರ್ತತಿ. ಮತ್ತೆ ಯಾವಾರ ತ್ಯಾಜ್ಯಗಳು ಇದ್ದು ಅಂತ ಹೊರ ಹಾಕಕ್ ಹೆಲ್ಪ್ ಮಾಡ್ತತಿ. ಅರ್ಥಾತ್ರಿ? ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಸಸ್ಯ ಜೀವಕೋಶಗಳು ಎಕ್ಸ್ಟ್ರಾ ಯಾವ್ದು ಕಂಡು ಬರತ್ತಿ? ಈ ಕೋಶ ಭಿತ್ತಿ ಅನ್ನೋದು ಕಂಡು ಬರತ್ತಿ. ಅರ್ಥಾತ್ರಿ? ನೆಕ್ಸ್ಟ್ ನೋಡ್ರಿ, ಈಗ ನಾವು ಜೀವಕೋಶದ ರಚನೆಯನ್ನ ಅರ್ಥ ಮಾಡ್ಕೊಂಡು ಸಸ್ಯ ಆಗಿದ್ದು ಪ್ರಾಣಿ ಜೀವಕೋಶಗಳ ಏನ್ ಡಿಫ್ರೆನ್ಸ್ ಅದ ಅಂತ ಹೇಳಿ. ಅದೇ ರೀತಿ ಜೀವಕೋಶಗಳ ಆಕಾರ. ಈಗ ನೋಡ್ರಿ, ನಮ್ ಪ್ರಾಣಿ ಜೀವಕೋಶಗಳೊಳಗ ಏನಪ್ಪಾ ಅಂತಂದ್ರೆ ಎಲ್ಲಾ ಜೀವಕೋಶಗಳು ಸಮವಾಗಿರಂಗಿಲ್ಲ. ಉದಾಹರಣೆ ಅಂತಂದ್ರೆ ಈಗ ಸ್ನಾಯುಕೋಶ ಅಂತಂದ್ರೆ ಏನ್ರಿ? ಯಾವ್ದ? ಮಸಲ್ ಸೆಲ್ ಅಂತ ಕರೀತಾರೆ ಇದಕ್ಕೆ. ಮಸಲ್ ಸೆಲ್ ಅಂತಂದ್ರೆ ನಮ್ಮ ಸ್ನಾಯುಗಳಲ್ಲಿರುವಂತಹ ಜೀವಕೋಶ. ಇದು ಹೆಂಗಿರುತ್ತೆ ನೋಡ್ರಿ ಆಕಾರ. ಇದು ಹೆಂಗಿರುತ್ತೆ? ಈ ಆಕಾರದಾಗ ಇರುತ್ತೆ. ಅದೇ ರೀತಿ ನರಕೋಶ ಅಂತಂದ್ರೆ ಏನ್ರಿ? ನರು ಸೆಲ್. ಇದು ಹೆಂಗಿರುತ್ತೆ? ಉದ್ದನೆ ಆಕಾರವನ್ನು ಹೊಂದಿರ್ತದೆ. ಹಂಗ
ನಮ್ಮ ದೇಹದಲ್ಲಿ ಎಲ್ಲಾ ಜೀವಕೋಶಗಳು ಒಂದೇ ರೀತಿಯ ಆಕಾರವನ್ನ ಹೊಂದಿರಂಗಿಲ್ಲ, ಬೇರೆ ಬೇರೆ ಆಕಾರವನ್ನ ಹೊಂದಿರ್ತಾವ. ಯಾಕೆ ಹೊಂದಿರ್ತಾವಪ್ಪ ಅಂತಂದ್ರೆ ಅವುಗಳ ಕಾರ್ಯಕ್ಕೆ ತಕ್ಕಂತೆ. ಈಗ ನೋಡ್ರಿ, ನಾವು ನಮ್ಮ ಬ್ರೈನ್ ಒಳಗ ಸಿಗ್ನಲ್ ಗಳನ್ನ ಪಾಸ್ ಮಾಡ್ಬೇಕು. ಅದಕ್ಕಾಗಿ ಜೀವಕೋಶಗಳು ಹೆಂಗಿರ್ತಾವ್ರಿ, ಉದ್ದಗೆ ಇರ್ತಾವ. ಉದ್ದಗೆ ಇದ್ದಪ್ಪ ಅಂತಂದ್ರೆ ಒಂದು ಜೀವಕೋಶದ ಸಿಗ್ನಲ್ಗಳನ್ನ ಇನ್ನೊಂದು ಜೀವಕೋಶದ ಸಿಗ್ನಲ್ಗಳನ್ನ ಈಸಿಯಾಗಿ ಇದು ಮಾಡ್ಬೋದು. ಅದ ಅಕಸ್ಮಾತ್ ಹಿಂಗ್ ರೌಂಡ್ ರೌಂಡ್ ಇದ್ದಪ್ಪ ಅಂತಂದ್ರೆ ಏನ್ ಯೂಸ್ ಆಗಲ್ಲ, ಯಾಕಂದ್ರೆ ಸ್ಥಳವನ್ನ ಹೆಚ್ಚಿಗೆ ತಿಂತಾವ. ಆದ್ರೆ ಏನಾಗಲ್ರಿ, ಸಿಗ್ನಲ್ ಇದ್ರೊಳಗೆ ಪಾಸ್ ಆಗಕ್ ಆಗಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಜೀವಕೋಶಗಳು ಬೇರೆ ಬೇರೆ ಆಕಾರವನ್ನ ಹೊಂದಿರ್ತಾವ. ನೋಡ್ರಿ, ಸ್ನಾಯುಕೋಶ ಕದಿರಿನ ಆಕಾರದಲ್ಲಿದ್ದರೆ ನರಕೋಶ ಏನಿರುತ್ತದೆ ಉದ್ದವಾಗಿರುತ್ತವೆ. ಇನ್ನು ಕೆಲವು ಜೀವಕೋಶಗಳು ಉದ್ದ ಮತ್ತು ತೆಳವಾಗಿರುತ್ತವೆ. ವಿಭಿನ್ನ ಜೀವಿಗಳಲ್ಲಿ ಜೀವಕೋಶಗಳು ಸಂಖ್ಯೆಯು ಬದಲಾಗಿರುತ್ತದೆ. ಯಾಕೆ ಭಿನ್ನವಾಗಿರ್ತಾವಪ್ಪ ಅಂತ ಹೇಳಂತಂದ್ರ ನೋಡ್ರಿ, ಅವುಗಳ ವಿಶಿಷ್ಟ ಆಕಾರ, ಗಾತ್ರ ಮತ್ತು ರಚನೆಯು ಅವುಗಳ ಕಾರ್ಯಗಳನ್ನ ನಿರ್ವಹಿಸಲು ಸಹಾಯ ಮಾಡುತ್ತವೆ. ಅವುಗಳ ಕೆಲಸ ಮಾಡಕ್ಕೆ ಏನಕ್ಕಪ್ಪ ಅಂದ್ರ ಆ ರೀತಿ ಆಕಾರವನ್ನ ಹೊಂದಿರ್ತಾವ. ಅರ್ಥಾತ್ರಿ. ಆಮೇಲೆ ಚಪ್ಪಟೆಯಾಗಿರ್ತವೆ. ನ್ಯೂರಾನ್ಗಳು ಎಂದು ಕರೆಯಲ್ಪಡುವ ನರಕೋಶಗಳು ಸಂದೇಶಗಳನ್ನ ಸಾಗಿಸ್ತಿರ್ತಾವ. ಅದಕ್ಕಾಗಿ ಏನಾಗಿರ್ತಾವಪ್ಪ ಅಂದ್ರ ಉದ್ದವಾದ ಆಕಾರವನ್ನ ಹೊಂದಿರ್ತಾವ. ಇಷ್ಟು ನೀವು ಈ ಪಾಯಿಂಟ್ ನೆನ್ಪಿಟ್ಕೋಬೇಕು. ಆಮೇಲೆ ನೋಡ್ರಿ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ಜೀವಕೋಶಗಳು ಬೇರೆ ಬೇರೆ ಇರ್ತಾವ. ಆ ಜೀವಕೋಶಗಳು ಹೆಂಗ್ ರೆಡಿ ಆಗಿರ್ತಾವಪ್ಪ ಅಂತಂದ್ರೆ ನಮ್ಮ ಆಹಾರವನ್ನ ಅಗೆಯಲು, ಚರ್ನ್ ಮಾಡಲು ಅಗೆಯಲು ಏನ್ ಮಾಡ್ತಾರಪ್ಪ ಅಂದ್ರ ಆ ಜೀವಕೋಶಗಳು ಆ ಆಕಾರವನ್ನ ಹೊಂದಿರ್ತಾವ. ನೆಕ್ಸ್ಟ್ ನೋಡ್ರಿ, ನೋಡಿ ಇದಕ್ಕ ಜೀವಕೋಶ ಅಂತ ಕರೀತಾರೆ. ಈ ಜೀವಕೋಶಗಳು ಏನಪ್ಪಾ ಅಂತಂದ್ರೆ ಹಲವಾರು ಜೀವಕೋಶಗಳು ಕೂಡಿ ಏನಕ್ಕಪ್ಪ ಅಂತಂದ್ರ ಟಿಶ್ಯೂ ಹಾಕವ್. ಟಿಶ್ಯೂ ಅಂತಂದ್ರೆ ಏನ್ರಿ, ಅಂಗಾಂಶ. ಇವಕ್ಕ ಸೆಲ್ ಅಂತ ಕರೀತಾರೆ ಇಂಗ್ಲಿಷ್ ಒಳಗೆ, ಸೆಲ್. ಹಲವಾರು ಜೀವಕೋಶಗಳು ಕೂಡಿ ಏನಕ್ಕವ್ರಿ, ಅಂಗಾಂಶ ಹಾಕಾವ್. ನೋಡ್ರಿ, ಒಂದು ಜೀವಿಯ ದೇಹವು ಸಂಕೀರ್ಣ ರೀತಿಯಲ್ಲಿ ಸಂಘಟಿತವಾಗಿದೆ. ಇಟ್ಟಿಗೆಯ ಗೋಡೆಯ ಮೂಲ ಘಟಕವಾಗಿರುವಂತೆ ಜೀವಕೋಶ ಏನಪ್ಪಾ ಅಂದ್ರೆ ಇಟ್ಟಿಗೆ ಅನ್ನೋದೇನ್ರಿ, ಗೋಡೆಯ ಮೂಲ ಘಟಕ ಅಂತಂದ್ರ ಯೂನಿಟ್ ಅದ, ಅಂದ್ರ ಬೇಸಿಕ್ ಯೂನಿಟ್ ಅದ. ಇದಕ್ಕೆ ಜೀವಕೋಶದ ಬೇಸಿಕ್ ಯೂನಿಟ್ ಅದಾಗತ್ರಿ ಸೆಲ್ ಆಗತ್ತ. ಈ ರೀತಿಯ ಒಂದೇ ರೀತಿಯ ಜೀವಕೋಶಗಳ ಗುಂಪು ಅಂತಂದ್ರ ಅವು ಯಾವ ರೀತಿ ಇರ್ಬೇಕ್ರಿ, ಒಂದೇ ರೀತಿ ಇರ್ಬೇಕು, ಬೇರೆ ಬೇರೆ ಇರಬಾರ್ದು. ಈಗ ನೋಡ್ರಿ, ನ್ಯೂರಾನ್ಗಳಲ್ಲಿ ಬಂತಂತ ಹೇಳ್ತಿಕೋರಿ. ಈಗ ನಾವು ನ್ಯೂರಾನ್ದಾಗ ನೋಡಿದ್ದು, ಆ ನ್ಯೂರಾನ್ ಒಂದೇ ರೀತಿ ಜೀವಕೋಶವನ್ನ ಹೊಂದಿರ್ಬೇಕು. ಅದಕ್ಕೆ ಏನಂತ ಕರೀತಾರ್ರಿ, ಅಂಗಾಂಶ ಅಂತ ಕರೀತಾರೆ. ಒಂದೇ ರೀತಿಯ ಜೀವಕೋಶಗಳ ಗುಂಪನ್ನ ಹೊಂದಿರೋದಕ್ಕೆ ಏನಂತ ಕರೀತಾರ್ರಿ, ಅಂಗಾಂಶ ಅಂತ ಕರೀತಾರೆ. ಆಮೇಲೆ ವಿವಿಧ ಅಂಗಾಂಶಗಳು ಏನ್ ಮಾಡ್ತಾವು, ಒಂದು ಅಂಗವನ್ನ ರೆಡಿ ಮಾಡ್ತಾವ್. ಈ ಎಲ್ಲಾ ಅಂಗಾಂಶಗಳು ಕೂಡಿ ಏನಾಗಿರ್ತಾವ್ರಿ, ಈ ಅಂಗಾಂಶಗಳು ಬೇರೆ ಬೇರೆ ಇವೆಲ್ಲ ಕೂಡಿ ಒಂದ್ ಅಂಗವನ್ನ ರೆಡಿ ಮಾಡ್ತಾವ್. ಅಂಗ ಅಂತಂದ್ರೆ ಏನ್ರಿ, ಆರ್ಗನ್. ಅಂಗಾಂಶ ಅಂತಂದ್ರೆ ಏನ, ಟಿಶ್ಯೂ ಅಂತಂದ್ರೆ ಏನ್ರಿ, ಒಂದೇ ರೀತಿಯ ಜೀವಕೋಶಗಳ ಗುಂಪು. ಅದೇ ರೀತಿ ಅಂಗಾಂಶ ಅಂತಂದ್ರೆ ಏನ್ರಿ, ಬೇರೆ ಬೇರೆ ಅಂಗಾಂಶಗಳು ಕೂಡಿ ಒಂದ್ ಅಂಗವನ್ನ ರೆಡಿ ಮಾಡ್ತಾವ. ಅಂಗ ಅಂತಂದ್ರೆ ಉದಾಹರಣೆ ಕಿಡ್ನಿ ಆಗಿರ್ಬೋದು, ಬ್ರೇನ್ ಆಗಿರ್ಬೋದು, ಅವೆಲ್ಲ ಏನಪ್ಪಾ ಅಂತಂದ್ರ ಒಂದು ಅಂಗ. ಆ ಅಂಗ ಹೆಂಗ್ ರಚನೆ ಆಗಿರ್ತೈತಿ, ಹಲವಾರು ಅಂಗಾಂಶಗಳಿಂದ ರಚನೆ ಆಗಿರುತ್ತೆ. ಅಂಗಾಂಶ ಅಂತಂದ್ರೆ ಏನ, ಟಿಶ್ಯೂ. ಆ ಅಂಗಾಂಶ ಹೆಂಗ್ ರಚನೆ ಆಗಿರುತ್ತೆ, ಸೆಲ್ ಗಳಿಂದ ರಚನೆ ಆಗಿರುತ್ತೆ. ಸೆಲ್ ಅಂದ್ರೆ ಏನ್ರಿ, ಜೀವಕೋಶ. ಇವೆಲ್ಲಾ ಅಂಗಗಳು ಕೂಡಿ ಒಂದ್ ಅಂಗವ್ಯೂಹ ರಚನೆ ಆಗತ್ತೆ. ಒಂದು ಅಂಗವ್ಯೂಹ ರಚನೆ ಆಗತ್ತೆ. ಅಂಗವ್ಯೂಹ ಅಂತಂದ್ರೆ ಏನಂತಾರೆ, ಇದಕ್ಕ ಆರ್ಗನ್ ಸಿಸ್ಟಮ್ ಅಂತ ಕರೀತಾರೆ. ಅಂಗವ್ಯೂಹ ಅಂತಂದ್ರೆ ಏನ್ರಿ, ಆರ್ಗನ್ ಸಿಸ್ಟಮ್. ಇದೊಂದು ಆರ್ಗನ್ ಸಿಸ್ಟಮ್ ಅಂತ ಕರೀತಾರೆ. ಆರ್ಗನ್ ಸಿಸ್ಟಮ್ ಅಂತಾರೆ. ಈಗ ಡೈಜೆಸ್ಟಿವ್ ಸಿಸ್ಟಮ್ ಇದೊಂದು ಏನಪ್ಪಾ ಅಂತಂದ್ರೆ ಆರ್ಗನ್ ಸಿಸ್ಟಮ್. ಅದೇ ರೀತಿ ರೆಸ್ಪಿರೇಟರಿ ಸಿಸ್ಟಮ್ ಅದೊಂದು ಏನಪ್ಪಾ ಅಂತಂದ್ರೆ ಅದೊಂದು ಅಂಗವ್ಯೂಹ. ಅದೊಂದು ಏನಪ್ಪಾ ಅಂದ್ರೆ ಆರ್ಗನ್ ಸಿಸ್ಟಮ್. ಹಿಂಗ ಈ ಎಲ್ಲಾ ಸಿಸ್ಟಮ್ಗಳು ಸೇರಿ ಏನಕ್ಕಪ್ಪ ಅಂತಂದ್ರೆ ಒಂದು ಜೀವಿ ಆಕತಿ. ಅರ್ಥಾತ್ರಿ, ಜೀವಿ ಹೆಂಗ ರಚನೆ ಆಗೈತೆ ಅಂತ ಗೊತ್ತಾತ್ ನಿಮ್ಗ. ಜೀವಿಯ ಮೂಲ ಘಟಕ ಯಾವುದು, ಜೀವಕೋಶ. ಅದಕ್ಕೆ ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್. ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಅಂತ ಕರೀತಾರೆ. ಯಾಕಂದ್ರೆ ನಮ್ ಜೀವಿ ನಿರ್ಮಾಣ ಆಗೋದು ಸ್ಟಾರ್ಟ್ ಆಗೋದನ್ನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಜೀವಕೋಶದಿಂದ ಸ್ಟಾರ್ಟ್ ಆಗುತ್ತೆ. ಈ ಜೀವಕೋಶಗಳು ಒಂದೇ ರೀತಿ ಜೀವಕೋಶಗಳು ಸೇರಿರ್ಬೇಕ್ರೆ ಇಲ್ಲಿ ಒಂದೇ ರೀತಿಯ ಜೀವಕೋಶಗಳು ಸೇರಿ ಏನಕ್ಕವು, ಅಂಗಾಂಶ ಹಾಕವು. ಅಂಗಾಂಶ ಅಂತಂದ್ರೆ ಏನ, ಇಂಗ್ಲಿಷ್ ಒಳಗ ಟಿಶ್ಯೂ ಅಂತ ಕರೀತಾರೆ. ಇವು ಟಿಶ್ಯೂಗಳು ವಿವಿಧ ರೀತಿಗಳು, ಇಲ್ಲಿ ಒಂದೇ ರೀತಿ ಬರಲ್ಲ, ಇಲ್ಲಿ ವಿವಿಧ ರೀತಿ ಬರ್ತಾವ. ವಿವಿಧ ರೀತಿಗಳ ಅಂಗಾಂಶಗಳು ಸೇರಿ ಏನಕ್ಕವು, ಅಂಗ ಹಾಕಾವ್. ಅಂಗ ಅಂತಂದ್ರೆ ಏನ್ರಿ, ಆರ್ಗನ್. ವಿವಿಧ ಆರ್ಗನ್ಗಳು ಸೇರಿ ಏನಕ್ಕಪ್ಪ ಅಂದ್ರೆ ಅಂಗವ್ಯೂಹ ಹಾಕಾವ್. ಅಂಗವ್ಯೂಹ ಅಂತಂದ್ರೆ ಏನ್ರಿ, ಆರ್ಗನ್ ಸಿಸ್ಟಮ್. ಈ ಆರ್ಗನ್ ಸಿಸ್ಟಮ್ ನಿಂದ ಏನ್ ನಿರ್ಮಾಣ ಆಗುತ್ತೆ, ಜೀವಿ ನಿರ್ಮಾಣ ಆಗುತ್ತೆ. ಅರ್ಥಾತ್ರಿ ಇದನ್ನ ಅಲ್ಲೇ ಕೊಟ್ಟಾರ. ಅರ್ಥಾತ್ರಿ ಯಾವ ಜೀವಿ ಅಂಡವು ಅನೇಕ ಜೀವಕೋಶಗಳಿಂದ ಸಂಪೂರ್ಣ ಜೀವಿಯನ್ನು ರೂಪಿಸಲು ಮತ್ತೆ ಬಹುಕೋಶ ಜೀವಿಗಳೆಂದು ಕರೆಯುತ್ತಾರೆ. ಹಂಗ ಇಲ್ಲಿ ಏನಪ್ಪಾ ಅಂತಂದ್ರೆ ವಿವಿಧ ಜೀವಕೋಶಗಳನ್ನು ಹೊಂದಿರೋದಕ್ಕೆ ಏನಂತ ಕರೀತಾರೆ, ಬಹುಕೋಶ ಜೀವಿ ಅಂತ ಕರೀತಾರೆ. ಬಹುಕೋಶ ಜೀವಿ ಅಂತಂದ್ರೆ ಏನ್ರಿ, ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಕರೀತಾರೆ. ನೋಡ್ರಿ, ಇದು ಇಂಪಾರ್ಟೆಂಟ್. ಇದೇನಪ್ಪ ಇಂಪಾರ್ಟೆಂಟ್ ಅಂತಂದ್ರ ಉಷ್ಟ್ರ ಪಕ್ಷಿ.
ಉಷ್ಟ್ರ ಪಕ್ಷಿಯ ಮೊಟ್ಟೆಯ ಲೋಳೆಯು. ಇಲ್ಲಿ ನೋಡಿ ಹಳದಿ ಅಂತ ಲೋಳೆ ಐತಲ್ರಿ, ಆ ಏನಪ್ಪಾ ಅಂದ್ರ ಒಂದೇ ಜೀವಕೋಶದಿಂದ ಹೊರಡಿಯಾಗಿರ್ತದೆ. ಇದಕ್ಕೆ ಎಕ್ಸಾಮ್ದಾಗ ಏನ್ ಕೇಳ್ತಾರಪ್ಪ ಅಂದ್ರ ಜೀವ ಜಗತ್ತಿನ ಅತಿ ದೊಡ್ಡ ಜೀವಕೋಶ ಯಾವ್ದಂತ ಏನ್ ಹೇಳ್ಬೇಕು, ಉಷ್ಟ್ರ ಪಕ್ಷಿಯ ಮೊಟ್ಟೆಯ ಅಂತ ಹೇಳ್ಬೇಕು. ಇದು ಎಷ್ಟದಪ್ಪ ಅಂದ್ರೆ 130 mm ನಿಂದ 170 mm ನ ವ್ಯಾಸವನ್ನ ಹೊಂದಿತದೆ. ಅರ್ಥಾತ್ರಿ ಮೊಟ್ಟೆಯು ಹೆಚ್ಚುವರಿಯಾಗಿ ಕೋಶವಲ್ಲದ ವಸ್ತುಗಳಾದ ಚಿಪ್ಪನ್ನು ಅಂತಂದ್ರ ಅಥವಾ ಒಂದು ಜೀವಕೋಶ ಇರಂಗಿಲ್ಲ, ಅದ್ರ ಮ್ಯಾಗ ಏನ್ ಚಿಪ್ ಇರತ್ತೆ. ಆ ಮೊಟ್ಟೆಯನ್ನ ರಕ್ಷಣೆ ಮಾಡಕ್ ಏನ್ ಮಾಡಿರತ್ತಪ್ಪ ಅಂದ್ರ ಅದ ಚಿಪ್ಪನ್ನ ಹೊಂದಿರತ್ತೆ. ಅದ್ರ ಏನ ಜೀವಕೋಶ ಇರಂಗಿಲ್ಲ. ರಕ್ಷಣೆಯಾಗಿ ಮತ್ತು ನಿರಂತರ ಬೆಳವಣಿಗೆಯ ಸಮಯದಲ್ಲಿ ಜೀವಕೋಶವನ್ನ ಪೋಷಿಸುವಂತ ಬಿಳಿ ದ್ರವವನ್ನ ಹೊಂದಿರ್ತತಿ. ಇಲ್ಲಿ ಏನೇನ್ ಹೋಗ್ಬೇಕು ನೀವು, ಏಕಕೋಶ ಜೀವಿ ಯಾವ್ದ್ರಿ, ಒಂದೇ ಜೀವಕೋಶವನ್ನ ಹೊಂದಿರುವಂತದ ಅತಿ ದೊಡ್ಡ ಜೀವಕೋಶ ಯಾವ್ದಂತ ಕೇಳಿ ಹೇಳ್ಬೇಕು, ಉಷ್ಟ್ರ ಪಕ್ಷಿಯ ಮೊಟ್ಟೆ ಅಂತ ಹೇಳ್ಬೇಕು. ಉಷ್ಟ್ರ ಪಕ್ಷಿಯ ಮೊಟ್ಟೆ ಅಂತ ಹೇಳ್ಬೇಕು. ಆಸ್ಟ್ರಿಚ್ ಅಂತ ಕರೀತಾರೆ ಅದಕ್ಕೆ. ಇಂಗ್ಲಿಷ್ನಾಗ ಏನಂತಾರ್ರಿ, ಆಸ್ಟ್ರಿಚ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಸೂಕ್ಷ್ಮ ಜೀವಿಗಳು ಅಂದ್ರೆ ಏನ. ನಾವು ನಾವು ಏನ್ ನೋಡ್ಕೊಂಡ್ ಬಂದಪ್ಪ ಅಂದ್ರೆ ಜೀವಕೋಶ ನೋಡ್ಕೊಂಡ್ ಬಂದು, ಜೀವಕೋಶ ಎದರಿಂದ ರೆಡಿ ಆಗೈತಿ, ಸಸ್ಯ ಜೀವಕೋಶ ಹೆಂಗ್ ರೆಡಿ ಆಗೈತಿ, ಪ್ರಾಣಿ ಜೀವಕೋಶ ಹೆಂಗ್ ರೆಡಿ ಆಗೈತಿ ಅಂತ ನೋಡ್ಕೊಂಡ್ ಬಂದು. ಈಗ ಏನ್ ಬರತ್ತಪ್ಪ ಅಂತಂದ್ರೆ ಸೂಕ್ಷ್ಮ ಜೀವಿಗಳು ಅಂದ್ರೆ ಏನ ನೋಡ್ರಿ. ಕೆಲವು ಜೀವಿಗಳು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತವೆ. ನೋಡ್ರಿ, ಒಂದೇ ಒಂದು ಅಥವಾ ಕೇವಲ ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತದೆ. ಅವುಗಳನ್ನ ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದಷ್ಟು ಚಿಕ್ಕದಾಗಿರುತ್ತವೆ. ಅವುಗಳನ್ನ ಏನ್ ಕರೀತಾರ್ರಿ, ಸೂಕ್ಷ್ಮ ಜೀವಿಗಳು ಅಂತ ಕರೀತಾರೆ. ಅಂದ್ರೆ ಇಂಗ್ಲಿಷ್ ಏನಂತಾರು ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣದಿರುವಂತ ಜೀವಿಗಳನ್ನ ಏನ್ ಕರೀತಾರೆ, ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕರೀತಾರೆ. ಉದಾಹರಣೆ ಯಾವಪ್ಪ ಅಂದ್ರೆ ಬ್ಯಾಕ್ಟೀರಿಯಾ, ಅಮೀಬಾ. ಇವು ಕೇವಲ ಏನಪ್ಪಾ ಅಂದ್ರೆ ಒಂದೇ ಜೀವಕೋಶವನ್ನು ಹೊಂದಿರ್ತಾವ. ಇವುಗಳನ್ನ ಏಕಕೋಶೀಯ ಜೀವಿ ಅಂತ ಕರೀತಾರೆ. ಎಕ್ಸಾಮ್ದಾಗ ಕೇಳ್ತಾರ, ಏಕಕೋಶ ಜೀವಿಗಳು ಯಾವುವು ಅಂತ ಹೇಳಿ. ಆಪ್ಷನ್ ಎ ಬ್ಯಾಕ್ಟೀರಿಯಾ, ಆಪ್ಷನ್ ಬಿ ಶಿಲೀಂಧ್ರ, ಆಪ್ಷನ್ ಸಿ ಅಮೀಬಾ ಅಂತ ಕೊಡ್ತಾರ. ಯಾವ್ರಿ ಎರಡು ಯಾವಪ್ಪ ಅಂದ್ರ ಬ್ಯಾಕ್ಟೀರಿಯಾ ಮತ್ತು ಅಮೀಬಾ. ಇವು ಏನಪ್ಪಾ ಅಂದ್ರೆ ಏಕಕೋಶ ಜೀವಿಗಳು. ಅದೇ ರೀತಿ ಶಿಲೀಂಧ್ರಗಳು ಮತ್ತು ಶೈವಲಗಳು. ಶಿಲೀಂಧ್ರ ಅಂತಂದ್ರೆ ಏನ್ ಬರತ್ರಿ, ಪಂಗೈ. ಇದಕ್ಕೆ ಏನಂತಾರು ಪಂಗೈ ಅಂತ ಕರೀತಾರ. ಆಮೇಲೆ ಇದಕ್ಕೆ ಏನಂತ ಕರೀತಾರು, ಶೈವಲಕ ಅಲ್ಗೆ ಅಂತ ಕರೀತಾರೆ. ಇತರ ಜೀವಿಗಳು ಅನೇಕ ಜೀವಕೋಶಗಳನ್ನ ಹೊಂದಿರ್ತಾವೆ. ಇವು ಯಾವಪ್ಪ ಅಂದ್ರೆ ಬಹುಕೋಶ ಜೀವಿಗಳು. ಏಕಕೋಶ ಜೀವಿಗಳು ಅಂದ್ರೆ ಯಾವ್ರಿ, ಬ್ಯಾಕ್ಟೀರಿಯಾ ಮತ್ತು ಅಮೀಬಾ. ಬಹುಕೋಶ ಜೀವಿಗಳು ಅಂತಂದ್ರೆ ಯಾವ ಬರ್ತಾವು, ಶಿಲೀಂಧ್ರ ಮತ್ತು ಶೈವಲ. ಶಿಲೀಂಧ್ರ ಅಂತಂದ್ರೆ ಏನ್ರಿ, ಪಂಗೈ. ಶೈವಲ ಅಂತಂದ್ರೆ ಅಲ್ಗೆ. ಇವುಗಳನ್ನ ಬಹುಕೋಶ ಜೀವಿಗಳು ಅಂತ ಕರೀತಾರೆ. ಇವೆಲ್ಲಿರ್ತಾವಪ್ಪ ಅಂತಂದ್ರ ಸುತ್ತಮುತ್ತಲು ನೀರು, ಗಾಳಿ ಮತ್ತು ಇವು ಎಲ್ಲಾ ಕಡೆ ಇರ್ತಾವ್ರಿ. ಅವುಗಳಿಂದ ಏನಕ್ಕಪ್ಪ ಅಂದ್ರೆ ನಮ್ಮ ದೇಹದೊಳಗೂ ಕಂಡು ಬಂದಿರ್ತಾವ ಕೆಲವೊಂದು. ಆದ್ರೆ ಅವುಗಳ ಜೀವಕೋಶಗಳು ಹೇಗೆ ಕಾಣುತ್ತವೆ, ಅವು ನಾವು ಈಗಷ್ಟೇ ಕಲಿತ ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳಂತೆ ಇವೆ ಅಥವಾ ಅವು ವಿಭಿನ್ನವಾಗಿವೆ. ಸೂಕ್ಷ್ಮ ಜೀವಿಗಳ ಜೀವಕೋಶಗಳನ್ನು ವೀಕ್ಷಿಸಲು ನಾವು ಸೂಕ್ಷ್ಮದರ್ಶಕವನ್ನು ಬಳಸಬೇಕಾಗಿದೆ. ಅದು ಅವುಗಳ ಗಾತ್ರವನ್ನು ದೊಡ್ಡದಾಗಿಸುತ್ತದೆ ಮತ್ತು ನಮಗೆ ಗೋಚರಿಸುವಂತೆ ಮಾಡುತ್ತದೆ. ವಿಜ್ಞಾನಿಗಳು ಕಡಿಮೆ ವೆಚ್ಚದ ಮತ್ತು ಮಡಚಬಹುದಾದ ಕಾಗದದ ಸೂಕ್ಷ್ಮದರ್ಶಕ ಅಥವಾ ಪೋಲ್ಸ್ಕೋಪ್. ನೋಡ್ರಿ, ಎಕ್ಸಾಮ್ದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಸೂಕ್ಷ್ಮ ಜೀವಿಗಳನ್ನ ಕಂಡುಹಿಡಿಯಲು ಬಳಸುವಂತ ಯಂತ್ರ ಅಂತ ಕೊಡ್ತಾರೆ. ಈಗ ಸೂಕ್ಷ್ಮದರ್ಶಕ ಯಂತ್ರ ಕೊಡಂಗಿಲ್ಲ ಅವ್ರು. ಈಗ ಏನ್ ಕೊಡ್ತಾರಪ್ಪ ಅಂದ್ರೆ ಪೋಲ್ಸ್ಕೋಪ್ ಅಂತ ಕೊಡ್ತಾರೆ. ಇದನ್ನು ಏನಪ್ಪಾ ಅಂದ್ರೆ ಸೂಕ್ಷ್ಮ ಜೀವಿಗಳನ್ನ ಕಾಣಲು ಬಳಸುವಂತ ಉಪಕರಣವಾಗಿದೆ. ಈಗಿನ ಎಕ್ಸಾಮ್ದಾಗ ಏನ್ ಮಾಡ್ತಾರೆ ಅಂದ್ರೆ ಪೋಲ್ಸ್ಕೋಪ್ ಕೊಡ್ತಾರ. ನೀನು ಒಂದು LPG ಕೊಟ್ಟಿರಿ ನೋಡ್ರಿ, LPG ವಾಸನೆ ಅಂತ ಹೇಳಿ ಕೇಳುವಾಗ ಇನ್ನೊಂದು ಕೊಟ್ಟಿದ್ರು ನೋಡ, ಇದ್ರ ಬದ್ಲಿ ಈಥೈಲ್ ಮಾರ್ಕಾಪ್ಟನ್ ಬಗ್ಗೆ ಇನ್ನೊಂದು ಕೊಟ್ಟಿದ್ರು. ಅದನ್ನ ಏನ್ ಮಾಡಿದಪ್ಪ ಅಂದ್ರೆ ಎಕ್ಸಾಮ್ದಾಗ ಹಂಗ ಏನಪ್ಪಾ ಅಂದ್ರೆ ಸೂಕ್ಷ್ಮದರ್ಶಕ ಕೊಡೋ ಬದ್ಲಿ ಪೋಲ್ಸ್ಕೋಪ್ ಕೊಡ್ತಾರ. ಈ ಪೋಲ್ಸ್ಕೋಪ್ ಅನ್ನೋದೇನ್ರಿ ಉನ್ನತ ಹೈ ಲೆವೆಲ್ ಪ್ರಯೋಗಾಲಯದಾಗ ಯೂಸ್ ಮಾಡ್ತಾರೆ ಇವ್ನು ಪೋಲ್ಸ್ಕೋಪ್ ಅಂತ ಹೇಳಿ. ನೋಡ್ರಿ, ಈ ಸೂಕ್ಷ್ಮ ಜೀವಿಗಳು ಹೆಂಗಿರ್ತಾವ ಅನ್ನೋದು ನೋಡ್ರಿ. ಒಂದು ಪಾತ್ರೆಯನ್ನ ಇಲ್ಲಿ ಚಟುವಟಿಕೆ ಕೊಟ್ಟಾರು. ಆ ಪಾತ್ರೆಯೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಳಚೆ ನೀರನ್ನ ತಗೊಂಡ್ಬರ್ತಾರೋ. ಆ ಕೊಳಚೆ ನೀರನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ ಅಂದ್ರೆ ಸೂಕ್ಷ್ಮದರ್ಶಕದ ಮೂಲಕ ನೋಡ್ತಾರೆ. ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ಏನಕ್ಕಪ್ಪ ಅಂತಂದ್ರ ಹಲವಾರು ಜೀವಿಗಳು ಕಾಣ್ತಾವ. ಅದ್ರೊಳಗೆ ಏನಪ್ಪಾ ಅಂತಂದ್ರ ಹಲವಾರು ಜೀವಿಗಳು ಕಾಣ್ತಾವ. ಯಾಕಂದ್ರೆ ಅವನ ಬರಿಗಣ್ಣಿಗೆ ಕಾಣಂಗಿಲ್ಲ. ಆ ಸೂಕ್ಷ್ಮದರ್ಶಕ ಯಂತ್ರ ಅಥವಾ ಪೋಲ್ಸ್ಕೋಪ್ಗಳ ಮೂಲ ನೋಡಿದಾಗ ಯಾವ್ಯಾವ ಕಂಡು ಬಂದಪ್ಪ ಅಂತಂದ್ರ ಅಮೀಬಾ ಅನ್ನೋದು ಏಕಕೋಶ ಜೀವಿನೋ ಬಹುಕೋಶ ಜೀವಿನೋ, ಏಕಕೋಶ ಜೀವಿ ಇದು. ಅಮೀಬಾ ಅನ್ನೋದೇನ್ರಿ ಏಕಕೋಶ ಜೀವಿ. ಇದಕ್ಕ ಪ್ರೋಟೋಜೋವಾ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಪ್ಯಾರಾಮೀಸಿಯಂ ಕಂಡು ಬಂತು. ಅದಕ್ಕೂ ಪ್ರೋಟೋಜೋವಾ ಅಂತ ಕರೀತಾರೆ. ಇದು ಏನಪ್ಪಾ ಅಂದ್ರೆ ಏಕಕೋಶ ಜೀವಿನ. ಶೈವಲ ಅಥವಾ ಅಲ್ಗೆ, ಇದು ಏನಪ್ಪಾ ಅಂತಂದ್ರ ಏಕಕೋಶ ಜೀವಿ. ನೋಡ್ರಿ, ಇದು ಏನಪ್ಪಾ ಅಂತಂದ್ರ ಏಕಕೋಶ ಜೀವಿ. ಆಮೇಲೆ ಇದು ಏನಿರುತ್ತಪ್ಪ ಅಂದ್ರೆ ಹಸಿರು ವರ್ಣಕದ ಉಪಸ್ಥಿತಿ ಇರುತ್ತೆ. ಅದಕ್ಕ ಅಂದ್ರ ಹಸಿರು ವರ್ಣಕ ಅಂತಂದ್ರೆ ಏನ್ರಿ, ಈ ಗ್ರೀನ್ ಪಿಗ್ಮೆಂಟ್ ಇರ್ತೈತಿ. ಏನಿರ್ತೈತಿ, ಗ್ರೀನ್ ಪಿಗ್ಮೆಂಟ್ ಇರ್ತದೆ. ಅದಕ್ಕೆ ಏನಪ್ಪಾ ಅಂದ್ರ ಶೈವಲಗಳು ಹಸಿರು ಬಣ್ಣದ ಕಾಣ್ತಿರ್ತಾವ.
ಇವೆಲ್ಲ ಏನಪ್ಪಾ ಅಂದ್ರ ಕೊಳಚೆ ನೀರೊಳಗೆ ಕಂಡು ಬಂದವರು. ಇವ ಏನಪ್ಪಾ ಅಂದ್ರ ಸೂಕ್ಷ್ಮಾಣು ಜೀವಿಗಳು. ಯಾವ್ಯಾವ ಬ್ಯಾಕ್ಟೀರಿಯಾ, ಅಮೀಬಾ, ಶಿಲೀಂಧ್ರ, ಆಮೇಲೆ ಮೋಲ್ಡ್ ಶಿಲೀಂಧ್ರ, ಆಮೇಲೆ ಶೈವಲಗಳು, ಇವೆಲ್ಲ ಏನಪ್ಪಾ ಅಂತಂದ್ರ ಬ್ಯಾಕ್ಟೀರಿಯಾ, ಇವೆಲ್ಲ ಏನಪ್ಪಾ ಅಂತಂದ್ರ ಸೂಕ್ಷ್ಮಾಣು ಜೀವಿಗಳು. ಈ ಸೂಕ್ಷ್ಮಾಣು ಜೀವಿಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಸುತ್ತಮುತ್ತ ಗಾಳಿ ಒಳಗೆ ಇರ್ತಾವು, ಆಮೇಲೆ ನಮ್ಮ ದೇಹದೊಳಗೂ ಇರ್ತಾವ. ಆಮೇಲೆ ಇನ್ನೊಂದ್ ನೋಡ್ರಿ ಇಂಪಾರ್ಟೆಂಟ್, ಇದ್ರಲ್ಲಿ ಎಕ್ಸಾಮ್ದಾಗ ಇದನ್ನ ಕೇಳ್ತಾರು, ವೈರಸ್ಗಳು ಅಂತ ಬರ್ತಾವ. ಈ ವೈರಸ್ಗಳು ಅಂತಂದ್ರೆ ಏನ್ರಿ, ಇವು ಸೂಕ್ಷ್ಮ ಮತ್ತು ಅಕೋಶೀಯವಾಗಿವೆ. ಅಕೋಶೀಯ ಅಂತಂದ್ರೆ ಏನ್ರಿ, ಯಾವುದೇ ಜೀವಕೋಶವನ್ನ ಹೊಂದಿರಂಗಿಲ್ಲ, ಅಸೆಲ್ಯುಲರ್ ಅಂತ ಕರೀತಾರೆ ಇದಕ್ಕೆ. ಯಾವ್ದ್ರಿ ನೋಡಲ್ಲಿ ವೈರಸ್ಗಳು ಎಕ್ಸಾಮ್ದಾಗ ಕೇಳ್ತಾರ, ವೈರಸ್ಗಳು ಏಕಕೋಶೀಯವಾಗಿವೆ, ಬಹುಕೋಶೀಯವಾಗಿವೆ ಅಂತ ಹೇಳಿ. ಏಕಕೋಶೀಯ ಅಲ್ಲ, ಬಹುಕೋಶೀಯ ಅಲ್ಲ, ಅದಕ್ಕೆ ಏನಿರಂಗಿಲ್ಲ, ಸೆಲ್ಗಳು ಇರಂಗಿಲ್ಲ. ವೈರಸ್ಗಳು ಏನಿರ್ತಾವಪ್ಪ ಅಂದ್ರೆ ಡೆಡ್ ಇದ್ದಂಗಿರು, ಸತ್ತಂಗಿರ್ತಾವು. ಯಾವಾಗ ಜೀವಂತ ಜೀವಕೋಶವನ್ನ ಪ್ರವೇಶಿಸ್ತಾವಲ್ರಿ, ಅವಾಗ ಏನ್ ಮಾಡ್ತಾವಪ್ಪ ಅಂದ್ರ ತಮ್ಮ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುತ್ತವೆ. ಅವುಗಳು ಸಸ್ಯಗಳು, ಪ್ರಾಣಿಗಳು ಅಥವಾ ಬ್ಯಾಕ್ಟೀರಿಯಾದ ಕೋಶಗಳಿಗೆ ಸೋಂಕು ಉಂಟು ಮಾಡಬಹುದು. ಅಂದ್ರ ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಅವುಗಳಿಗೆ ಏನ್ ಮಾಡ್ತಾವಪ್ಪ ಅಂದ್ರ ಸೋಂಕನ್ನ ತರ್ತಾವೆ. ಯಾವ್ದ್ರಿ ವೈರಸ್ಗಳು. ಈ ವೈರಸ್ ಬಗ್ಗೆ ಏನೇನ್ ಇಟ್ಕೋಬೇಕಪ್ಪ ಅಂತಂದ್ರ, ಇದು ಯಾವುದೇ ರೀತಿಯಾದಂತ ಜೀವಕೋಶವನ್ನ ಹೊಂದಿರಂಗಿಲ್ಲ. ಇವ್ ಯಾವಾಗ ಆಕ್ಟಿವ್ ಆಕವಪ್ಪ ಅಂತಂದ್ರ, ಯಾವಾಗ ಜೀವಂತ ಜೀವಕೋಶವನ್ನ ಪ್ರವೇಶಿಸ್ತಾವಲ್ಲ ಅವಾಗ ಆಕ್ಟಿವ್ ಆಗಿ ಸ್ಟಾರ್ಟ್ ಆಕಾವ್. ಮತ್ ನೀವು ಈಗ ನೋಡ್ರಿ, ಈ ಸೂಕ್ಷ್ಮಾಣು ಜೀವಿಗಳಿಗೆ ಹೆಂಗ್ ನಿಮ್ಗೆ ಗೊತ್ತಾತಪ್ಪ ಅಂತಂದ್ರ, ಉದಾಹರಣೆಗಳು ಕೊಟ್ಟಾರ ಅವ್ರು. ಹಣ್ಣಿನ ಮೇಲ್ಮೈಯಲ್ಲಿ ಈ ಫಂಗಸ್ ಟೈಪ್ ಬೆಳೆದಿರೋದ್ರಿಂದ ಇದಕ್ಕೆ ಏನಂತಾರಪ್ಪ ಅಂದ್ರ ಫಂಗಸ್ ಅಂತ ಕರೀತಾರ, ಅಥವಾ ಶಿಲೀಂಧ್ರ ಅಂತ ಕರೀತಾರ. ಈಗ ನಾವು ಹಂಗ ಹೊರಗ್ ಬಿಟ್ಟು ಅಂತ ಹೇಳ್ತಿಕೋರ, ಹೊರಗ್ ಬಿಟ್ಟು ಅಂತಂದ್ರ ತಂಪಾದ ವಾತಾವರಣದಲ್ಲಿ ಅವ ಏನಕ್ಕಪ್ಪ ಅಂದ್ರೆ ಶಿಲೀಂಧ್ರಗಳು ಬೆಳವಣಿಗೆಗೆ ಸ್ಟಾರ್ಟ್ ಆಕಾವ್. ಅವಾಗ ಏನಕ್ಕಂದ್ರ ಶಿಲೀಂಧ್ರಗಳು ಬೆಳೆಯಕ್ ಸ್ಟಾರ್ಟ್ ಆಕಾವ್. ಇವೆಲ್ಲ ಏನಪ್ಪಾ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು. ಇವೆಲ್ಲಿ ಇರ್ತಾವಪ್ಪ ಅಂತಂದ್ರ ಗಾಳಿ ಒಳಗೆ ಇರ್ತಾವ, ಗಾಳಿ ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣದಾಗ ಇರ್ತಾವ. ಆದ್ರೆ ಇಲ್ಲೊಂದು ನೋಡ್ರಿ ಆಕ್ಟಿವಿಟಿ ಕೊಟ್ಟರು, ಉಪ್ಪಿನಕಾಯಿ ಮತ್ತು ಮುರಬ್ಬಾಗಳಲ್ಲಿ ಸೂಕ್ಷ್ಮ ಜೀವಿಗಳು ಯಾಕೆ ತಲಗಂಗಿಲ್ಲ ಅಂತ ಕೊಟ್ಟಾರ. ಆ ಉಪ್ಪಿನಕಾಯಿ ಏನ್ ಇರ್ತಾವಪ್ಪ ಅಂತಂದ್ರ ಸಕ್ಕರೆ ಇರ್ತತಿ ಮತ್ ಮಸಾಲಾ ಪದಾರ್ಥಗಳು ಇರ್ತಾವ್ರಿ. ಅವುಗಳು ಏನಕ್ಕಪ್ಪ ಅಂತಂದ್ರ ಅವುಗಳು ಈ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಸಹಾಯವನ್ನ ಮಾಡಂಗಿಲ್ಲ, ಅವುಗಳನ್ನ ಕೊಲ್ತಾವ. ಯಾವ್ರಿ ಮಸಾಲೆಗಳಾಗಿರ್ಬೋದು, ಈ ಸಕ್ಕರೆಗಳಾಗಿರ್ಬೋದು. ಅದಕ್ಕೆ ಏನಪ್ಪಾ ಅಂದ್ರ ಉಪ್ಪಿನಕಾಯಿ ಒಳಗೆ ಏನಾಗಲ್ರಿ ಫಂಗಸ್ ಹತ್ತಂಗಿಲ್ಲ. ಆದ್ರೆ ಉಪ್ಪಿನಕಾಯಿಗಳು ನೀವು ಓಪನ್ ಮಾಡಿ ಇಟ್ಟಂತಂದ್ರೆ ಫಂಗಸ್ ಹತ್ತಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅವುಗಳನ್ನ ಯಾವಾಗಿದ್ರು ಕ್ಲೋಸ್ ಮಾಡಿ ಇಡಬೇಕು ಅಂತಾತ್ರಿ. ನೋಡ್ರಿ, ಸೂಕ್ಷ್ಮಾಣು ಜೀವಿಗಳು ಏನಪ್ಪಾ ಅಂತಂದ್ರ ಎಲೆಗಳು, ಕಾಂಡಗಳು, ಬೇರುಗಳು ಅಥವಾ ಸಸ್ಯದ ಇತರ ಯಾವುದೇ ಭಾಗಗಳ ಮೇಲ್ಮೈಯನ್ನು ಅನ್ವೇಷಿಸಲು ನೀವು ಪೋಲ್ಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕ ಇದನ್ನ ನೆನಪಿಟ್ಟುಕೋರಿ. ಸಸ್ಯಗಳು ಮತ್ತು ಪ್ರಾಣಿಗಳಂತೆ ಸೂಕ್ಷ್ಮ ಜೀವಿಗಳು ಸಹ ಹೆಚ್ಚಿನ ವೈವಿಧ್ಯತೆಯನ್ನ ತೋರಿಸುತ್ತವೆ. ಅಂತಂದ್ರೆ ಏನ್ರಿ ವೈವಿಧ್ಯತೆ ಅಂತಂದ್ರೆ, ಸೂಕ್ಷ್ಮ ಜೀವಿಗಳು ಬಿಸಿ ನೀರಿನ ಬುಗ್ಗೆಗಳಾಗಿರ್ಬೋದು, ಹಿಮ ಪ್ರದೇಶದಲ್ಲಿ ಬೆಳಿತಾವು. ಆಮೇಲೆ ಅವುಗಳೇ ಹವಾಮಾನ ಪರಿಸ್ಥಿತಿಗಳಲ್ಲಿ ಹಿತಕರ ತಾಪಮಾನದಲ್ಲಿ ಬೆಳಿತಾರೋ. ಅಂದ್ರೆ ಯಾವುದೇ ರೀತಿಯಾದಂತ ಪರ್ಟಿಕ್ಯುಲರ್ ಇಲ್ಲ, ಅಲ್ಲಿ ಹಿಮದಲ್ಲಿ ಬೆಳಿತಾವು, ಆಮೇಲೆ ಈ ಬಿಸಿ ಇದ್ದಲ್ಲಿ ಬೆಳಿತಾವ್. ಅದೇ ರೀತಿ ನಮ್ಮ ದೇಹದೊಳಗೂ ಬೆಳಿತಾವ್, ನಮ್ಮ ಕರುಳಿನಲ್ಲೂ ವಾಸಿಸ್ತಾವ್. ಯಾಕಂದ್ರೆ ಅವು ಸೂಕ್ಷ್ಮಾಣು ಜೀವಿಗಳು ಒಂದಷ್ಟು ಯೂಸ್ಫುಲ್ ಇರ್ತಾವ, ಒಂದಷ್ಟು ಹಾನಿಗಳು ಇರ್ತಾವ. ಎಲ್ಲಾನು ಏನಾಗಲ್ಪ ಅಂದ್ರೆ ಹಾನಿನ ತರಂಗಿಲ್ಲ. ನಮ್ಮ ಒಂದಷ್ಟು ಏನ್ ಮಾಡ್ತಾವಪ್ಪ ಅಂದ್ರ ಸಹಾಯವನ್ನ ಮಾಡ್ತಾವ. ಉದಾಹರಣೆ ಅಂತಂದ್ರೆ ನಮ್ಮ ಕರುಳಿನಲ್ಲಿ ಜೀರ್ಣ ಕ್ರಿಯೆಗೆ ಸಹಾಯ ಮಾಡ್ತಾವ್ರ. ಅನೇಕ ಬ್ಯಾಕ್ಟೀರಿಯಾಗಳು ಇರ್ತಾವ. ಅವುಗಳು ಏನಪ್ಪಾ ಅಂದ್ರೆ ಯೂಸ್ಫುಲ್ ಇರ್ತಾವ. ನೆಕ್ಸ್ಟ್ ಏನ್ ಕೇಳಿದಾರಪ್ಪ ಅಂತಂದ್ರ, ಈ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಇನ್ನೊಂದ್ ಏನ್ ಕೊಟ್ಟಾರಪ್ಪ ಅಂದ್ರೆ ಚಟುವಟಿಕೆ ಕೊಟ್ಟಾರು. ಏನಂತಂದ್ರೆ ಈಗ ನೋಡ್ರಿ, ಎಲೆಗಳನ್ನ ನೀವು ತೆರೆದಿಟ್ಟು ಬಿಟ್ಟು ಅವ್ನು ಬಹಳ ದಿನಗಳ ತನ ಬಿಟ್ಟಿರಪ್ಪ ಅಂದ್ರ ಎಲೆಗಳು ಏನಕ್ಕವ್ರಿ ಕೊಳ್ಯಾಕ್ ಸ್ಟಾರ್ಟ್ ಆಕಾವ್. ಇದಕ್ಕೆ ಏನ್ ಕಾರಣ ಅಂತ ಕೇಳಿದಾರ ಅವ್ರು. ಇದಕ್ಕೆ ಏನ್ ಕಾರಣಪ್ಪ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತಾವ್ರಿ, ತಿಂದ ಏನ್ ಮಾಡ್ತಾವನ್ನ ಅವುಗಳನ್ನ ಸಣ್ಣದಾಗಿ ಮಾಡ್ತಿರ್ತಾರೋ. ಯಾವ್ದ್ರಿ ಸಸ್ಯಗಳ ಎಲೆಗಳನ್ನಾಗಿರ್ಬೋದು, ಆಮೇಲೆ ಪ್ರಾಣಿಗಳ ಇವುಗಳನ್ನಾಗಿರ್ಬೋದು, ಅವುಗಳನ್ನ ವಿಘಟನೆ ಮಾಡ್ತಿರ್ತಾರೋ. ಇವೆಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ಇರೋದ್ರಿಂದ ಏನಂತ ಗೊತ್ತಾಕಪ್ಪ ಅಂದ್ರೆ ಸೂಕ್ಷ್ಮಾಣುಜೀವಿಗಳು ನಮ್ಮ ಸುತ್ತಮುತ್ತಲು ಅದಾವಂತೆ ಗೊತ್ತಾಕವ್. ನೋಡ್ರಿ, ಪ್ರಾಚೀನ ಭಾರತೀಯ ಗ್ರಂಥಗಳಲ್ಲಿ, ವೇದಗಳಲ್ಲಿ ಏನಪ್ಪಾ ಅಂದ್ರೆ ಕ್ರಿಮಿ ಎಂಬ ಪದದ ಉಲ್ಲೇಖವಾಗೈತಿ. ಕ್ರಿಮಿ ಇದರ ಅರ್ಥ ಏನಪ್ಪಾ ಅಂದ್ರೆ ಗೋಚರ ಮತ್ತು ಅದೃಶ್ಯ, ಅಗೋಚರ ಸೇರಿದಂತೆ ಸಣ್ಣ ಘಟಕಗಳಂತೇಳಿ ಹೇಳಿದಾರೆ. ಅಂದ್ರೆ ವೇದಗಳಲ್ಲಿ ಇವುಗಳ ಬಗ್ಗೆ ಉಲ್ಲೇಖ ಇತ್ತು ಅಂತೇಳಿ ಮೆನ್ಷನ್ ಮಾಡಿದಾರೆ ಅವ್ರು. ನೆಕ್ಸ್ಟ್ ನೋಡ್ರಿ, ಈ ಸೂಕ್ಷ್ಮಾಣು ಜೀವಿಗಳು ಏನಪ್ಪಾ ಅಂದ್ರೆ ಒಂದಷ್ಟು ಹೆಲ್ಪ್ಫುಲ್ ಹೆಂಗದಾವ್ ನೋಡ್ರಿ. ಈ ಬ್ಯಾಕ್ಟೀರಿಯಾ ಮತ್ತು ಅನೇಕ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತಾವ್ರಿ, ಎಲ್ಲಿ ಬೆಳಿತಪ್ಪ ಅಂದ್ರೆ ಇವ ಆಕ್ಸಿಜನ್ ರಹಿತ ವಾತಾವರಣದಲ್ಲಿ. ಅಂತಂದ್ರೆ ಆಕ್ಸಿಜನ್ ರಹಿತ ವಾತಾವರಣ ಅಂತಂದ್ರೆ ಅಲ್ಲಿ ಆಕ್ಸಿಜನ್ ಇರಂಗಿಲ್ಲ. ಅವು ಏನ್ ಮಾಡ್ತಾವಪ್ಪ ಅಂತಂದ್ರ
ಈ ಬ್ಯಾಕ್ಟೀರಿಯಾಗಳಲ್ಲಿ ಕೆಲವು ಪರಿಸರದಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನ ಅಥವಾ ಮನೆಯ ತ್ಯಾಜ್ಯ ನೀರನ್ನ ಏನ್ ಮಾಡ್ತಾವ್ರಿ ವಿಭಜಿಸುವಂತ ಸಾಮರ್ಥ್ಯವನ್ನ ಹೊಂದಿರ್ತಾವ. ಯಾವುವು ಸೂಕ್ಷ್ಮಾಣು ಜೀವಿಗಳು. ಈ ಪ್ರಕ್ರಿಯೆಯಲ್ಲಿ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾವ ಮತ್ತು ಅಪಾರ ಪ್ರಮಾಣದ ಮೀಥೇನ್ ಅನ್ನ ರಿಲೀಸ್ ಮಾಡ್ತಾವ. ಏನೇನ್ ರಿಲೀಸ್ ಮಾಡ್ತಾವ್ರಿ? ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಅನ್ನ ಏನ್ ಮಾಡೋದ್ರ ಮೂಲಕ ಈ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು ವಾತಾವರಣದಲ್ಲಿ ಇರ್ತಾವ. ಇವೇನ್ ಮಾಡ್ತಾವಪ್ಪ ಅಂದ್ರೆ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನ ಸಸ್ಯಗಳ ತ್ಯಾಜ್ಯ ಅಂದ್ರೆ ಏನ್ರಿ? ಎಲೆಗಳು ಇರ್ತಾವಲ್ರಿ ಅವು. ಆಮೇಲೆ ಸತ್ತಂತ ಪ್ರಾಣಿಗಳನ್ನ ಇವುಗಳನ್ನ ಏನ್ ಮಾಡ್ತಿರ್ತಾವಪ್ಪ ಅಂದ್ರೆ ತಿಂದ ಅವುಗಳಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಅನ್ನ ರಿಲೀಸ್ ಮಾಡ್ತಾವ. ಈ ಅನಿಲಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರ ಅಂದ್ರೆ ವಿದ್ಯುತ್ ಅನ್ನು ಉತ್ಪಾದಿಸಲು, ವಾಹನ ಚಲಾಯಿಸಲು ಏನ್ ಮಾಡ್ತಾರ್ರಿ? ಯೂಸ್ ಮಾಡ್ತಾರ. ಅರ್ಥಾತ್ರಿ? ಇದರಿಂದ ಏನಕ್ಕಪ್ಪ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ನಮ್ ಉಪಯೋಗ ಅದಾವ ಅಂತೇಳಿ ಗೊತ್ತಾಗುತ್ತೆ. ಆಮೇಲೆ ಈ ವಿಜ್ಞಾನ ಬಗ್ಗೆ ಕೊಟ್ಟರು ಆನಂದ್ ಮೋಹನ್ ಚಕ್ರವರ್ತಿ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾಕ್ಟೀರಿಯಾಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ 1971ರಲ್ಲಿ. ಏನ್ ಮಾಡ್ತಾರಂದ್ರ ಸೋರಿಕೆಯಾದ ತೈಲವನ್ನ ವಿಭಜಿಸಿ ಪರಿಸರವನ್ನ ಸ್ವಚ್ಛಗೊಳಿಸಲು ಸಹಾಯ ಮಾಡುವಂತ ವಿಶೇಷ ಬ್ಯಾಕ್ಟೀರಿಯಾವನ್ನ ಅಂತಂದ್ರೆ ಈಗೇನ್ ಲೀಕ್ ಆಗಿರತ್ತಲ್ಲ ಪೆಟ್ರೋಲ್ ಗಿಟಲ್ಲದು, ಅವುಗಳಲ್ಲಿರುವಂತಹ ಪೆಟ್ರೋಲ್ ಅನ್ನ ಏನ್ ಮಾಡ್ತಪ್ಪ ಅಂತಂದ್ರೆ ಇವಾಗ ಒಂದಷ್ಟು ಬ್ಯಾಕ್ಟೀರಿಯಾಗಳು ಅವುಗಳನ್ನ ವಿಭಜಿಸಿ ಪರಿಸರವನ್ನ ಸ್ವಚ್ಛಗೊಳಿಸಲು ಸಹಾಯ ಮಾಡ್ತಿರ್ತಾವ. ಆ ಬ್ಯಾಕ್ಟೀರಿಯಾಗಳನ್ನ ಕಂಡು ಹಿಡಿದಂತ ವಿಜ್ಞಾನಿ ಯಾರಂದ್ರ ಡಾಕ್ಟರ್ ಆನಂದ್ ಮೋಹನ್ ಚಕ್ರವರ್ತಿ ಅಂತ ಹೇಳಿ. ಇವರಿಗೆ 1980ರಲ್ಲಿ ಕಂಡು ಹಿಡಿದಕ್ಕೆ ಪೇಟೆಂಟ್ ಸಿಕ್ತ್ರಿ. ಪೇಟೆಂಟ್ ಅಂದ್ರೆ ಏನ್ರಿ? ಅವು ಏನ್ ಕಂಡು ಹಿಡಿದಿರ್ತಾರಲ್ಲ ಆ ಕಂಡು ಹಿಡಿದಂತಹ ಯಾವುದೇ ಮಾಹಿತಿಯನ್ನ ಇನ್ನೊಬ್ರು ಬಳಸ್ಕೊಂಗಿಲ್ಲ, ಅವ್ರ ಪರ್ಮಿಷನ್ ಇಲ್ಲದೆ ಬಳಸ್ಕೊಂಗಿಲ್ಲ. ಅದಕ್ಕೆ ಏನ್ ಸಿಕ್ತಂದ್ರ ಪೇಟೆಂಟ್ ಸಿಕ್ತು. ಅಂತಂದ್ರ ಪರಿಸರ ಸಮಸ್ಯೆಗಳನ್ನ ಬಗೆಹರಿಸಲು ಸೂಕ್ಷ್ಮ ಜೀವಿಗಳನ್ನ ಹೆಂಗ್ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಅವ್ರು ಏನ್ ಮಾಡಿರಪ್ಪ ಅಂದ್ರ ಸ್ಟಡಿ ಮಾಡಿರು. ನೋಡ್ರಿ ಇಲ್ಲೇ ಒಂದ್ ಬಟ್ಟಲೊಳಗೆ ಏನ್ ಮಾಡ್ಯಾರಪ್ಪ ಅಂದ್ರೆ ಹಿಟ್ ಹಾಕಿತಾರು. AB ಅಂತ ಹೇಳಿ ಒಂದ್ ಬಟ್ಟ ತಗೊಂಡಾರ. ಪ್ರತಿಯೊಂದ್ರೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಗೋಧಿ ಹಿಟ್ಟನ್ನ ಹಾಕ್ತಾರ. ಒಂದ್ ಹಿಟ್ಟದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈಸ್ಟ್ ಅನ್ನುವಂಥದ್ದು ಹಾಕ್ತಾರ. ಎತ್ತರ ಹಾಕ್ತಾರ್ರಿ ಬಿ ಅನ್ನಲ್ಲಿ ಇರುವಂತದ್ದು. ಬಿ ಇದ್ರೊಳಗೆ ಏನ್ ಮಾಡ್ತಾರ ಅಂದ್ರೆ ಈಸ್ಟ್ ಅನ್ನೋದೇನ್ರಿ ಒಂದ್ ಸೂಕ್ಷ್ಮಾಣು ಜೀವಿ ಇರೋದು. ಈಸ್ಟ್ ಅನ್ನೋದೇನು ಒಂದ್ ಸೂಕ್ಷ್ಮಾಣು ಜೀವಿ. ಈ ಬಟ್ಟಲೊಳಗೆ ಹಿಟ್ ಹಾಕಿರ್ತಾರೋ, ಇದು ಬಟ್ಟಲೊಳಗೆ ಹಿಟ್ ಹಾಕಿರ್ತಾರೋ, ಇದ್ರೊಳಗೆ ಏನ್ ಮಾಡ್ತಾರೋ ಈಸ್ಟ್ ಹಾಕ್ತಾರೋ. ಆಮೇಲೆ ಎರಡು ಬಟ್ಟಲುಗಳನ್ನ ಮುಚ್ಚಿ ಏನ್ ಮಾಡ್ತಾರ ಅಂದ್ರೆ ಬೆಚ್ಚಗಿನ ನೀರನ್ನ ಸೇರಿಸ್ತಾರ. ಬಿಸಿ ನೀರನ್ನ ಹಾಕ್ತಾರ. ಬಿಸಿ ನೀರನ್ನ ಹಾಕಿದ್ಮೇಲೆ ಏನ್ ಮಾಡ್ತಾರ ಅಂದ್ರೆ 4-5 ಗಂಟೆ ಬಿಡ್ತಾರೆ. ಆ 4-5 ಗಂಟೆ ಬಿಟ್ಟ ಮೇಲೆ ಏನ್ ಆಕೈತಪ್ಪ ಅಂತಂದ್ರೆ ನೋಡ್ರಿ, ಎ ಬಟ್ಟಲಿನಲ್ಲಿ ಹಿಟ್ಟು ಸ್ವಲ್ಪ ಉಬ್ಬಿರ್ತತಿ. ಯಾವುದು? ಎ ಬಟ್ಟಲಿನಲ್ಲಿ. ಆದ್ರೆ ಬಿ ಬಟ್ಟಲಿನಲ್ಲಿ ಏನಾಗತ್ರಿ? ಜಾಸ್ತಿ ಉಬ್ತತಿ. ಯಾಕಪ್ಪ ಅಂತಂದ್ರೆ ಈಸ್ಟ್ ಅನ್ನೋದೊಂದು ಸೂಕ್ಷ್ಮ ಜೀವಿ ರೀ. ಅದ್ರೊಳಗೆ ಈಸ್ಟ್ ಸೇರಿಸಿರ್ತಾರೆ. ಈಸ್ಟ್ ಅನ್ನೋದೇನ್ರಿ ಒಂದು ಸೂಕ್ಷ್ಮ ಜೀವಿ. ಅವುಗಳನ್ನ ಶಿಲೀಂಧ್ರ ಅಂತ ಕರೀತಾರೆ. ಈ ಶಿಲೀಂಧ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಬೆಚ್ಚಗಿನ ವಾತಾವರಣದಲ್ಲಿ, ಆ ಬಿಸಿನೀರ್ ಹಾಕಿದಕ್ಕೆ ಏನಕ್ಕವ್ರಿ? ಬೆಚ್ಚಗಿನ ವಾತಾವರಣದಲ್ಲಿ ಚೆನ್ನಾಗಿ ಬೆಳಿತಾವ. ಅವುಗಳಿಗೆ ಬೇಕಾದಂತ ಶಕ್ತಿಯನ್ನ ಬಿಡುಗಡೆ ಮಾಡಲು ಮತ್ತು ಜೀವಕ್ರಿಯೆಗಳನ್ನ ನಡೆಸಲು ಇತರ ಜೀವಿಗಳಂತೆ ಈಸ್ಟ್ ಕೂಡ ಉಸಿರಾಡ್ತತಿ. ನೋಡ್ರಿ, ಈಸ್ಟ್ ಕೂಡ ಉಸಿರಾಡುತ್ತೆ ಮತ್ತು ಆಹಾರವನ್ನ ವಿಭಜಿಸುತ್ತದೆ. ಈ ಉಸಿರಾಡೋದ್ರಿಂದ ಮತ್ತು ಆಹಾರವನ್ನ ವಿಭಜಿಸೋದ್ರಿಂದ ಅದೇನ್ ಮಾಡತ್ತಂದ್ರ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡತ್ತೆ. ನೋಡ್ರಿ, ಈಸ್ಟ್ ಗಳನ್ನ ಹಾಕ್ತಾರ. ಹಿಟ್ಟೊಳಗ ಈಸ್ಟ್ ಅನ್ನ ಹಾಕ್ತಾರೆ. ಈಸ್ಟ್ ಗಳನ್ನ ಹಾಕಿದ್ಮೇಲೆ ಈಸ್ಟ್ ಅನ್ನೋದೇನ್ರಿ ಒಂದು ಶಿಲೀಂಧ್ರ. ಆ ಶಿಲೀಂಧ್ರ ಅನ್ನೋದೇನ್ರಿ ಒಂದು ಸೂಕ್ಷ್ಮ ಜೀವಿ. ಅದೇನ್ ಮಾಡದಪ್ಪ ಅಂದ್ರೆ ಅದು ನಾರ್ಮಲ್ ಆಗಿ ಎಲ್ಲರೂ ಗೊತ್ತಿನ ಉಸಿರಾಡ್ತಿರತ್ತೆ. ಆ ಉಸಿರಾಡುವಾಗ ಏನ್ ಮಾಡದಪ್ಪ ಅಂತಂದ್ರ ಅದು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡದಪ್ಪ ಅಂದ್ರ ಹಿಟ್ಟಿನಲ್ಲಿ ಗುಳ್ಳೆಗಳನ್ನ ಉಂಟು ಮಾಡ್ತದೆ. ಗುಳ್ಳೆಗಳನ್ನ ಉಂಟು ಮಾಡತ್ತೆ. ಈ ಗುಳ್ಳೆಗಳನ್ನ ಉಂಟು ಮಾಡೋದ್ರಿಂದ ಏನಾಗತ್ತೆ? ಹಿಟ್ಟು ಉಬ್ಬುವಂತೆ ಮಾಡತ್ತೆ. ಉಬ್ಬಿ ಮತ್ತೆ ಮೃದುವಾಗಲು ಯೂಸ್ ಆಕತ್ತೆ ಅದು. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಈಸ್ಟ್ ಏನ್ ಮಾಡತ್ತೆ? ಸ್ವಲ್ಪ ಪ್ರಮಾಣದಲ್ಲಿ ಆಲ್ಕೋಹಾಲ್ ಅನ್ನು ಕೂಡ ಉತ್ಪಾದಿಸುತ್ತದೆ. ಉತ್ಪಾದಿಸುತ್ತದೆ. ಈ ಆಲ್ಕೋಹಾಲ್ ಉತ್ಪಾದಿಸೋದ್ರಿಂದ ಏನಾಗತ್ರಿ? ಸ್ವಲ್ಪ ವಿಭಿನ್ನ ವಾಸನೆಯನ್ನ ನೀಡ್ತದೆ. ಸ್ವಲ್ಪ ಏನಾಗತ್ತಿ? ಒಂದ್ ಸ್ವಲ್ಪ ಸ್ಮೆಲ್ ಬಂದಂಗ ಆಗತ್ತೆ. ಯಾಕ್ರಿ? ಆಲ್ಕೋಹಾಲ್ ರಿಲೀಸ್ ಮಾಡತ್ತಂದ್ರ ಇದರಿಂದ ಏನ್ ಗೊತ್ತಾಗ್ತಪ್ಪ ಅಂದ್ರ ಶಿಲೀಂಧ್ರ ಅನ್ನೋದು ಉಸಿರಾಡುವಾಗ ಇಂಗಾಲದ ಡೈಆಕ್ಸೈಡ್ ನ ರಿಲೀಸ್ ಮಾಡತ್ತಿ ಮತ್ತೆ ಆಲ್ಕೋಹಾಲ್ ನ ರಿಲೀಸ್ ಮಾಡತ್ತಿ. ಇಂಗಾಲದ ಡೈಆಕ್ಸೈಡ್ ನ ರಿಲೀಸ್ ಮಾಡೋದ್ರಿಂದ ಏನಾಗತ್ರಿ? ಮಿದು ಆಕತಿ, ಆಮೇಲೆ ಉಬ್ತತಿ. ಅದ ವಾಸನೆ ಬರಕ್ ಏನಪ್ಪಾ ಅಂದ್ರ ಆಲ್ಕೋಹಾಲ್ ಕಾರಣ ಆಗತ್ತ. ಅರ್ಥ ಆತ್ರಿ? ಆಮೇಲೆ ಇನ್ನೊಂದ್ ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಬ್ರೆಡ್ ಗಳಾಗಿರ್ಬೋದು, ಕೇಕ್ ಗಳಾಗಿರ್ಬೋದು. ಯಾಕಂದ್ರೆ ಬ್ರೆಡ್ ಮತ್ತು ಕೇಕ್ಗಳನ್ನ ಮೃದು ಆಗ್ಬೇಕು. ಅದಕ್ಕಾಗಿ ಏನ್ ಮಾಡ್ತಾರ ಅಂತಂದ್ರ ಇವುಗಳಲ್ಲಿ ಈಸ್ಟ್ ಅನ್ನ ಬಳಸ್ತಾರ. ಈ ಈಸ್ಟ್ ಜೊತೆಗೆ ಒಂದಷ್ಟು ಇದ್ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಬ್ಯಾಕ್ಟೀರಿಯಾಗಳನ್ನ ಯೂಸ್ ಮಾಡ್ತಾರ. ಯೂಸ್ ಮಾಡ್ತಾರೆ. ಇವು ಏನ್ ಮಾಡ್ತಾರಪ್ಪ ಅಂದ್ರ ದೋಸೆ ಮತ್ತ ಬಟರ್ಗಳ ತಯಾರಿಕೆಯಲ್ಲಿ ಬಳಸ್ತಿರ್ತಾರೆ. ಯಾವ್ದ್ರಿ? ಈ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಬ್ಯಾಕ್ಟೀರಿಯಾಗಳು. ನೋಡ್ರಿ, ಇಲ್ಲಿ ಒಂದು ಚಟುವಟಿಕೆ ಕೊಟ್ಟರು.
ಇವೆಲ್ಲ ಏನಪ್ಪಾ ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡಕ್ ಅಷ್ಟೇ ಇವು. ಸಣ್ಣ ಗಾಜಿನ ಬಟ್ಲ ತಗೊಂತಾರೆ, 2 ಬಟ್ಲ ತಗೊಂತ ಹೇಳಿದಾರು. ಒಂದರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಉಗುರು ಬೆಚ್ಚಿನ ಹಾಲನ್ನು ಮತ್ತು ಬೀದಲ್ಲಿ ತಣ್ಣನೆಯ ಹಾಲನ್ನು ತೆಗೆದುಕೊಳ್ತಾರೆ. ಈ ಪ್ರತಿ ಬಟ್ಟಲಲ್ಲಿ ಒಂದೊಂದು ಸಣ್ಣ ಚಮಚ ಮೊಸರನ್ನ ಸೇರಿಸಿ ಅಂತ ಹೇಳ್ತಾರೆ. ಹೇಳ್ತಾರೋ ಚಮಚದಿಂದ ಚೆನ್ನಾಗಿ ಮಿಶ್ರಣ ಮಾಡಿ 2 ಬಟ್ಟಲುಗಳನ್ನ ಮುಚ್ಚಿ ಎ ಬಟ್ಟಲನ್ನ ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿ. ಅಂದ್ರ ಎ ಅನ್ನ ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿ, ಬಿ ಅನ್ನ ಏನ್ ಮಾಡ್ರಿ ರೆಫ್ರಿಜರೇಟರ್ ಅಂತ ತಂಪಾದ ಸ್ಥಳಗಳಲ್ಲಿ ಕೆಲವು ಗಂಟೆಗಳ ಕಾಲ ಬಿಡ್ರಿ ಅಂತ ಹೇಳ್ತಾರೆ. ಇದರಿಂದ ಏನು ಗೊತ್ತಾಗತ್ತಪ್ಪ ಅಂತಂದ್ರೆ ಯಾವ ರೋಗ ಈಗ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದ ಎ ಬಟ್ಲ ತಗೊಂಡಾರೆ, ಒಂದ್ ಬಿ ಬಟ್ಲ ತಗೊಂಡಾರ. ಇಲ್ಲೂ ಹಾಲು ಹಾಕಿದಾರ, ಇಲ್ಲೂ ಏನ್ ಮಾಡಿದಾರಪ್ಪ ಅಂದ್ರೆ ಹಾಲು ಹಾಕಿದಾರ. ಇಲ್ಲಿ ಬೆಚ್ಚಗಿನ ಹಾಲು ಐತ್ರಿ. ಅದ್ರಾಗ ಏನ್ ಮಾಡ್ಯಾರಪ್ಪ ಅಂದ್ರ ಒಂದು ಸ್ವಲ್ಪ ಮೊಸರು ಹಾಕಿದಾರ, ಸಣ್ಣ ಚಮಚದಲ್ಲಿ ಮೊಸರು ಹಾಕ್ತಾರ. ಇದ್ರಾಗೂ ಮೊಸರು ಹಾಕ್ತಾರ. ಆದ್ರೆ ಇದನ್ನ ಏನ್ ಮಾಡ್ತಾರೋ ಫ್ರಿಜ್ ನಾಗ ಇಡ್ತಾರ. ಏನ್ ಮಾಡ್ತಾರೋ ಹೊರಗೆ ಬೆಚ್ಚಗಿನ ವಾತಾವರಣದಾಗ ಇಡ್ತಾರ. ಇದ್ರಾಗ ಏನ್ ಬದಲಾವಣೆ ಆಕೈತೆ ಅಂತ ಹೇಳಿ ಕೇಳಿದಾರ ಅವ್ರು. ಏನ್ ಬದಲಾವಣೆ ಆಕೈತಪ್ಪ ಅಂತಂದ್ರ ಈ ಬೆಚ್ಚಗಿನ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಕ್ ಸ್ಟಾರ್ಟ್ ಆಕವ್ರಿ. ಯಾವ ಬ್ಯಾಕ್ಟೀರಿಯಾಗಳು? ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತ ಬ್ಯಾಕ್ಟೀರಿಯಾ. ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಏನ್ ಮಾಡದಪ್ಪ ಅಂತಂದ್ರ ಈ ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡತ್ರಿ. ಹಾಲನ್ನ ಏನ್ ಮಾಡತ್ರಿ? ಮೊಸರಾಗಿ ಕನ್ವರ್ಟ್ ಮಾಡತ್ತಿ. ಆದ್ರೆ ಇದನ್ನ ನೀವು ಫ್ರಿಜ್ ನಾಗ ಇಟ್ಟಿರ ಅಂತಂದ್ರೆ ತಂಪಾದ ವಾತಾವರಣ. ಆ ತಂಪಾದ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಹೊಂದುವುದಿಲ್ಲ. ಯಾವ್ದ್ರಿ? ಫ್ರಿಜ್ ಒಳಗೆ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಹೊಂದಂಗಿಲ್ಲ. ಅದಕ್ಕೆ ಏನಾಗಲ್ರಿ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತ ಬ್ಯಾಕ್ಟೀರಿಯಾ ಬರಂಗಿಲ್ಲ. ಅದರಿಂದ ಏನಾಗಲ್ರಿ ಹಾಲು ಮೊಸರಾಗಲ್ಲ, ಜಲ್ದಿ ಏನಾಗಲ್ರಿ ಮೊಸರಾಗಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರೆ ಬೆಚ್ಚಗಿನ ವಾತಾವರಣದಾಗ ಇಟ್ಟಿರ್ತಾರದ. ಅರ್ಥ ಆತ್ರಿ? ಇದರಿಂದ ಏನ್ ಗೊತ್ತಾಗತ್ತಪ್ಪ ಅಂದ್ರೆ ಬ್ಯಾಕ್ಟೀರಿಯಾಗಳು ಯಾವಾಗಿದ್ರು ಬೆಚ್ಚಗಿನ ವಾತಾವರಣದಲ್ಲಿ ಬೆಳೆಯುತ್ತವೆ, ಆಮೇಲೆ ತಂಪಾದ ವಾತಾವರಣದಲ್ಲಿ ಬೆಳೆಯಂಗಿಲ್ಲ. ಅದಕ್ಕೆ ನಿಮ್ಮ ಆಹಾರ ಕೆಡಬಾರ್ದು ಅಂತ ಹೇಳಿ ಎಲ್ಲಿ ಇಡ್ತೀರಿ ನೀವು? ಫ್ರಿಜ್ನಾಗ ಇಡ್ತಿರಲ್ಲೋ. ಫ್ರಿಜ್ನಾಗ ಇಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಆಹಾರಗಳು ಕೆಡಂಗಿಲ್ಲ. ಯಾಕೆ ಕೆಡಂಗಿಲ್ಲ? ಅಲ್ಲಿ ಬ್ಯಾಕ್ಟೀರಿಯಾಗಳ ಆಕ್ಟಿವಿಟಿ ಆಗಲ್ಲ. ಆಮೇಲೆ ನೋಡ್ರಿ, ಇದೊಂದು ವೆರಿ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ದಾಗ ಭಾಳ ಸಲ ಕೇಳಿದಾರು. ಏನ್ ಮಾಡ್ರಿಪ್ಪ ಅಂತಂದ್ರ ಒಂದು ರೈಸ್, ಇದು ದ್ವಿದಳ ಧಾನ್ಯಗಳು ಅಂತ ಬರ್ತಾವ್ರಿ. ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಅಂತಂದ್ರೆ ಏನ್ರಿ? ಕಾಳುಗಳನ್ನ 2 ಡಿವೈಡ್ ಹೊಡಿಯುವಂತ ಕಾಳುಗಳು. ಕಾಳುಗಳು 2 ಡಿವೈಡ್ ಆಗಿ ಹೊಡಿತಾವಲ್ರಿ, ಆ ಕಾಳುಗಳು ಏನ್ ಕರೀತಾರ? ದ್ವಿದಳ ಧಾನ್ಯಗಳು ಅಂತ ಕರೀತಾರ. ಆ ದ್ವಿದಳ ಧಾನ್ಯಗಳು ಏನಿರ್ತಾವಪ್ಪ ಅಂದ್ರ ಇದ್ರೊಳಗ ಬೇರೊಳಗ ರೈಸೋಬಿಯಂ ಅನ್ನುವಂತ ಬ್ಯಾಕ್ಟೀರಿಯಾ ಹೊಂದಿರ್ತಾವ್ರಿ. ಆ ಬೇರೊಳಗ ಎತ್ರೊಳಗ ದ್ವಿದಳ ಧಾನ್ಯದಾಗ ಹೊಂದಿರ್ತಾವ. ಈ ರೈಸೋಬಿಯಂ ಹೊಂದಿರುವಂತ ಬ್ಯಾಕ್ಟೀರಿಯಾಗಳು ರೈಸೋಬಿಯಂ ಅನ್ನೋದು ಬ್ಯಾಕ್ಟೀರಿಯಾ. ಇವೇನ್ ಹೊಂದಿರ್ತಾವ್ರಿ? ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಹೊಂದಿರ್ತಾವ್ರಿ. ಇವು ಏನ್ ಮಾಡ್ತಾವಪ್ಪ ಅಂತಂದ್ರ ಇವೇನ್ ಮಾಡ್ತಾವ್ರಿ? ವಾತಾವರಣದಲ್ಲಿರುವಂತ ನೈಟ್ರೋಜನ್ ಅನ್ನ ಹೀರಿಕೊಳ್ತಾವ್ರಿ. ವಾತಾವರಣದಲ್ಲಿರುವಂತ ನೈಟ್ರೋಜನ್ ಅನ್ನ ಹೀರಿಕೊಂಡು ಸಸ್ಯಗಳ ಬೆಳವಣಿಗೆಗೆ ಸಹಾಯ ಆಕಾವ್. ಅದಕ್ಕ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರ ಮೊದಲ ಇದನ್ನ ಬೆಳೆ ಬೆಳಿಬೇಕಂದ್ರ ಮೊದಲು ದ್ವಿದಳ ಧಾನ್ಯಗಳನ್ನ ಬೆಳೆದು ಆಮೇಲೆ ಏನ್ ಮಾಡ್ತಾರಂದ್ರೆ ಅಲ್ಲಿ ಮತ್ ಉಳ್ಕಿದ ಬೆಳೆಗಳನ್ನ ಬೆಳಿತಾರೆ. ಯಾಕಪ್ಪ ಅಂತಂದ್ರ ಅಲ್ಲಿ ಏನ್ ಮಾಡ್ತಿರ್ತಾವ ಅಂತಂದ್ರ ಈ ಬೇರುಗಳು ವಾತಾವರಣದಲ್ಲಿರುವಂತ ನೈಟ್ರೋಜನ್ ಅನ್ನ ಬಳಕೆ ಮಾಡ್ಕೊಂಡಿರ್ತಾವ, ಯೂಸ್ ಮಾಡ್ಕೊತಾವ. ಈ ನೈಟ್ರೋಜನ್ ಅನ್ನ ಬಳಕೆ ಮಾಡುವ ಸಸ್ಯಗಳ ಬೆಳವಣಿಗೆ ಸಹಾಯ ಮಾಡಿರ್ತಾವ. ಆ ಬೇರುಗಳು ಏನ್ ಮಾಡಿರ್ತಾವ್ರಿ? ನೈಟ್ರೋಜನ್ ನ ಹೀರುವಂತ ಸಾಮರ್ಥ್ಯವನ್ನ ಹೊಂದಿರ್ತಾವ. ಅಲ್ಲಿ ಏನಾಗಿರ್ತತಿ? ಅಲ್ಲಿ ಸುತ್ತಮುತ್ತ ಏನಾಗಿರ್ತತಿ? ನೈಟ್ರೋಜನ್ ನ ಹೊಂದಿರ್ತತಿ. ಅವಾಗ ಏನ್ ಮಾಡ್ತಾವ? ಇತರ ಬೆಳೆಗಳನ್ನ ಬೆಳೆದು ಅಂತಂದ್ರ ಸಸ್ಯಗಳ ಬೆಳವಣಿಗೆಗೆ ಸುಲಭ ಆಕತಿ. ಅದಕ್ಕೆ ಏನಪ್ಪಾ ಅಂದ್ರ ರೈತರು ಇದನ್ನ ಎಕ್ಸಾಮ್ದಾಗ ಭಾಳ ಸಲ ಕೇಳಿದಾರೆ. ರೈಸೋಬಿಯಂ ದ್ವಿದಳ ಧಾನ್ಯಗಳ ಬೆಳೆದಾದ್ಮೇಲೆ ಏನ್ ಮಾಡ್ತಾರ ಅಂತಂದ್ರ ಆ ಉಳುಕಿದ ಬೆಳೆಗಳನ್ನ ಯಾಕೆ ಬೆಳಿತಾರ ಅಂತ ಕೇಳ್ತಾರೆ. ಯಾಕಂದ್ರ ಅಲ್ಲಿ ಏನಪ್ಪಾ ಅಂತಂದ್ರ ರೈಸೋಬಿಯಂ ಅನ್ನುವಂಥದ್ದು ಏನ್ ಮಾಡಿರ್ತದ? ಇದನ್ನ ಇಲ್ಲಿ ನೋಡ್ರಿ, ರೈಸೋಬಿಯಂ ಅನ್ನೋದು ಏನ್ ಮಾಡ್ತೈತಿ? ಬ್ಯಾಕ್ಟೀರಿಯಾ ಅದೇನ್ ಮಾಡ್ತೈತಿ? ಸಾರಜನಕವನ್ನ ಹೀರಿಕೊಳ್ಳುವಂತ ಸಾಮರ್ಥ್ಯನ ಹೊಂದಿರ್ತೈತಿ. ನೋಡ್ರಿ, ರೈಸೋಬಿಯಂ ನ ಬ್ಯಾಕ್ಟೀರಿಯಾ ಗಂಟುಗಳು ಎಂದು ಕರೆಯಲ್ಪಡುವ ಊದಿಕೊಂಡ ಪ್ರದೇಶಗಳನ್ನ ರೂಪಿಸುತ್ತವೆ ಮತ್ತು ಅವುಗಳು ವಾಸಿಸುತ್ತವೆ. ಹುರುಳಿ, ಬಟಾಣಿ ಇವೆಲ್ಲ ದ್ವಿದಳ ಧಾನ್ಯಗಳು ಇರು. ದ್ವಿದಳ ಧಾನ್ಯಗಳ ಸಸ್ಯಗಳ ಬೇರುಗಳು ರೈಸೋಬಿಯಂ ಬ್ಯಾಕ್ಟೀರಿಯಾವನ್ನು ಹೊಂದಿರುವಂತಹ ಗಂಟುಗಳನ್ನ ಹೊಂದಿರುತ್ತವೆ. ಈ ಬ್ಯಾಕ್ಟೀರಿಯಾಗಳು ಗಾಳಿಯಿಂದ ನೈಟ್ರೋಜನ್ ಅನ್ನ ಹೀರಿಕೊಂಡು ಸಸ್ಯಗಳಿಗೆ ಉಪಯುಕ್ತವಾಗುವಂತೆ ಮಾಡುತ್ತವೆ. ರಾಸಾಯನಿಕ ಗೊಬ್ಬರಗಳಿಲ್ಲದಂತಹ ಸಸ್ಯಗಳು ಉತ್ತಮವಾಗಿ ಬೆಳೆಯಲು ಇದು ಸಹಾಯವಾಗುತ್ತದೆ. ಗೊಬ್ಬರ ನಾವು ಯೂಸ್ ಮಾಡ್ಲಿಕ್ಕಂದ್ರ ನೈಟ್ರೋಜನ್ ಸಿಗಂಗಿಲ್ಲ. ನೈಟ್ರೋಜನ್ ಸಿಗ್ಲಿಕ್ಕಂದ್ರ ಅದಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ದ್ವಿದಳ ಧಾನ್ಯಗಳನ್ನ ಬೆಳಿತಾರೆ. ಅದಕ್ಕಾಗಿಯೇ ರೈತರು ದ್ವಿದಳ ಧಾನ್ಯಗಳನ್ನ ಇತರ ಬೆಳೆಗಳೊಂದಿಗೆ ಸರದಿಯಲ್ಲಿ ಬೆಳೆಯುತ್ತಾರೆ. ಇದಕ್ಕೆ ಕಾರಣ ಎಂದಕ್ಕೆ ಏನ್ ಹೇಳ್ಬೇಕು? ರೈಸೋಬಿಯಂ ಬ್ಯಾಕ್ಟೀರಿಯಾ ಗಂಟು ಇರ್ತಾವೆ ಅಂತ ಹೇಳ್ಬೇಕು. ಇದು ಮಣ್ಣಿನಲ್ಲಿರೋ ನೈಟ್ರೋಜನ್ ಅನ್ನ ನೈಸರ್ಗಿಕವಾಗಿ ಹೆಚ್ಚಿಸುತ್ತವೆ, ಮುಂದಿನ ಬೆಳವಣಿಗೆ ಆರೋಗ್ಯಕರವಾಗಿರಿಸುತ್ತವೆ. ಆಮೇಲೆ ನೋಡ್ರಿ, ಸೂಕ್ಷ್ಮ ಶೈವಲಗಳು, ನೀರಿನಲ್ಲಿರುವಂತಹ ಸೂಕ್ಷ್ಮ ಸಹಾಯಕರು. ಇವೇನ್ ಮಾಡ್ತಪ್ಪ ಅಂದ್ರ ಶೈವಲಗಳು ಅಂತ ಏನ್ರಿ? ಅಲಿಗೆಗಳು. ಶೈವಲ ಅಂತ ಏನ್ರಿ? ಅಲಿಗೆಗಳು. ನೋಡ್ರಿ, ಸೂಕ್ಷ್ಮ ಶೈವಲಗಳು ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ನೋಡಬಹುದಾಗಿದ್ದು ನೀರು, ಮಣ್ಣು, ಗಾಳಿ ಮತ್ತು ಮರಗಳ ಮೇಲೆ ವಾಸಿಸುವಂತಹ ಸಸ್ಯತಂತ್ರ ಜೀವಿಗಳು. ಶೈವಲ ಅಂತ ಏನ್ರಿ? ಅಲಿಗೆ. ಇವೇನ್ ಮಾಡ್ತಪ್ಪ ಅಂದ್ರ ಸೂರ್ಯನ ಬೆಳಕನ್ನ ಬಳಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಇದನ್ನು ಮಾಡುವಾಗ ಅವು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡುತ್ತವೆ ಮತ್ತು ಭೂಮಿಯ ಆಕ್ಸಿಜನ್ ನ ಪೂರೈಕೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಉತ್ಪಾದಿಸುತ್ತವೆ. ನಮ್ಮ ಭೂಮಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಆಕ್ಸಿಜನ್ ಅನ್ನ ನೀಡುವಂತವ ಯಾವ್ರಿ? ಈ ಶೈವಲಗಳು. ಶೈವಲ ಅಂತ ಏನ್ರಿ? ಅಲಿಗೆಗಳು.
ಅವು ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು ಅನೇಕ ಜಲಚರ ಪ್ರಾಣಿಗಳಿಗೆ ಆಹಾರದ ಆಕಾರವಾಗಿವೆ. ಇಲ್ಲೂ ಕೇಳಿದ ನೋಡ್ರಿ, ಸ್ಪೈರುಲಿನಾ, ಕ್ಲೋರೆಲ್ಲಾ ಮತ್ತು ಡಯಾಟಮ್ಸ್ ಅಂತ ಕೆಲವು ಶೈವಲಗಳನ್ನು ಮಾನವರು ಆರೋಗ್ಯ ಪೂರಕವಾಗಿ, ಇದು ಎಕ್ಸಾಮ್ದಾಗ ಮಣ್ಣಿ PC ಎಕ್ಸಾಮ್ದಾಗ ಕೇಳಿದ್ದಾರೆ ನೋಡ್ರಿ ನಾನು. ಯಾವ್ಯಾವ? ಸ್ಪಿರುಲಿನಾ, ಕ್ಲೋರೆಲ್ಲಾ ಮತ್ತು ಡಯಾಟಮ್ಸ್ ನಂತಹ ಕೆಲವು ಶೈವಲಗಳನ್ನ ಮಾನವರು ಆರೋಗ್ಯ ಪೂರಕಗಳಾಗಿ ಔಷಧಿಗಳಾಗಿ ಬಳಸುತ್ತಾರೆ. ಸೂಕ್ಷ್ಮ ಶೈವಲಗಳನ್ನ ನೀರನ್ನ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತವೆ. ಅವುಗಳನ್ನ ಜೈವಿಕ ಇಂಧನ ತಯಾರಿಸಲು ಸಹ ಬಳಸಲಾಗುತ್ತದೆ. ಯಾವುಗಳನ್ನ? ಈ ಶೈವಲಗಳಿಗೆ ಉದಾಹರಣೆ ಯಾವ್ಯಾವ ಬರ್ತಾವ್ರಿ? ಸ್ಪಿರುಲಿನಾ, ಕ್ಲೋರೆಲ್ಲಾ, ಡಯಾಟಮ್ಸ್ ಅಂತ ಹೇಳಿ. ಆಮೇಲೆ ನೋಡ್ರಿ, ಆದಾಗ್ಯೂ ಮಾಲಿನ್ಯ, ಹವಾಮಾನ ಬದಲಾವಣೆ ಮತ್ತು ಆವಾಸ ಸ್ಥಾನದ ನಾಶವು ಸೂಕ್ಷ್ಮ ಶೈವಲಗಳ ವೈವಿಧ್ಯತೆ ಮತ್ತು ಸಮೃದ್ಧಿಗೆ ಬೆದರಿಕೆ ಹಾಕುತ್ತಿವೆ. ಅಂದ್ರೆ ಹವಾಮಾನ ಬದಲಾವಣೆ ಆಕತ್ತಲ್ರಿ, ಹವಾಮಾನ ಬದಲಾವಣೆ ಆಗೋದ್ರಿಂದ ಈ ಸೂಕ್ಷ್ಮ ಶೈವಲಗಳ ಸಂಖ್ಯೆ ಕಡಿಮೆ ಆಗತ್ತ, ನಾಶ ಆಗತೈತಿ. ಯಾಕೆ ಸೂಕ್ಷ್ಮ ಶೈವಲಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿಗೆ ಇದ್ರ ಏನ್ ಕೊಟ್ಟಾರು? ಅಲ್ಲಿಗೆಗಳು ಕೊಟ್ಟಾರು. ಅಲ್ಲಿಗೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾರ. ಏನ್ ಮಾಡ್ತಾವಪ್ಪ ಅಂದ್ರೆ ಅಲ್ಲಿಗೆಗಳು ಮರದ ಇದ್ರಲ್ಲೂ ಬೆಳಿತಿರ್ತಾರು, ಸಣ್ಣ ಇವು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಸೂಕ್ಷ್ಮ ದರ್ಶಕ ಮೂಲಕ ಕಾಣ್ತಾರು. ಇವ್ ಏನ್ ಮಾಡ್ತಾವಪ್ಪ ಅಂತಂದ್ರ ವಾತಾವರಣಕ್ಕೆ ಅತಿ ಹೆಚ್ಚು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಾವ. ಯಾವುವು? ಶೈವಲಗಳು ಬಿಡುಗಡೆಯನ್ನ ಮಾಡ್ತಾವ. ಯಾವ್ರಿ? ಶೈವಲಗಳು. ಯಾಕ ಈ ಶೈವಲಗಳು ಅನ್ನೋದೇನ್ರಿ? ಇವುಗಳು ಸಸ್ಯ ರೂಪದಾಗ ಇರ್ತಾವ. ಸಸ್ಯಗಳು ಏನ್ ಮಾಡ್ತಾವ್ರಿ? ಆಹಾರವನ್ನ ತಯಾರಿಸಲು ಇಂಗಾಲದ ಡೈಆಕ್ಸೈಡ್ ನ ಬಳಸ್ಕೊಳ್ತಾವ. ಇದೇ ರೀತಿ ಇವುಗಳು ಇಂಗಾಲದ ಡೈಆಕ್ಸೈಡ್ ನ ಬಳಸಿಕೊಂಡು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಾವ. ಜಗತ್ತಿನಲ್ಲಿ 50% ಹೆಚ್ಚು ಆಮ್ಲಜನಕವನ್ನ ಎದರಿಂದ ರಿಲೀಸ್ ಆಗತ್ರಿ? ಈ ಶೈವಲಗಳಿಂದ ರಿಲೀಸ್ ಆಗತ್ತೆ ಅಂತ ಹೇಳಿದಾರೆ. ಆದ್ರೆ ಇತ್ತೀಚೆಗೆ ಈ ವಾತಾವರಣದ ಕಲುಷಿತ ಆಗೋದ್ರಿಂದ ಏನಾಗತ್ತವಪ್ಪ ಅಂದ್ರೆ ಶೈವಲಗಳು ನಾಶ ಹೊಂದಿರ್ತಾವ. ನೋಡ್ರಿ ಇಲ್ಲಿ ನೋಡ್ರಿ, ಸ್ಪೈರುಲಿನಾ ಎಂಬ ಸೂಕ್ಷ್ಮ ಶೈವಲವನ್ನು ಅದರ ಆರೋಗ್ಯ ಪ್ರಯೋಜನಗಳಿಂದಾಗಿ ಅದ್ಭುತ ಆಹಾರವೆಂದು ಕರೆಯುತ್ತಾರೆ. ಸ್ಪೈರುಲಿನಾ ಇದೇನ್ ಮಾಡದಪ್ಪ ಅಂದ್ರೆ ಸ್ಪೈರುಲಿನಾ ನಮ್ಮ ದೇಹಕ್ಕೆ ಅಗತ್ಯವಾದ B12 ಅಂದ್ರ B12 ವಿಟಾಮಿನ್ B1, B2, B2 ಬರ್ತಾವಲ್ರಿ, ಹಂಗ B12 ವಿಟಾಮಿನ್ ನ ಉತ್ತಮ ಆಕಾರವಾಗಿದೆ. ಯಾವುದು? ಈ ಸ್ಪೈರುಲಿನಾ ಅನ್ನೋದು. ಇದು ಅದರ ದೇಹದ ಕೊಬ್ಬನ್ನ ತೂಕದ 60% ಹೆಚ್ಚು ಪ್ರೋಟೀನ್, ಅತಿ ಹೆಚ್ಚು ಪ್ರೋಟೀನ್ ಅನ್ನ ಹೊಂದೈತಿ. ಅತಿ ಹೆಚ್ಚು ಪ್ರೋಟೀನ್ ಅನ್ನ ಹೊಂದೈತಿ. ಯಾವ್ದ್ರಿ? ಸ್ಪೈರುಲಿನಾ ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಸ್ಪೈರುಲಿನಾದ ಕೃಷಿಯು ಜೀವನೋಪಾಯದ ಅವಕಾಶ ಹೋಗುತ್ತದೆ. ಈ ಕೆಳಗಿನ ಹಂತಗಳನ್ನು ಅನುಸರಿಸುವ ಮೂಲಕ ನೀವು ಸ್ಪೈರುಲಿನಾವನ್ನು ಸುಲಭವಾಗಿ ಬೆಳೆಸಬಹುದು. ಅಂದ್ರೆ ಸ್ಪೈರುಲಿನಾ ಹೆಂಗ್ ಬೆಳೆಸಬಹುದು ಅಂತ ಕೊಟ್ಟಾರ ಅವ್ರು. ಇದೇನು ಇಂಪಾರ್ಟೆಂಟ್ ಅಲ್ಲ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜೀವಕೋಶವನ್ನ, ಸ್ಪೈರುಲಿನಾ ಬಗ್ಗೆ ಗೊತ್ತಾಗ್ಲೋ, ಅದು ಸ್ಪೈರುಲಿನಾ ಅನ್ನೋದು ಹೆಚ್ಚಿಗೆ ಪ್ರೋಟೀನ್ ಅನ್ನ ಹೊಂದಿರುವಂತ ಶೈವಲವಾಗಿದೆ. ಜೀವಕೋಶವನ್ನ ಜೀವದ ಮೂಲವೆಂದು ಏಕೆ ಕರೀತಾರಪ್ಪ ಅಂತಂದ್ರ ನೋಡ್ರಿ, ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಕರೆಯಲ್ಪಟ್ಟ ಸಣ್ಣ ಘಟಕಗಳಿಂದ ಮಾಡಲ್ಪಟ್ಟಿವೆ. ಅಂದ್ರ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಬೇರೆ ಬೇರೆ ಜೀವಕೋಶಗಳು ಬೇರೆ ಬೇರೆ ಕಾರ್ಯವನ್ನ ನಿರ್ವಹಿಸ್ತಾವ. ಬಹುಕೋಶ ಜೀವಿ ಇತ್ತಂದ್ರ ಬಹುಕೋಶ ಅಂದ್ರೆ ಬೇರೆ ಬೇರೆ ಜೀವಕೋಶಗಳು ಬೇರೆ ಬೇರೆ ಕಾರ್ಯವನ್ನ ನಿರ್ವಹಿಸ್ತಾವ. ಅದಕ್ಕೆ ಏನಂತ ಕರೀತಾರ್ರಿ? ಜೀವಕೋಶದ ಮೂಲ ಘಟಕ ಅಂತ ಕರೀತಾರ. ಅದಕ್ಕ ಜೀವಕೋಶಕ್ಕೆ. ಆಮೇಲೆ ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾದಂತ ಕೆಲವು ಸೂಕ್ಷ್ಮ ಜೀವಿಗಳು ಕೇವಲ ಒಂದು ಜೀವಕೋಶದಿಂದ ಮಾಡಿರ್ತಾವ. ಅವುಗಳಿಗೆ ಏಕಕೋಶ ಜೀವಿ ಅಂತ ಕರೀತಾರೆ. ಅವುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ತಮ್ಮ ಅಗತ್ಯವಾದ ಎಲ್ಲಾ ಕಾರ್ಯಗಳನ್ನು ಆ ಏಕಕೋಶ ಜೀವಿಯಿಂದನೇ ಏನ್ ಮಾಡ್ತಾವಪ್ಪ ಅಂತಂದ್ರೆ ರೆಡಿ ಮಾಡ್ಕೋತಾವೆಲ್ಲ. ಆಮೇಲೆ ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳಂತೆ ಸೂಕ್ಷ್ಮ ಜೀವಿಗಳು ಜೀವಕೋಶಗಳು ಸಹ ಕೋಶ ಪೊರೆಯಿಂದ ಆವೃತವಾಗಿದೆ. ಹೆಂಗ್ ಸಸ್ಯಗಳು ಮತ್ತು ಜೀವಕೋಶಗಳೊಳಗ, ಪ್ರಾಣಿ ಜೀವಕೋಶಗಳೊಳಗ ಹೆಂಗ ಮೆಂಬ್ರೇನ್ ಇತ್ತಲ್ರಿ, ಕೋಶ ಪೊರೆ ಇತ್ತಲ್ಲ, ಸೆಲ್ ಮೆಂಬ್ರೇನ್ ಇತ್ತಲ್ಲ, ಹಂಗ ಏನಪ್ಪಾ ಅಂದ್ರೆ ಸೂಕ್ಷ್ಮಾಣು ಜೀವಿಗಳೊಳಗೆ ಏನಿರ್ತಾವ್ರಿ? ಆ ಜೀವಕೋಶಗಳು ಪೊರೆ ಏನಾಗಿರ್ತತಿ? ಸೆಲ್ ಮೆಂಬ್ರೇನ್ ಇಂದ ಆವೃತವಾಗಿರುತ್ತದೆ. ಆದರೆ ಅವುಗಳ ಕ್ಲೋರೋಪ್ಲಾಸ್ಟ್ ಗಳನ್ನ ಹೊಂದಿರಂಗಿಲ್ಲ. ಅವೇನ್ ಹೊಂದಿರಂಗಿಲ್ರಿ? ಕ್ಲೋರೋಪ್ಲಾಸ್ಟ್ ಗಳನ್ನ ಹೊಂದಿರಂಗಿಲ್ಲ. ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್. ಯಾವ್ರಿ? ಸೂಕ್ಷ್ಮಾಣು ಜೀವಿಗಳು ಕ್ಲೋರೋಪ್ಲಾಸ್ಟ್ ಗಳನ್ನ ಹೊಂದಿರಂಗಿಲ್ಲ. ಆದ್ದರಿಂದ ಅವು ದ್ಯುತಿ ಸಂಶ್ಲೇಷಣೆ ಮೂಲಕ ತಮ್ಮ ಆಹಾರವನ್ನ ತಾವೇ ತಯಾರಿಸುವುದಿಲ್ಲ. ಕ್ಲೋರೋಪ್ಲಾಸ್ಟ್ ಅನ್ನೋದೇನ್ರಿ? ಒಂದು ಪ್ಲಾಸ್ಟಿಡ್ ಅದು ಕ್ಲೋರೋಪಿಲ್ ಅನ್ನುವಂತ ಪ್ಲಾಸ್ಟಿಡ್ ಹೋಗಿತ್ತು. ಕ್ಲೋರೋಪಿಲ್ ಅನ್ನುವಂತ ಪ್ಲಾಸ್ಟಿಡ್ ಹೋಗಿತ್ತು. ಆದ್ದರಿಂದ ಅವು ದ್ಯುತಿ ಸಂಶ್ಲೇಷಣೆ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಬ್ಯಾಕ್ಟೀರಿಯಾವು ನಿರ್ದಿಷ್ಟ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಪೊರೆಯನ್ನು ಹೊಂದಿಲ್ಲ. ಬ್ಯಾಕ್ಟೀರಿಯಾ ಹೊಂದಿರಂಗಿಲ್ಲ, ನ್ಯೂಕ್ಲಿಯಸ್ ಹೊಂದಿರಂಗಿಲ್ಲ, ನ್ಯೂಕ್ಲಿಯರ್ ಪೊರೆಯನ್ನು ಹೊಂದಿರಂಗಿಲ್ಲ. ಆಮೇಲೆ ಬದಲಾಗಿ ಅವು ನ್ಯೂಕ್ಲಿಯಾಡ್ಗಳನ್ನ ಹೊಂದಿರುತ್ತವೆ. ಇದನ್ನ ಕೇಳ್ತಾರೆ ಎಕ್ಸಾಮ್ದಾಗ. ಸೂಕ್ಷ್ಮಾಣು ಜೀವಿಗಳು ಬ್ಯಾಕ್ಟೀರಿಯಾಗಳು ನ್ಯೂಕ್ಲಿಯಸ್ ಅನ್ನ ಹೊಂದಿರ್ತಾವೋ? ಇಲ್ಲ. ನ್ಯೂಕ್ಲಿಯರ್ ಅಂತಂದ್ರ ನ್ಯೂಕ್ಲಿಯರ್ ಪೊರೆ ಅಂತಂದ್ರೆ ಏನ್ರಿ? ನೋಡ್ರಿ, ನ್ಯೂಕ್ಲಿಯರ್ ಪೊರೆ ನ್ಯೂಕ್ಲಿಯರ್ ಪೊರೆಯನ್ನ ಹೊಂದಿರಂಗಿಲ್ಲ, ನ್ಯೂಕ್ಲಿಯಸ್ ಲೇಯರ್ ಅನ್ನ ಹೊಂದಿರಂಗಿಲ್ಲ. ಮತ್ತೇನ್ ಹೊಂದಿರ್ತಾವಪ್ಪ ಅಂದ್ರವ ನ್ಯೂಕ್ಲಿಯಾಡ್ಗಳನ್ನ ಹೊಂದಿರ್ತಾವ. ಏನ್ ಹೊಂದಿರ್ತಾವು? ನ್ಯೂಕ್ಲಿಯಾಡ್ಗಳನ್ನ ಹೊಂದಿರ್ತಾವ. ಈ ಗುಣವು ಅವುಗಳನ್ನ ಈಷ್ಟ, ಪ್ರೋಟೋಜೋವಾ, ಶೈವಲಗಳು, ಶಿಲೀಂಧ್ರಗಳು, ಸಸ್ಯಗಳು ಮತ್ತು ಪ್ರಾಣಿಗಳ ಜೀವಕೋಶಗಳಿಂದ ಪ್ರತ್ಯೇಕಿಸುತ್ತವೆ. ಅದಕ್ಕ ಏನಪ್ಪಾ ಅಂತಂದ್ರ ಯಾವ್ರಿ? ಬ್ಯಾಕ್ಟೀರಿಯಾ ಬಗ್ಗೆ ಹೇಳ್ತಾರ ಅವ್ರು. ಬ್ಯಾಕ್ಟೀರಿಯಾ ಒಳಗೆ ಏನಿರಂಗಿಲ್ಲ, ಬ್ಯಾಕ್ಟೀರಿಯಾ ಒಳಗೆ ಏನಿರಂಗಿಲ್ಲ ಅಂತೇಳಿ ಗೊತ್ತು ಮಾಡ್ಕೋಬೇಕು. ಇದ್ರ ಮೂಲಕ ಬ್ಯಾಕ್ಟೀರಿಯಾ ಒಳಗೆ ಏನಿರಂಗಿಲ್ಲ, ನ್ಯೂಕ್ಲಿಯಸ್ ಇರಂಗಿಲ್ಲ.
ನ್ಯೂಕ್ಲಿಯಸ್ ಇರಂಗಿಲ್ಲ. ಆಮೇಲೆ ನ್ಯೂಕ್ಲಿಯರ್ ಪೊರೆ ಇರಂಗಿಲ್ಲ. ನ್ಯೂಕ್ಲಿಯರ್ ಪೊರೆ ಇರಂಗಿಲ್ಲ. ಮತ್ತೇನಿರ್ತತಿ, ನ್ಯೂಕ್ಲಿಯಾಡ್ಗಳನ್ನ ಹೊಂದಿರುತ್ತದೆ. ನ್ಯೂಕ್ಲಿಯಾಡ್ಗಳನ್ನ ಹೊಂದಿರುತ್ತವೆ. ಅದರ ಉಳಿಕಿದ ಕಡೆ ಏನ್ರಿ, ಈಸ್ಟ್ ಆಗಿರ್ಬೋದು, ಪ್ರೋಟೋಜೋವಾ ಆಗಿರ್ಬೋದು, ಅವುಗಳಲ್ಲಿ ಶೈವಲಗಳಲ್ಲೂ ಕೂಡ ಏನಿರ್ತಪ್ಪ ಅಂದ್ರ ನ್ಯೂಕ್ಲಿಯಸ್ ಇರ್ತತಿ, ಆಮೇಲೆ ನ್ಯೂಕ್ಲಿಯರ್ ಪೊರೆ ಇರ್ತತಿ, ಆಮೇಲೆ ಉಳಿಕಿದೆಲ್ಲ ಇರ್ತಾವ. ಆದ್ರೆ ಇದ್ರೊಳಗೆ ಇರಂಗಿಲ್ಲ. ಬ್ಯಾಕ್ಟೀರಿಯಾ ಒಳಗ ನ್ಯೂಕ್ಲಿಯಸ್ ಇರಂಗಿಲ್ಲ, ನ್ಯೂಕ್ಲಿಯರ್ ಇರಂಗಿಲ್ಲ. ಆದ್ರೆ ಏನ್ ಹೊಂದಿರ್ತಾವು, ನ್ಯೂಕ್ಲಿಯರ್ ಅನ್ನ ಹೊಂದಿರ್ತಾವ. ಇದರಿಂದ ಏನಪ್ಪಾ ಅಂತಂದ್ರ ಈ ಶೈವಲಗಳು, ಶಿಲೀಂಧ್ರಗಳು ಮತ್ತು ಪ್ರಾಣಿಗಳ ಜೀವಕೋಶಗಳಿಂದ ಅವುಗಳನ್ನ ಪ್ರತ್ಯೇಕಿಸುತ್ತಾವ. ಯಾವ್ದ್ರಿ, ಬ್ಯಾಕ್ಟೀರಿಯಾಗಳು. ನೋಡ್ರಿ, ನಮಗೆ ಹೆಚ್ಚಿನ ವರ್ಧನಾ ಸಾಮರ್ಥ್ಯ ಅಂದ್ರೆ 10,000 ಪಟ್ಟದಾಗಿ ದೊಡ್ಡದಾಗಿರ್ತವೆ. ಇದ್ರ ಮೂಲಕ ಸೂಕ್ಷ್ಮದರ್ಶಕ ಮೂಲಕ, ಆಮೇಲೆ ಫೋಲ್ಡ್ ಗ್ರಾಫ್ ಅಂತ ಅದು ಇರುತ್ತಲ್ರಿ, ಅದು ಸೂಕ್ಷ್ಮದರ್ಶಕವಾಗಿ ಬಳಸ್ತಾರ. ನೋಡ್ರಿ, ಇದ್ರ ನಾವ್ ಏನ್ ಡಿಸ್ಕಸ್ ಮಾಡಿದ್ಪಾ ಅಂತಂದ್ರ, ಈ ಚಾಪ್ಟರ್ ಒಳಗೆ ಏನ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರ, ನೋಡ್ರಿ, ಸೂಕ್ಷ್ಮ ಜೀವಿಗಳು ಸಣ್ಣ ಗಾತ್ರದ ಜೀವಿಗಳಾಗಿದ್ದು ಬರಿಗಣ್ಣಿಗೆ ಗೋಚರಿಸುವುದಿಲ್ಲ. ಅವು ಎಲ್ಲಾ ರೀತಿಯ ಪರಿಸರಗಳಲ್ಲಿ ವಾಸಿಸುತ್ತವೆ. ಅಂತಂದ್ರ ತಂಪಿನಲ್ಲಿ ವಾಸಿಸ್ತಾವ, ಆಮೇಲೆ ಇದ್ರೊಳಗೂ ವಾಸ ಮಾಡ್ತಾವ. ಸಸ್ಯಗಳ ಮತ್ತು ಪ್ರಾಣಿಗಳ ದೇಹಗಳಲ್ಲೂ ಕಂಡು ಬರ್ತಾವ. ಅವು ಏಕಕೋಶ ಆಗಿರ್ಬೋದು ಅಥವಾ ಬಹುಕೋಶ ಆಗಿರ್ಬೋದು. ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾಗಳು ಏಕಕೋಶ ಆಗಿರ್ತಾವ. ಶಿಲೀಂಧ್ರಗಳು ಏಕಕೋಶನಾಗಿರ್ತಾವ, ಬಹುಕೋಶನಾಗಿರ್ತಾವ. ಒಂದೊಂದು ಫಂಗಸ್ ಏನಿರ್ತಪ್ಪ ಅಂದ್ರ ಏಕಕೋಶ ಆಗಿರ್ತಾವ, ಬಹುಕೋಶ ಆಗಿರ್ತಾವ. ಹಾಗೆಯೇ ಸಸ್ಯಗಳು ಮತ್ತು ಪ್ರಾಣಿಗಳು ಏನಿರ್ತಾವ, ಬಹುಕೋಶ ಆಗಿರ್ತಾವ. ಜೀವಕೋಶವು ಜೀವ ಘಟಕದ ಮೂಲ ಘಟಕ. ಎಲ್ಲಾ ಜೀವಿಗಳ ದೇಹವು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತವೆ. ಜೀವಕೋಶವು ವಿವಿಧ ಘಟಕಗಳನ್ನ ಹೊಂದಿರುತ್ತವೆ. ಅದು ಜೀವಿಗಳ ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಬದುಕುಳಿಯಲು ಸಹಾಯ ಮಾಡ್ತಾವ. ಯಾವ್ರಿ, ಜೀವಕೋಶಗಳು. ಅದಕ್ಕೆ ಏನಂತ ಕರೀತಾರ, ಜೀವಕೋಶದ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತ ಕರೀತಾರೆ. ಒಂದು ವಿಶಿಷ್ಟ ಜೀವಕೋಶವು ಕೋಶ ಪೊರೆಯಿಂದ ಆವೃತವಾಗಿರುತ್ತದೆ. ಕೋಶ ದ್ರವ್ಯದಿಂದ ತುಂಬಿದೆ. ಅಂದ್ರೆ ಜೀವಕೋಶ ಒಳಗೆ ಏನಿರ್ತೈತಿ, ಇದು ಕೋಶ ಪೊರೆ ಅಂದ್ರೆ ಸೆಲ್ ಮೆಂಬ್ರೇನ್ ಇರ್ತೈತಿ. ಆಮೇಲೆ ಇಲ್ಲಿ ಒಳಗೆ ಏನಿರ್ತೈತಿ, ಕೋಶ ದ್ರವ್ಯ ಇರ್ತೈತಿ. ಕೋಶ ದ್ರವ್ಯ ಅಂದ್ರೆ ಸೈಟೋಪ್ಲಾಸಮ್ ಹೊಂದಿರತಿ. ಒಳಗೆ ಏನಿರತ್ರಿ, ನ್ಯೂಕ್ಲಿಯಸ್ ಇರತಿ. ಇದ್ರ ಬಗ್ಗೆ ಅಷ್ಟೇ ಈ ಲೆಸನ್ ಕೊಟ್ಟಾರ. ನೆಕ್ಸ್ಟ್ ಏನ್ ಮಾಡ್ತಾರ ಅದ್ರ ಎಕ್ಸ್ಟೆಂಡ್ ಪಾರ್ಟ್ ನೆಕ್ಸ್ಟ್ ಲೆಸನ್ ಕೊಡ್ತಾರೆ. ಜೀವಕೋಶಗಳು ಆಕಾರ ಮತ್ತು ಗಾತ್ರದಲ್ಲಿ ಭಿನ್ನವಾಗಿರ್ತಾವ. ಬೇರೆ ಬೇರೆ ಆಕಾರದ್ದು ಈ ನೋಡಿದ್ದು ನಾವು ಮಸಲ್ ಇದ್ರೊಳಗೆ ಬೇರೆ ಇದ್ದು, ಆಮೇಲೆ ನ್ಯೂರಾನ್ ಒಳಗೆ ಉದ್ದಗೆ ಇದ್ದು, ಅವುಗಳ ಆಕಾರ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವುಗಳ ಕಾರ್ಯ ಮೇಲೆ ಡಿಪೆಂಡ್ ಆಗಿರ್ತತಿ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು, ಪ್ರೋಟೋಜೋವಾಗಳು ವಿಭಿನ್ನ ರೀತಿಯ ಸೂಕ್ಷ್ಮ ಜೀವಿಗಳಾಗ್ಯಾವ. ವೈರಸ್ಗಳು ಕೂಡ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಅವು ಇತರ ಸೂಕ್ಷ್ಮ ಜೀವಿಗಳಿಂದ ಭಿನ್ನ ಆಗಿರ್ತಾವೆ. ಯಾಕಪ್ಪ ಅಂತಂದ್ರೆ ಅವುಗಳು ಇರಂಗಿಲ್ಲ. ಅವುಗಳ ಸಂತಾನೋತ್ಪತ್ತಿ ಯಾವಾಗ ಆಗ್ತೈತಪ್ಪ ಅಂತಂದ್ರೆ ಜೀವಂತ ಜೀವಿಕೋಶಗಳ ಒಳಗೆ ಹೋದ್ಮೇಲೆ ಅವು ಆಕ್ಟಿವ್ ಆಗಿ ಸ್ಟಾರ್ಟ್ ಆಕಾವ್. ಹೊರಗಿದ್ದಾಗ ಅವು ಆಕ್ಟಿವ್ ಆಗಿ ಇರಂಗಿಲ್ಲ. ಆಮೇಲೆ ನೋಡ್ರಿ, ಸೂಕ್ಷ್ಮ ಜೀವಿಗಳು ನಮಗೆ ಉಪಯುಕ್ತನದಾವು ಮತ್ತೆ ಹಾನಿಕಾರಕನದಾವು. ಎಲ್ಲಾ ಸೂಕ್ಷ್ಮ ಜೀವಿಗಳು ಹಾನಿಕಾರಕನಲ್ಲ. ಒಂದಷ್ಟು ಉಪಯುಕ್ತನದಾವು, ಒಂದಷ್ಟು ಹಾನಿಕಾರಕ. ಉದಾಹರಣೆ ಅಂತಂದ್ರೆ ಈ ಸಸ್ಯದ ಎಲೆಗಳನ್ನ ಡಿವೈಡ್ ಮಾಡ್ತಿದ್ವು, ಅವು ಗೊಬ್ಬರಗಳನ್ನ ತಯಾರು ಮಾಡಕ್ ಯೂಸ್ ಆಕಿತ್ತು. ಅದೇ ರೀತಿ ಕೆಲವು ಹಾನಿಕಾರಕ ಅಂತಂದ್ರೆ ನಮ್ಗೆ ರೋಗವನ್ನ ತರ್ತಿದ್ವು, ನೆಗಡಿ ಆಗಿರ್ಬೋದು, ಕೆಮ್ಮು, ಇಂಥವೇನಪ್ಪ ಅಂದ್ರೆ ಕೆಲವೊಂದು ಸೂಕ್ಷ್ಮ ಜೀವಿಗಳು ಅವು ನಮ್ಗೆ ಕಾರಣ ಆಕಾವ್. ಆಮೇಲೆ ಕೆಲವು ಸೂಕ್ಷ್ಮ ಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ವಿಭಜಿಸ್ತಾವ. ಕೆಲವು ಸೂಕ್ಷ್ಮ ಜೀವಿಗಳು ಬಟಾಣಿ, ಹುರುಳಿ, ಬೆಳೆಗಳಂತ ದ್ವಿದಳ ಧಾನ್ಯಗಳನ್ನ ಬೇರುಗಳ ಗಂಟುಗಳಲ್ಲಿ ವಾಸಿಸ್ತಾವ. ಅವುಗಳು ಏನ್ ಮಾಡ್ತಾವ್ರಿ, ಗಾಳಿಯಿಂದ ನೈಟ್ರೋಜನ್ ನ ಪಡ್ಕೊಳ್ತಾವ. ಇವ ನೋಡ್ರಿ, ರೈಸೋಬಿಯಂ ಬ್ಯಾಕ್ಟೀರಿಯಾ. ನೆನ್ಪಿಟ್ಕೋರಿ, ಇದನ್ನ ಎಕ್ಸಾಮ್ ಅಂತ ಕೇಳ್ತಾರ. ಆಮೇಲೆ ಏನಪ್ಪಾ ಅಂದ್ರೆ ಈಸ್ಟ್ಗಳ, ಸಿಲಿಂಡರ್ಗಳು ಏನ್ ಮಾಡ್ತಾರ್ರಿ, ಬ್ಯಾಕ್ಟೀರಿಯಾಗಳ ತಯಾರಿಕೆಯಲ್ಲಿ ಬಳಸ್ತಾರ. ಬ್ಯಾಕ್ಟೀರಿಯಾ ಬ್ರೆಡ್ ಬ್ರೆಡ್, ಕೇಕ್, ಪೇಸ್ಟ್ರಿ ಇರುತ್ತೆ. ಆಮೇಲೆ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತ ಬ್ಯಾಕ್ಟೀರಿಯಾ, ಇದು ಏನ್ ಮಾಡ್ತಾರ್ರಿ, ಹಾಲನ್ನ ಮೊಸರನ್ನಾಗಿ ಬಳಕೆ ಮಾಡಲು ಯೂಸ್ ಮಾಡ್ತಾರ. ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಕೆಳಗಿನ ರೇಖಾಚಿತ್ರದಲ್ಲಿ ಅವುಗಳ ಸೂಕ್ತ ಸ್ಥಳಗಳಲ್ಲಿ ತುಂಬಿರಿ. ಕೇವಲ ಬ್ಯಾಕ್ಟೀರಿಯಾದಲ್ಲಿ ಏನ್ ಕಂಡು ಬರ್ತಾವ್ರಿ, ನಾವು ನೋಡಿದ್ದು ಬ್ಯಾಕ್ಟೀರಿಯಾದಲ್ಲಿ ಕಂಡು ಬರುವುದು ನ್ಯೂಕ್ಲಿಯಾಡ್ ಅಷ್ಟ. ಬ್ಯಾಕ್ಟೀರಿಯಾ ಜೀವಕೋಶದಲ್ಲಿ ಮಾತ್ರ ಕಂಡು ಬರುವುದು ಯಾವ್ದ್ರಿ, ನ್ಯೂಕ್ಲಿಯಾಡ್. ಅದಾತು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುವುದು ಯಾವುದು, ಇದು ನ್ಯೂಕ್ಲಿಯಾಡ್ ಕಂಡು ಬರೋದು. ನ್ಯೂಕ್ಲಿಯಾಡ್. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುವುದು ಯಾವ್ದ್ರಿ, ಕೋಶ ಭಿತ್ತಿ ಅಥವಾ ಸೆಲ್ ವಾಲ್. ಸಸ್ಯಕ್ಕೆ ಗಟ್ಟಿತನವನ್ನ ನೀಡ್ತತಿ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುವುದು ಯಾವುದು, ಸೆಲ್ ವಾಲ್ ಅಥವಾ ಕೋಶ ಭಿತ್ತಿ. ಆಮೇಲೆ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುವುದು ಯಾವ್ದ್ರಿ, ನೋಡ್ರಿ, ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುವುದು ಯಾವ್ದ, ಇದ್ರ ಕೊಟ್ಟಿದ್ದ ಪ್ರಕಾರ ಅಂದ್ರೆ ನ್ಯೂಕ್ಲಿಯಸ್ ಇದ್ರೊಳಗೆ ಇರ್ತತಿ, ಸೆಲ್ ಒಳಗೆ ಇರತ್ತೆ, ಅದ್ರೊಳಗೆ ಇರುತ್ತೆ. ಆಮೇಲೆ ಕ್ಲೋರೋಪ್ಲಾಸ್ಟ್ ಸಸ್ಯದಲ್ಲಿ ಇರ್ತತಿ. ಸಸ್ಯಗಳಿಗೆ ಆಹಾರವನ್ನ ಪ್ಲಾಸ್ಟಿಡ್ ಇರುತ್ತೆ. ಸಸ್ಯದಲ್ಲಿ ಮಾತ್ರ ಕಂಡು ಬರುವುದು ಯಾವ್ದ, ಕ್ಲೋರೋಪ್ಲಾಸ್ಟ್. ಇದು ಕಂಡು ಬರ್ತತಿ. ಅರ್ಥಾತ್ರಿ. ಆಮೇಲೆ ಎಲ್ಲಾ 3 ಜೀವಕೋಶಗಳಲ್ಲಿ ಕಂಡು ಬರುತ್ತದೆ ಯಾವ್ದ್ರಿ, ನ್ಯೂಕ್ಲಿಯಸ್ ಕಂಡು ಬರುತ್ತೆ, ಕೋಶ ಪೊರೆ ಕಂಡು ಬರ್ತತಿ, ಆಮೇಲೆ ಕೋಶ ದ್ರವ್ಯ ಕಂಡು ಬರ್ತತಿ. ಇವೇನಪ್ಪಾ ಅಂದ್ರೆ 3 ಕಂಡು ಬರ್ತಾವ. ಎಲ್ಲೇ ಬ್ಯಾಕ್ಟೀರಿಯಾ. ಇದ್ರಿಂದ ಏನಕ್ಕೆ ಗೊತ್ತು ಮಾಡ್ಕೋಬೇಕಪ್ಪ ಅಂತಂದ್ರ ಸಸ್ಯ ಜೀವಕೋಶದಲ್ಲಿ ಕಂಡು ಬರುವುದು ಯಾವ್ದ್ರಿ, ಸೆಲ್ ವಾಲ್.
ಸೆಲ್ ವಾಲ್ ಅಂತ ಏನ್ರಿ ಕೋಶ ಭಿತ್ತಿ ಮಾತ್ರ ಕಂಡು ಬರುತ್ತೆ. ಆಮೇಲೆ ಪ್ಲಾಸ್ಟಿಡ್ ಒಳಗೆ ಯಾವ್ದು ಬರತ್ರಿ ಕ್ಲೋರೋಪ್ಲಾಸ್ಟ್ ಅನ್ನೋದೇನ್ರಿ ಅದೊಂದು ಪ್ಲಾಸ್ಟಿಡ್. ಅದು ಏನಪ್ಪಾ ಅಂದ್ರೆ ಕೇವಲ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಅದೇನ್ ಮಾಡತ್ತಿ ಸಸ್ಯಗಳಿಗೆ ಆಕಾರವನ್ನ ನೀಡ್ತತಿ. ಆದ್ರ ಇದ್ರೊಳಗೆ ಬ್ಯಾಕ್ಟೀರಿಯಾದಲ್ಲಿ ಅಷ್ಟೇ ಕಂಡು ಬರುತ್ತೆ ಯಾವ್ದ್ರಿ ನ್ಯೂಕ್ಲಿಯರ್. ಅದ್ರ ನ್ಯೂಕ್ಲಿಯಸ್ ಇರಂಗಿಲ್ಲ, ಆಮೇಲೆ ನ್ಯೂಕ್ಲಿಯರ್ ರೇಲ್ ಇರಂಗಿಲ್ಲ, ಕೇವಲ ನ್ಯೂಕ್ಲಿಯರ್ ಅಷ್ಟೇ ಕಂಡು ಬರುತ್ತೆ ಬ್ಯಾಕ್ಟೀರಿಯಾದಲ್ಲಿ. ಅದ ಪ್ರಾಣಿಗಳಲ್ಲಿ ಅಷ್ಟೇ ಕಂಡು ಬರುವಂತದ್ದು ಯಾವ್ದ್ರಿ ಪ್ರಾಣಿಗಳಲ್ಲಿ ಅಷ್ಟೇ. ಇದ್ರ ಕೊಟ್ಟಿದ ಪ್ರಕಾರ ಯಾವ್ದಿಲ್ಲ ನೋಡೋಣ ಮುಂದೆ. ಇವೆಲ್ಲ ಪ್ರಯೋಗದವ್ರಿ, ಇವೇನು ಎಕ್ಸಾಮ್ದಾಗ ಕೇಳಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಒಬ್ಬ ರೈತನು ತನ್ನ ಹೊಲದಲ್ಲಿ ಗೋಧಿ ಬೆಳೆಯನ್ನ ಬೆಳೆಯುತ್ತಿದ್ದನು. ಉತ್ತಮ ಇಳುವರಿ ಪಡೆಯಲು ಅವನು ಮಣ್ಣಿಗೆ ನೈಟ್ರೋಜನ್ ಯುಕ್ತ ರಸಗೊಬ್ಬರವನ್ನು ಹಾಕಿದನು. ಪಕ್ಕದ ಹೊಲದಲ್ಲಿ ಇನ್ನೊಬ್ಬ ರೈತ ಏನ್ ಮಾಡ್ತಾನ್ರಿ, ಹುರುಳಿ ಬೆಳೆಗಳನ್ನ ಅಂದ್ರೆ ಅವು ದ್ವಿದಳ ಧಾನ್ಯಗಳು ಆದರೆ ಆರೋಗ್ಯಕರ ಬೆಳೆಯುವುದನ್ನು ಪಡೆಯುವುದಕ್ಕಾಗಿ ನೈಟ್ರೋಜನ್ ಯುಕ್ತ ಗೊಬ್ಬರವನ್ನು ಸೇರಿಸಿದ್ರಲ್ಲ ಅವಳು ನಿರ್ಧರಿಸಲು. ಇದಕ್ಕೆ ಕಾರಣ ಏನಪ್ಪಾ ಅಂತ ಏನ್ ಹೇಳ್ಬೇಕು ನೀವು, ಇತರ ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ ಯಾವ್ದು ಇರ್ತಾವ್ರಿ, ರೈಸೋಬಿಯಂ ಅನ್ನುವಂತ ಬ್ಯಾಕ್ಟೀರಿಯಾ ಇರ್ತಾವ. ರೈಸೋಬಿಯಂ ಬ್ಯಾಕ್ಟೀರಿಯಾ ಮಾಡ್ತಾವ್ರು ವಾತಾವರಣದಿಂದ ನೈಟ್ರೋಜನ್ ನ ಯೂಸ್ ಮಾಡ್ಕೋತಾವ, ವಾತಾವರಣದಿಂದ ನೈಟ್ರೋಜನ್ ನ ಬಳಸಿಕೊಳ್ತಾವ. ಆದ್ರಿಂದ ಏನ್ ಮಾಡ್ತಾವ, ಗೊಬ್ಬರಗಳನ್ನ ಬಳಸಂಗಿಲ್ಲ. ಇದು ಏನಪ್ಪಾ ಅಂದ್ರೆ ಎಲ್ಲಾ ಪ್ರಯೋಗಗಳದಾರಿವ, ಇದ್ರ ಬಗ್ಗೆ ಏನು ಕೇಳಾಗಿಲ್ಲ ನೋಡ್ರಿ. ಇದು 2ನೇ ಲೆಸನ್ ಎಲ್ಲ ಕಂಪ್ಲೀಟ್ ಇದಾದ್ರಿ. 2ನೇ ಲೆಸನ್ದಾಗ ಏನ್ ನೋಡಪ್ಪ, ಒಂದ್ ಇದನ್ನ ಹಾಕೊಂಡ್ಬಿಡೋದು. 2ನೇ ಲೆಸನ್ದಾಗ ಅಂದ್ರೆ ಗೋಚರ ಅಥವಾ ನಮ್ಗೆ ಇದಕ್ಕೆ ನಮ್ಮ ಕಣ್ಣಿಗೆ ಕಾಣದಂತ ಜಗತ್ತಿನ ಬಗ್ಗೆ ನಾವು ಇದು ಮಾಡಿದ್ವಿ. ಇನ್ವಿಸಿಬಲ್ ಟು ದ ಇನ್ವಿಸಿಬಲ್ ವರ್ಡ್ ಅಂತ ಹೇಳಿ ಅದ್ರೊಳಗೆ ಏನ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಸೆಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಸೆಲ್ ಕಣ್ಣು ಹಿಡ್ದವ ಯಾರ, ರಾಬರ್ಟ್ ಹುಕ್. ನಾವು ಜೀವಂತ ಕಣ್ಣು ಹಿಡಿದು ಏನ್ ಸತ್ತ ಜೀವಕೋಶ ಕಣ್ಣು ಹಿಡ್ದ ಸತ್ತದ್ದು ಯಾವ್ದ್ರಿ, ಕಾರ್ಕ್ ಅನ್ನುವಂತ ತೊಗಟೆಯನ್ನ, ಎದ್ರ ತೊಗಟೆ ಅದ, ಓಕ್ ಗಿಡದ ತೊಗಟೆಯನ್ನ ಸೂಕ್ಷ್ಮದರ್ಶಕದ ಮೂಲಕ ನೋಡಿದ. ಆಮೇಲೆ ಇನ್ನೊಂದು ಅದಕ್ಕಿಂತ ಮೊದಲು ಏನಪ್ಪಾ ಅಂದ್ರೆ ಲೆನ್ಸ್ ಅಂತೇಳಿ ಹೆಂಗ್ ಬಂತದ್ದು ಓಡ, ಅದೇನ್ ಹಿಂಗ ಗ್ಲಾಸ್ ಇತ್ತಲ್ರಿ, ಸುತ್ತಮುತ್ತ ಏನಿತ್ತು ಸಣ್ಣಗಿತ್ತು, ನಡಕ್ ದಪ್ಪಿತ್ತಲ್ಲ, ಆ ಗ್ಲಾಸ್ ಯಾವ ಆಕಾರದಾಗ ಹೊಂದಿತ್ತು ಅಂತಂದ್ರೆ ಲೆಂಟಿಲ್ ಅನ್ನುವಂತ ಬೀಜದ ಆಕಾರದಾಗ ಹೊಂದಿತ್ತು. ಲೆಂಟಿಲ್ ಅನ್ನುವಂತ ಬೀಜದ ಆಕಾರವನ್ನು ಹೊಂದಿತ್ತು. ಅದಕ್ಕೆ ಏನಂತ ಕರಪ್ಪ ಅಂದ್ರೆ ಮುಂದೆ ಲೆನ್ಸ್ ಅಂತ ಕರೆದ್ರು. ಆಮೇಲೆ ರಾಬರ್ಟ್ ಹುಕ್ ಬಂದ. ರಾಬರ್ಟ್ ಹುಕ್ ಏನ್ ಮಾಡಿದ, 1660 ಸತ್ತ ಜೀವಕೋಶವನ್ನ ಕಂಡಿಡ್ದ. ಅದೇ ರೀತಿ ಲಿವೆನ್ ಹಾಕ್ ಬರ್ತಾನ. ಲಿವೆನ್ ಹಾಕ್ ಏನ್ ಮಾಡ್ತಾನಪ್ಪ ಅಂತಂದ್ರ ರಕ್ತವನ್ನ ಮತ್ತ ಬ್ಯಾಕ್ಟೀರಿಯಾವನ್ನ ಅದ್ರದ್ದು ಏನ್ ಮಾಡ್ತಾನಪ್ಪ ಅಂದ್ರೆ ಜೀವಕೋಶವನ್ನ ಕಂಡಿಡ್ತಾನ. ಅಂದ್ರೆ ಏನ್ರಿ, ಜೀವಂತ ಜೀವಕೋಶವನ್ನ ಕಂಡಿಡ್ದಾವ್ರಿ ಲಿವೆನ್ ಹಾಕ್. ಆಮೇಲೆ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಬಂದ್ರೆ ಏನ್ ಹೇಳ್ಬೇಕು ನೀವು, ಸೂಕ್ಷ್ಮಾಣು ಜೀವಿಯ ಜಗತ್ತಿನ ಪಿತಾಮಹ ಯಾರಂತ ಕೇಳಿ ಹೇಳ್ಬೇಕು ರೀ, ಲಿವೆನ್ ಹಾಕ್ ಅಂತ ಹೇಳ್ಬೇಕು. ಆಮೇಲೆ ಏನ್ ಮಾಡಿದ್ವಪ್ಪ ಅಂದ್ರೆ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡಿದ್ವು. ಜೀವಕೋಶಗಳ ಬಗ್ಗೆ ಅಂದ್ರೆ ಅದು ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಇದನ್ನ ಹೊಂದಿರ್ತಾವ ಅಂತ ಹೇಳಿದವ್ರ. ಸಸ್ಯ ಜೀವಕೋಶಗಳಲ್ಲಿ ಯಾವ ಇರ್ತಾವು, ಪ್ರಾಣಿ ಜೀವಕೋಶಗಳಲ್ಲಿ ಯಾವ ರೀತಿ ಇರ್ತಾವು ಅಂದ್ರೆ ಸೆಲ್ವಾಲ್. ಆಮೇಲೆ ಸೆಲ್ವಾಲ್ ಇರ್ತೈತಿ ಕೇವಲ ಸಸ್ಯ ಜೀವಕೋಶದಲ್ಲಿ ಅಂದ್ರೆ ಕೋಶ ಭಿತ್ತಿ. ಆಮೇಲೆ ಈ ವ್ಯಾಕ್ಯೂಲ್ ಅನ್ನೋದು ಏನಿರ್ತೈತ್ರಿ, ವ್ಯಾಕ್ಯೂಲ್ ಅಂದ್ರೆ ಏನ್ರಿ, ರಸದಾನಿ ಅಂತಂದ್ರೆ ಏನ್ ಮಾಡ್ತದ ಕೆಲಸ, ತ್ಯಾಜ್ಯ ವಸ್ತುಗಳನ್ನ ಶೇಖರಣೆ ಮಾಡ್ಕೋತೈತಿ. ಆಮೇಲೆ ತ್ಯಾಜ್ಯ ವಸ್ತುಗಳನ್ನ ನಿರ್ಮೂಲನೆ ಮಾಡ್ತೈತಿ ಮತ್ತು ಸಸ್ಯಗಳಿಗೆ ಬೇಕಾದ ವಸ್ತುಗಳನ್ನ ಶೇಖರಣೆ ಮಾಡ್ಕೋತೈತಿ. ವ್ಯಾಕ್ಯೂಲ್ ಅಂತ ಏನ್ರಿ, ರಸದಾನಿ. ಇದು ಏನಿರ್ತಪ್ಪ ಅಂದ್ರೆ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ. ಆಮೇಲೆ ಅದೇ ರೀತಿ ಅಂತಂದ್ರೆ ಪ್ಲಾಸ್ಟಿಡ್ಗಳು ಅಂತ ಏನ್ರಿ, ಉದಾಹರಣೆ ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟ್ ಏನ್ ಮಾಡ್ತಂದ್ರೆ ಸಸ್ಯಕ್ಕೆ ಹಸಿರು ಬಣ್ಣವನ್ನ ಇಡ್ತೈತಿ. ಹಸಿರು ಬಣ್ಣದಿಂದ ಏನ್ ಮಾಡ್ತೀವಿ, ಆಹಾರವನ್ನು ತಯಾರಿಸಲು ಯೂಸ್ ಆಗುತ್ತೆ. ಇವೆಲ್ಲ ಏನಪ್ಪಾ ಅಂದ್ರೆ ಪ್ಲಾಸ್ಟಿಡ್ಗಳು. ಆಮೇಲೆ ಪ್ರಾಣಿ ಜೀವಕೋಶಗಳು ಮತ್ತು ಸಸ್ಯ ಜೀವಕೋಶಗಳಲ್ಲಿ ಕಾಮನ್ ಇರುವಂತಾವ ಯಾವ್ದ್ರಿ, ನ್ಯೂಕ್ಲಿಯಸ್ ಇರತೈತಿ. ನ್ಯೂಕ್ಲಿಯಸ್ ಅಂದ್ರೆ ಅದೇನ್ ಮಾಡತಿ, ಕಂಟ್ರೋಲ್ ಮಾಡತಿ ಏನ್ರಿ ಎಲ್ಲಾ ಚಟುವಟಿಕೆಗಳನ್ನ. ಆಮೇಲೆ ಕೋಶ ದ್ರವ್ಯ ಅಂತಂದ್ರೆ ಏನ, ಸೈಟೋಪ್ಲಾಸಮ್ದಲ್ಲಿ ಏನಾಕವ್ರಿ, ಎಲ್ಲಾ ಚಟುವಟಿಕೆಗಳು ನಡೀತಾವು. ಆಮೇಲೆ ಅದು ಸುತ್ತ ಇರುವಂತಹ ಪೊರೆಗೆ ಏನಂತ ಕರೀತಾರು, ಸೆಲ್ ಮೆಂಬ್ರೇನ್ ಅಂತ ಕರೀತಾರು ಅಥವಾ ಕೋಶ ಪೊರೆ ಅಂತ ಕರೀತಾರು. ಇವು ಏನ್ ಮಾಡ್ತಪ್ಪ ಅಂದ್ರೆ ಇದು ರಕ್ಷಣೆಯನ್ನ ನೀಡ್ತಾವ. ಅರ್ಥ ಆತ್ರಿ. ಆಮೇಲೆ ಮತ್ತೇನ್ ಡಿಸ್ಕಸ್ ಮಾಡಿದ್ವಪ್ಪ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಸೂಕ್ಷ್ಮಾಣು ಜೀವಿಗಳನ್ನ ಸೂಕ್ಷ್ಮದರ್ಶಕ ಯಂತ್ರ ಅಥವಾ ಪ್ಲಾಸ್ಟೋಗ್ರಾಫ್ ಅಂತ ಬರುತ್ತೆ. ಅದು ಉನ್ನತ ಇದ್ರೊಳಗೆ ಯೂಸ್ ಮಾಡ್ತಾರೆ. ಈಗ ಲ್ಯಾಬ್ರೋಟರಿ ಒಳಗೋದು ಪ್ಲಾಸ್ಮೋಗ್ರಾಫ್ ಅಂತ ಹೇಳಿ. ಅದು ಏನಪ್ಪಾ ಅಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ನೋಡಲು ಏನಕ್ಕೆ ಬಳಕೆ ಮಾಡ್ತಾರೆ ಉಪಕರಣವನ್ನ. ಆ ಸೂಕ್ಷ್ಮಾಣು ಜೀವಿಗಳು ಏನಿರ್ತಾವ್ರಿ, ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಹಾನಿಕಾರಕ ಇರ್ತಾವ, ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಯೂಸ್ ಇರ್ತಾವ. ಹಂಗ ಯೂಸ್ ಇರುವಂತ ಸೂಕ್ಷ್ಮಾಣು ಜೀವಿಗಳು ಯಾವ್ರಿ, ರೈಸೋಬಿಯಂ ಬ್ಯಾಕ್ಟೀರಿಯಾ ಬರ್ತೈತಿ. ದ್ವಿದಳ ಧಾನ್ಯಗಳ ಗಂಟುಗಳಲ್ಲಿ, ಬೇರುಗಳ ಗಂಟುಗಳಲ್ಲಿ ಕಂಡು ಬರುತ್ತೆ. ಅವು ಏನ್ ಮಾಡ್ತಾವಪ್ಪ ಅಂದ್ರ ಇದನ್ನ ನೈಟ್ರೋಜನ್ ಅನ್ನ ಹೀರಿ, ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಹೀರಿ ಸಸ್ಯಗಳಿಗೆ ಸಪ್ಲೈ ಮಾಡ್ತಾವ. ಅದರಿಂದ ರೈತ ಏನ್ ಮಾಡ್ತಾನಪ್ಪ ಅಂದ್ರೆ ದ್ವಿದಳ ಧಾನ್ಯಗಳನ್ನ ಮತ್ತೆ ಉಳಿಕಿದ ಬೆಳೆಗಳನ್ನ ಸರದಿಯಲ್ಲಿ ಬೆಳಿತಾನ. ಅದಕ್ಕೆ ಕಾರಣ ಕೇಳ್ತಾರ ಅವ್ರು. ಆಮೇಲೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು, ಇನ್ನೊಂದು ಕೆಲವೊಂದು ಶೈವಲಗಳಾಗಿರ್ಬೋದು, ಆ ಶೈವಲಗಳು ಏನಪ್ಪಾ ಅಂದ್ರೆ ಕೆಲವೊಂದು ಪ್ರೋಟೀನ್ ಯುಕ್ತ ಆಗಿರ್ತಾವ. ಯಾವಪ್ಪ ಅಂತಂದ್ರ
ಶೈವಲು ಕೆಲವೊಂದು ಪ್ರೋಟೀನ್ ಆಗಿರ್ತಾವ, ಅವುಗಳು ಏನಪ್ಪಾ ಅಂದ್ರ ಆಹಾರ ಸೇವನೆಯಾಗಿ ಬಳಕೆ ಮಾಡ್ತಾರೆ ಕೆಲವೊಂದು ಶೈವಲೆಗಳು. ಆಮೇಲೆ ಮತ್ತೇನ್ ನೋಡಿದಪ್ಪ ಅಂತಂದ್ರೆ ಮತ್ತೇನ್ ಡಿಸ್ಕಸ್ ಮಾಡಿದ್ವು, ಆಮೇಲೆ ಹಾಲನ್ನ ಮೊಸರನ್ನಾಗಿಸುವುದು ಯಾವ್ದ್ರಿ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂಥದ್ದು. ಆಮೇಲೆ ಈಸ್ಟ್ ಏನ್ ಮಾಡತ್ತಪ್ಪ ಅಂತಂದ್ರೆ ಈಸ್ಟ್ ಅನ್ನೋದೊಂದು ಸಿಲಿಂಡರ್, ಅದೇನ್ ಮಾಡತ್ರಿ ಆ ಮೃದುವನ್ನಾಗಿ ಮಾಡತತಿ ಬ್ರೆಡ್ ಅಥವಾ ಮತ್ತು ಕೇಕ್ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತಾರ ಅದನ್ನ. ಆಮೇಲೆ ಇಲ್ಲಿ ಅಲ್ಲಿಗೆ ಐತಿ ನೋಡ್ರಿ ಯಾವ್ದು ಸ್ಪೈರುಲಿನ್ ಅನ್ನುವಂತ ನೋಡ್ರಿ, ಸ್ಪೈರುಲಿನ್ ಅನ್ನುವಂತ ಅಲ್ಲಿಗೆ ಯಾವ್ದ್ರಿ ಸ್ಪೈರುಲಿನ್ ಅನ್ನುವಂತ ಅಲ್ಲಿಗೆಯನ್ನ ಆಹಾರವಾಗಿ ಬಳಕೆ ಮಾಡ್ತಾರೆ. ಇದೇನಪ್ಪಾ ಅಂದ್ರ ಲೆಸನ್ ನಂಬರ್ 2 ಇದು. ನೆಕ್ಸ್ಟ್ ಕ್ಲಾಸ್ ಏನ್ ಮಾಡಪ್ಪ ಅಂತಂದ್ರೆ ಮುಂದಿನ ಲೆಸನ್ ಡಿಸ್ಕಸ್ ಮಾಡೋಣ ಅಂತ.